ಒಂದೂವರೆ ಸಮಯ. ಒಂದೂವರೆ ಸಮಯ. ಇದ್ರ ಹತ್ರ ಟಾಯ್ಲೆಟ್ಗೆ ಹೋಗಿದ್ದು. ಇಷ್ಟೊತ್ತಲ್ಲೂ ಟ್ರಾಫಿಕ್ ಇವರು, ಇಷ್ಟೋ ತನಕ ವೆಹಿಕಲ್ಲೇ ಇರಲಿಲ್ಲ. ಇವಾಗ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಪಂಚ್ ಇವಿ ಅದು ಗಾಡಿ. ಸ್ವಿಗ್ಗಿ ನನಗೆ ಆಲ್ರೆಡಿ ಅಲ್ಲಿ ಟಾಯ್ಲೆಟ್ ಕೂತ್ಕೊಂಡ್ಮೇಲೆ 4ನೇದು 5ನೇದು ನೋಡ್ತಾ ಇರೋದು. ಇವಾಗ ಬರೀ ಇದಷ್ಟೇ ಅಲ್ಲ, 2 ಅಷ್ಟೇ ಅಲ್ಲ, ಹೆವಿ ಹೊಟ್ಟೆ ನೋವು ಮತ್ತು ಊಸು ಪರ್ ಅಂತ ಊಸ್ತಾ ಇದ್ದೀನಿ. ಹೆವಿ ಸ್ಮೆಲ್ ಹೊಡಿಯುತ್ತೆ. ಅದೇದು ಹಾಕ್ಕೊಟ್ರೆ ಊಟದಲ್ಲಿ ಬಡ್ಡಿ ಮಕ್ಕಳು. ಯಪ್ಪ, ಊಟ ತಿಂದು ಬರೀ 15 ನಿಮಿಷಕ್ಕೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಹೊಟ್ಟೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು, ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಸರಿ, ಗೆಸ್ ಮಾಡೋದು ಆಗಲೇ ಹೋಗ್ಬಿಟ್ಟಪ್ಪ ನಂಬರ್ 2ಗೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗುತ್ತೆ, ಖಂಡಿತ ಭೇದಿ ಆಗುತ್ತೆ ಅಂತ ಡಿಸೈಡ್ ಮಾಡಿ ಸುಮ್ಮನೆ ಅದೇ. ಪಾರ್ಕಲ್ಲಿ ಹುಡುಗರು ಕೂತ್ಕೊಂಡಿದ್ದಾರೆ. ಮಾಮೂಲಿ ಹಳಬ್ರಿ ಅಂತ ಅಂದ್ಕೊಳ್ತೀನಿ. ನೋಡೋಣ, ಹತ್ರಕ್ಕೆ ಸಾಧ್ಯ ಆದ ಹತ್ರಕ್ಕೆ ಹೋಗ್ತೀನಿ. ಹತ್ರಕ್ಕೆ ಹೋದರೂ ರೇಂಜ್ ಬರಲ್ಲ, ಬಿಕಾಸ್ ಕ್ಯಾಮ್ರಾ ಸಾಯಂಕಾಲದ ಹೊತ್ತು ಕವರ್ ಮಾಡಲ್ಲ ಅವ್ರನ್ನ, ಅಂದರೆ ಫೋಕಸ್ ಆಗಲ್ಲ ಅವರು, ಕತ್ಲೆ ಇರುತ್ತಲ್ವ. ನೋಡೋಣ, ಇಫ್ ಪಾಸಿಬಲ್ ಹತ್ರಕ್ಕೆ ಹೋಗ್ತೀನಿ. ಹುಡುಗರಲ್ಲಿ ಕೂರ್ಸಿರೋದೇನಕ್ಕೆ ಅಂದರೆ ಪಾರ್ಕ್ ಒಳಗೆಲ್ಲ ನಂಬರ್ 2 ಹೋಗ್ಬಿಡ್ಬೋದು ಅನ್ನೋ ಕಾರಣಕ್ಕೆ. ಹೆವಿ ಅರ್ಜೆಂಟ್ ಆದರೆ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ರೆ, ಅದು ಇಲ್ಲಿ ಕತ್ಲೆ ಇದೆ, ಈಗ ಕತ್ಲೆ ಇದೆ. ಸೊ ಕತ್ಲೆ ಇರೋ ಕಡೆ ಎಲ್ಲ ಕೂತ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಬೆಕ್ಕು ಅಂತ ಕೂರಿಸಿರೋದು ಹುಡುಗರು. ಟಿಬ್ಯಾಟಿಯನ್ಸ್ ಥರ ಇದ್ದಾರೆ, ನೇಪಾಳೀಸ್ ಟಿಬ್ಯಾಟಿಯನ್ಸ್ ಯಾರೋ ಇರ್ಬೋದು. ತೆಲುಗು ಮಾತಾಡ್ತಿದ್ದಂಗಿತ್ತು, ಸ್ವಲ್ಪ ಕೇಳಿಸ್ಕೊಳ್ಳಲಿಲ್ಲ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಹೊಟ್ಟೆ ಅಂತೂ ಏನಾಯ್ತಾಯ್ತು ಗುರು, ಕಲಿಯೋಕ್ಕಾಗ್ತಿಲ್ಲ. ಅಷ್ಟು ಇದಾಯ್ತು ಕಾಲು, ಹೊಟ್ಟೆ ತೇಕು ಇನ್ನೂ ನಿಲ್ತಾ ಇಲ್ಲ. ತೇಕು ಅಯ್ಯಪ್ಪ, ತೇಕಿದ್ರೆ ಬಸ್ ಅಂತ ಹಾಫ್ ಬಾಯ್ಲ್ಡ್ ವಾಸನೆ. ತೇಕಿದ್ರೂ ಸ್ಮೆಲ್ ಬರುತ್ತೆ, ಊಸಿದ್ರೂ ಸ್ಮೆಲ್ ಬರುತ್ತೆ. ಲೈಟ್ ಆಫ್ ಮಾಡಿಬಿಟ್ರೆ ವಿಶೇಷ ಇವತ್ತು. ಹುಡುಗರು ಸಿಟಿ ಕಾರ್ಪೊರೇಷನ್ ಸೈಕಲ್ ಹೊಡಿತಾ ಇದ್ದಾರೆ. ಆ್ಯಕ್ಚುಲಿ ಈಗ 4 ಗಂಟೆ, ಕ್ಲೋಸ್ ಟು 4 o'clock. ಇನ್ನೂ 4 o'clock ಕೂಡ ಇಲ್ಲ, ಕ್ಲೋಸ್ ಟು 4 o'clock. ಮತ್ತೆ ಬೇದಿ ಆಯಿತು. ಯಾವ ಮಟ್ಟಕ್ಕೆ ಆಯಿತು ಅಂದರೆ ಒಂದು ತೋರಿಸ್ಬಿಡ್ತೀವಿ ವೀಡಿಯೋಸ್, ನಿಮಗೆ ಅರ್ಥ ಆಗೋಗುತ್ತೆ. ಯಾವ ಮಟ್ಟಿಗೆ ಬೇದಿ ಆಯಿತು ಅಂತ ನಾನು ಹೇಳಬೇಕಾಗಿಲ್ಲ. ಯಪ್ಪ, ಆ್ಯಕ್ಚುಲಿ ಗೊತ್ತಾಗೋರು ಹೊಟ್ಟೆ ಊದ್ಕೊಂಬಿಡುತ್ತೆ. ಹೊಟ್ಟೆ ನೋವು ಸಿಕ್ಕಾಬಟ್ಟೆ, ಹೊಟ್ಟೆ ನೋವ್ತಾ ಇದೆ, ಹೊಟ್ಟೆ ಊದ್ಕೊಳುತ್ತೆ. ಗ್ಯಾಸು ಪುರ್ ಅಂತ ಊಸ್ತಾನೆ ಇರಬೇಕು. ಸೊ ಜೊತೆಗೆ ಯಾವುದೋ ಬಸ್ಸು ರಾಂಗ್ ವೇಲ್ ಬರ್ತಾಯಿದೆ, ಊಸ್ತಾನೆ ಇರಬೇಕು. ಆ ಮಟ್ಟಕ್ಕೆ ಊದ್ಕೊಳುತ್ತೆ ಹೊಟ್ಟೆ. ತಮಿಳ್ನಾಡು 33N ರಾಂಗ್ ವೇಲ್ ಹೋಗ್ತಾರೆ. ತಮಿಳ್ನಾಡನ್ನ ಈಗ ಹೇಳೋಣ ಅಂದ್ಕೊಳ್ತಾ ಇದ್ದೆ, ಆಗಲೇ ಬಂತು ಉಮಾಪತಿ. ಬಹುಶಃ ಉಮಾಪತಿ ಐಶ್ವರ್ಯ ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋ ನೋಡಿದ್ರೆ ಐಶ್ವರ್ಯ ಪ್ರೆಗ್ನೆಂಟ್ ಆಗಿರ್ಬೋದು ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಇವಟೈಕ್ಲು. ಉಮಾಪತಿ ರಾಮಯ್ಯ ಅಪ್ಪ, ಹೊಟ್ಟೆ ಊದ್ಕೊಬಿಟ್ಟಿತ್ತು, ಹೆವಿ ಊದ್ಕೊಂಡಿತ್ತು ಹೊಟ್ಟೆ.
ಪುರ್ ಅಂತ ಊಸಿದ್ರೆ ಆ್ಯಕ್ಚುಲಿ ಈ ಬೇದಿ ಬೇರೆ ಆಗುತ್ತೆ. ಆ್ಯಕ್ಚುಲಿ ಬಟ್ಟೆಗೆಲ್ಲ ಆಗಿರೋ ಚಡ್ಡಿ ಶಾರ್ಟ್ಸ್ಗೆಲ್ಲ ಆಗಿರೋಂಗಿದೆ. ಬೆಳಗ್ಗೆ ಹೋಗಿ ನೋಡ್ಕೋಬೇಕು. ಕತ್ಲೆ ಅಲ್ಲಿವರೆಗೆ ಹೋಗ್ಬೋದು ಆರಾಮ್ಸಾಗಿ ಪಾರ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಬೆಳಕಲ್ಲಿ ನೋಡ್ಕೊತೀನಿ. ಆ್ಯಕ್ಚುಲಿ ಆಗಿದೆ ಅಂತ ಅಂದ್ಕೊಳ್ತೀನಿ ಬಟ್ಟೆಗೆಲ್ಲ. ಇದಕ್ಕಂತೂ ಆಗಿತ್ತು. ಇದು ಖರ್ಚೀಫ್ ಇದೆಲ್ಲ ಇದಕ್ಕೆಲ್ಲ ಆಗೈತೆ, ಅದಂತೂ ಗ್ಯಾರಂಟಿ ಶೋರ್. ನೋಡಿದೆ ಕಾಲಿಗೂ ಆಗಿದೆ. ಅಲ್ಲೋ ಕ್ಲೀನ್ ಮಾಡ್ಕೋಬೇಕು ಈಗ. 6 ರೇಂಜಿಗೆ ಆಗಿದೆ. ಯಪ್ಪ ಎಷ್ಟು ಹೊಟ್ಟೆ ನೋವುತ್ತೆ ಅಂದರೆ, ಹೊಟ್ಟೆ ನೋವು ಮತ್ತು ಪುರ್ರ ಊದ್ಕೊಳುತ್ತೆ ಹೊಟ್ಟೆ. ಯಾರು ಪುರ್ರ ಅಂತ ಊಸಿದ್ರೆ ಬೇದಿ ಆಗೋಗುತ್ತೆ, ಬಟ್ಟೆಗೆ ಬೇದಿ ಆಗೋಗುತ್ತೆ. ಆ ಬಟ್ಟೆಗೆ ಇದಾಕಿರೋದು ಕೆಮಿಕಲ್ಸ್ ಹಾಕಿರೋದು ಬಡ್ಡಿ ಮಕ್ಕಳು. ಆಗಲೇ ಗೆಸ್ ಮಾಡಿದೆ ಸಾಯಂಕಾಲ, ಯಾಕೆ ಕೂಸೆ ಅಂತ ಇಲ್ಲ ಅವ್ರ ಮಕ್ಕಳಿದಾರಲ್ಲ ಚಿಕ್ಕ ಚಿಕ್ಕ ಹುಡುಗರು, ಅವ್ರನ್ನ ಯಾಕೆ ಕೂಸೆ ಅರ್ಲ್ತಾ ಇದೆ, ಯಾಕೆ ಕೂಸೆ ಕೂಸೆ ಸುಮ್ಮನೆ ಹಂಗೆ ಅಂತ ಮಾತಾಡ್ತಿಲ್ಲೋ. ಆವಾಗಲೇ ಗೆಸ್ ಮಾಡಿದೆ ಇರೋದು. ಆವಾಗಲೇ ಕೂಸೆ ಅಲ್ವಾಗಲೇ ಊಸ್ ಬರುತ್ತೆ ಅಂತ ನಾನು ಗೆಸ್ ಮಾಡಿದೆ, ಬೇದಿ ಆಗುತ್ತೆ ಅಂತ ಗೆಸ್ ಮಾಡಿದೆ. ಅಯ್ಯಪ್ಪ ಹೆವಿ ಹೊಟ್ಟೆ ನೋಯ್ತಾಯಿತ್ತು. ಊದ್ಕೊಳ್ಳೋದು ನೋಯೋದಿರಲಿ, ಊದ್ಕೊಳ್ಳೋದು ನೋಡಬೇಕಿತ್ತು. ಹೊಟ್ಟೆ ಹೆವಿ ಊದ್ಕೊಂಡಿತ್ತು. ಅಲ್ಲಿ ಹೋಗಿ ಕುತ್ಕೊಳ್ಳೋದ್ರ ಅಂತ ಊಸ್ತಾನೇ ಇದ್ದೆ. ಆ ರೇಜ್ಗೆ ಇದಾಯಿತು. ಕಾಲ್ವರೆಗೂ ಆರೈತೆ ಅಂದರೆ ನಂಬರ್ 2 ಕಾಲ್ವರೆಗೂ ಆರೈತೆ ಅಂದರೆ ಕಾಲ ಮೇಲೆ ಅಂದರೆ ಎಷ್ಟು ಜ್ವರ ಊಸಿರ್ಬೇಡ ಯೋಚನೆ ಮಾಡಿ. ಅಪ್ಪ ಡೆಡ್ಲಿ ಡೇಂಜರಸ್. ಆ್ಯಕ್ಚುಲಿ ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಸೆಪ್ಟೆಂಬರ್ 2022 ಕ್ರಿಯೇಟ್ ಮಾಡೋರಲ್ಲ, ಅಲ್ಲಿಂದ ಆ ಸಮಯದಲ್ಲಿ ಆ್ಯಕ್ಚುಲಿ ಡಿಸೆಂಟ್ರಿ ಸ್ಟಾರ್ಟ್ ಆಗೋದು ನನಗೆ. ಅಲ್ಲೇ ಫಸ್ಟು ನನ್ನ ಲೈಫ್ ಟೈಮಲ್ಲಿ ನನಗೆ ಬುದ್ಧಿ ಬಂದಮೇಲೆ. ಚಿಕ್ಕ ವಯಸ್ಸಲ್ಲ ಮಗುವಾಗಿದ್ದಾಗ ಏನಾರು ಮಾಡ್ಕೊಂಡಿರ್ಬೋದು ಅಷ್ಟೇ. ಬಟ್ಟೆಗೆ ನನಗೆ ಬುದ್ಧಿ ಬಂದಮೇಲೆ ಫಸ್ಟ್ ಟೈಮ್ ಬಟ್ಟೆಗೆಲ್ಲ ನಂಬರ್ 2 ಮಾಡ್ಕೊಂಡಿದ್ದು ನಮ್ಮ ಮಮ್ಮಿ ಮನೆಯಲ್ಲೇ. ಸೆಪ್ಟೆಂಬರ್ 2022 ಅರೌಂಡು ಆ ಸಮಯದಲ್ಲೇ ಹೆಂಗೆ ನಂಬರ್ 2 ಮಾಡ್ಕೊಂಡಿದ್ದೆ ಅಂದರೆ, ಅಲ್ಲಿಂದ ಬಾತ್ರೂಮ್ಗೆ ವಾಕಬಲ್ ಡಿಸ್ಟೆನ್ಸು ಒಂದೊಂದು ಮನೆ ಒಳಗೆಲ್ಲ ಮನೆ ಡೋರ್ ಹತ್ರದ್ದು ಇದ್ದಿದ್ದು. ಅಲ್ಲಿಂದ ಮ್ಯಾಕ್ಸಿಮಮ್ ಒಂದು 30 ಮೀಟರ್ಸ್ ಇರ್ಬೋದು ಡಿಸ್ಟೆನ್ಸ್. ಅಷ್ಟು ದೂರ ಎದ್ದೋಗೋಕ್ಕಾಗದೆ 30 ಮೀಟರ್ಸು 30-40 ಮೀಟರ್ಸ್ ಡಿಸ್ಟೆನ್ಸ್ ಇರ್ಬೋದು. ಅಷ್ಟು ದೂರಕ್ಕೂ ಹೋಗೋಕ್ಕಾಗದೆ ಬಟ್ಟೆ ಮಾಡ್ಕೊಂಡಿದ್ದೆ ನಾನು ಲೆಕ್ಕ ಹಾಕಿ. ಅಪ್ಪ ಯಾವ ರೇಂಜಿಗೆ ಮಾಡಿರ್ತಾರೆ ಅಂತ. ಹೆಡ್ಲೈಟ್ ಆಫ್ ಮಾಡೋರು ಇವತ್ತು. ಇಷ್ಟು ದಿವಸ ಆಫ್ ಮಾಡ್ತಿರಲಿಲ್ಲ. ನಾ ಮನೆ ಕೊಂತಿದ್ದಾಗ ಆಫ್ ಮಾಡ್ತಿರಲಿಲ್ಲ, ಇವಾಗ ಆಫ್ ಮಾಡಿದ್ದಾರೆ. ಆ ಹುಡುಗರದು ಈಗ ಕರೆಕ್ಟಾಗಿ 4 ಗಂಟೆ, ಎಕ್ಸಾಕ್ಟ್ 4 o'clock. ಅಂದರೆ ನಾನು ಟಾಯ್ಲೆಟ್ಗೆ 3:45 ಅರೌಂಡ್ 3 ಗಂಟೆ 3:15ಗೆ ಹೋಗಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಕವರ್ ಮಾಡ್ತಿರೋದೇನು ಅಂದರೆ, ಆವಾಗ ಫಸ್ಟ್ ಟೈಮ್ ನಾನು 2 ಗಂಟೆ 1 ಗಂಟೆ ಟೈಮಲ್ಲಿ ನಂಬರ್ 2 ಹೋಗಿದ್ನಲ್ಲ, ಆವಾಗ ಅಲ್ಲಿ ಪಾರ್ಕ್ ಒಳಗಡೆ ಹುಡುಗರು ಕೂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಸೇಮ್ ಅದೇ ಹುಡುಗರು ಇರಬೇಕು. ಇನ್ನೂ ಅಲ್ಲೇ ಇದ್ದಾರೆ, ಮಲಗಿದ್ರು ಅಂದ್ಕೊಳ್ತೀನಿ. ಇವಾಗ ಎದ್ದು ಸೌಂಡ್ ಮಾಡ್ತಾಯಿದ್ದಾರೆ ಗುರುತಿಸ್ಕೊಳ್ಳೋದಕ್ಕೋಸ್ಕರ. ಮಲಿಕೊಂಡಿದ್ರು ಅನಿಸುತ್ತೆ ಅಲ್ಲೆಲ್ಲ. ಈಗ ಪುನಃ ಹೆಚ್ಚು ನನಗೆ ಗೊತ್ತಾಗಲಿ ಅಂತ ನಾನು ಆ ಕಡೆ ಹೋಗಲಿಲ್ವಲ್ಲ, ಸೊ ನನಗೆ ಗೊತ್ತಾಗಲಿ ಅಂತ ಎದ್ದು ಸೌಂಡ್ ಮಾಡ್ತಾ ಇರೋದು. ನಿಂತ್ಕೊಂಡು ಟಾಯ್ಲೆಟ್ ಮಾಡೋದು, ಮಾತಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ಇವರು ಬೇಕಂತ ಲೈಟ್ ಪವರ್ ಕಟ್ ಮಾಡಿರೋದು. ಹೆವಿ ಹೊಟ್ಟೆ ನೋವ್ತಾಯಿದೆ. ಅವರು ಹೊಟ್ಟೆ ನೋವು ಜೊತೆಗೆ ಊದ್ಕೊಂಡಿದೆ, ಹೊಟ್ಟೆ ಹೆವಿ ಊದ್ಕೊಂಡಿದೆ. ಅಂತ ಊಸ್ಬಿಡ್ತಿದ್ದೀನಿ ಎಷ್ಟೊಂದು ಉದ್ದಕ್ಕೆ. ಹುಡುಗರು ಹೋಗ್ತಾಯಿದ್ದಾರೆ ಈಗ ಆಚೆಗೆ. ಕರೆಕ್ಟಾಗಿ 4 ಗಂಟೆ ಈಗ ಹೋಗ್ತಾಯಿದ್ದಾರೆ. ಪಾರ್ಕಿಂದ ಆಚೆಗೆ ಹೋಗೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದೇನು ಹೋಗ್ತಾಯಿದ್ದಾರೋ ಚೇರ್ ಮೇಲೆ ಕೂತ್ಕೊತಿದ್ದಾರೋ ಗೊತ್ತಿಲ್ಲ. ಹೊಟ್ಟೆಲಿ ಓಡಾಡೋಕ್ಕೆ ಮಲಗಿದವ್ರು ಎದ್ದು ಓಡಾಡ್ತಿದ್ದಾರೆ. ಅಪ್ಪ ಹೆವಿ ಟಾರ್ಚರ್ ಇವ್ರದ್ದು. ಹೆಲ್ತ್ ಇಶ್ಯೂಸ್ ಹೆವಿ ಡೇಂಜರ್ ಇದು. ಊಟದಲ್ಲಿ ಬೇರೆ ಮಾತ್ರೆ ಕೊಟ್ಬಿಟ್ರೆ ಹೆವಿ ಡೇಂಜರ್ ಇದು. ಬೆಳಗಿನ ಜಾವ 5:30 ಇರೋರು ಇಬ್ಬರು ಮಾತಾಡ್ತಾ ಇರೋದು. ಎಷ್ಟು ಜನ ಮಾತಾಡ್ತಾ ಇರೋದು, ತುಂಬ ಹೊತ್ತಿನ ಮಾತಾಡ್ತಾವ್ರೆ.
ಸುಮ್ಮನೆ ಬಗಳೋದಕ್ಕೆ ಬಗಳ ಅಂತ 5ವರೆಗೆ ಬಂದ್ಬಿಡ್ತಾರೆ ಗುರು. ಮುಂಚೆ 6 ಗಂಟೆ ಆದರೂ ಗೊತ್ತಿತ್ತಿಲ್ಲ ಬಿಡುತ್ತೆ. 5ವರೆಗೆ ಹೋಗೋದು ಬಗಳ್ತಾರೆ ಸುಮ್ಮನೆ ಆಯ್ತಾರ. ಕ್ಲೀನಿಂಗ್ ಒಂದು ಲೆವೆಲ್ ಜಾಸ್ತಿ ಆಗೋಯ್ತು ಒಂದು. ಅಲ್ಲಿ ಸ್ನಾನ ಇದ್ರ ನೀರು ಹಿಡಿಯೋ ಕಡೆ ಬಂದು ಗಲಾಟೆ ಮಾಡ್ತೀನಲ್ಲ ಅವನೇ ಅವನು ಕಾಣ್ತಿರಲ್ಲ ತುಂಬ ದಿನಗಳಿಂದ. HJ 9654 HJ 9654 ಗಾಡಿ ಜುಪಿಟರ್. ಸೊಳ್ಳೆ ಮಗ ಎಷ್ಟು ಕ್ಲೀನಾಗಿ ಬರ್ತಾರೆ ಅಂದರೆ ಎಷ್ಟು ಸ್ಲೋವಾಗಿ ಬರ್ತಾರೆ ಅಂದರೆ ನಾನು ಬರ್ತಿರೋದು ಕ್ಲೀನಾಗಿ ಮ್ಯಾಚ್ ಮಾಡ್ಕೊಂಡು ಮುಂದೆ ನೀವು ಬಂದು ಗಾಡಿ ನಿಲ್ಲಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಇವಾಗಂತದ್ದು ಸೆಕ್ಯೂರಿಟಿ ಯಾವ್ದಿರ್ಬೇಕು. EB 9611 ಬಂದೂರು ಕಡೆಗೆ ಎಳ್ಕೊಂಡು ಹೋಗ್ತೀವಿ ಅಂತ ಸಾಬಾನು ತೋರ್ಸೋಕ್ಕೋಸ್ಕರ ಒತ್ತಡ. ಇಬ್ಬರು ಎರಡು ಅಷ್ಟೇ, ಜೊತೆಯಲ್ಲೇ ಒತ್ತಡ. ಹೆಡ್ಲೈಟ್ GS 7415 H5575 ಆ್ಯಕ್ಚುಲಿ ಎಳ್ಕೊಂಡು ಹೋಗ್ತೀವಿ ಅಂತ ರೋಡ್ ವೇಸಲ್ಲಿ ಎಳ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ಹಿಡಿದಿಲ್ಲ ನಮ್ಮದು. ಎಳ್ಕೊಳಕ್ಕೆ ಸಾಬಾನು ತೋರ್ಸೋದು ಬರಲ್ಲ. ಏನಕ್ಕೆ ಗೊತ್ತಾಯ್ತು ಅಂತ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಬೇರೆ ರೆಕಾರ್ಡ್ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇದ್ದಲ್ಲ ಚಿಟ್ ಚಾಟು. ಸೊ ಗೊತ್ತಾಗ್ತದೆ, ಹಿಡ್ಕೊಬಿಟ್ಟು ಅಂತದ್ದು ಎಳ್ಕೊಂಡು ಹೋಗ್ತೀವಿ ಅಂತ ಒಳ್ಳೆ ಫೀಚರ್ ಎಲ್ಲ ಕಡೆ ಇರಲಿ. ಇಲ್ಲಿ 2 ಕಡೆ ಎಳ್ಕೊಂಡು ಹೋಗೋ ಪ್ಲ್ಯಾನ್ ತೋರಿಸ್ತಾ ಇದ್ದಾರೆ. ಒಂದು ನಂಜನಗೂಡು ರೋಡ್ ವೇಸಾಗಿ ಕರ್ಕೊಳ್ತೀವಿ ಅಂತ, ನಂಜನಗೂಡಲ್ಲಿ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ. ಇನ್ನೊಂದು ಬನ್ನೂರಿಗೆ ಎಳ್ಕೊಂಡು ಹೋಗ್ತೀವಿ ಅಂತ. ದುಡ್ಡು ಕೊಟ್ಟರೆ ನಾನೇ ಆರಾಮ್ಸೆ ಹೋಗ್ತಿದ್ದಪ್ಪ. ಇವ್ರದ್ದೇನಾದರೆ ಯೂನಿಫಾರ್ಮಲ್ ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದಕ್ಕೋಸ್ಕರ ಅವ್ರಿಗೆ ಹೆಂಗೆ ಬೇಕು ಆ ಫಾರ್ಮ್ಯಾಟಲ್ಲಿ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅಷ್ಟೇ. ಆದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಬನ್ನೂರಿಗೆ ಬರಿಗಾಲಲ್ಲಿ ಹೋದರೆ ಸರಿಯಾಗಿ ಬಟ್ಟೆ ಇಲ್ಲದೆ ಗಡ್ಡ ಎಲ್ಲ ಬಿಟ್ಕೊಂಡು ಹೇರ್ ಕಟ್ಟು ಶೇವಿಂಗ್ ಮಾಡಿಸಿದೆ, ಹರಿದೋಗಿರೋ ಟಿ ಶರ್ಟು ಕಾಲಿಗೆ ಚಪ್ಪಲಿಂದ ಹೋದರೆ ಅಲ್ಲಿ ಮಹದೇಶ್ವರ ಇದು ಹೋಗಿದ್ದು ಹೋದರೆ ಅವ್ರುಗಳಿಗೆ ಟೀಸ್ ಮಾಡೋದಕ್ಕೆ, ಆಡ್ಕೊಳ್ಳೋದಕ್ಕೆ, ರಾಗಿ ಬಿಡೋದಕ್ಕೆ ಅಥವಾ ಸಹಾಯ ಮಾಡೋರಿಗೆ ಅಂತ ದಾದಿಗಳು, ದಸರಾ ದಾದಿಗಳು ಅಲ್ಲೂ ಕಾಯ್ಕೊಂಡಿದ್ದಾರಲ್ಲ. ಅದಕ್ಕೋಸ್ಕರ ಮೈಸೂರು ಓಡಿಗೆ ಹೋಗ್ಬಿಟ್ಟಿದ್ರು ದಸರಾ ದಾದಿಗಳು. ಸೊ ಅಲ್ಲಿ ಬಂದೂರಲ್ಲಿರೋ ದಸರಾ ದಾದಿಗಳು ದಾನ ಧರ್ಮ ಮಾಡಬೇಕಲ್ಲ ಪಾಪ ನನಗೆ. ಸೊ ಅವ್ರಿಗೆ ದಾನ ಧರ್ಮ ಮಾಡೋಕ್ಕೆ ಸ್ಲಾಟ್ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಅದನ್ನು ಈ ಥರ ಕರ್ಕೊಂಡೋಗೋಕೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ. ಇದು ಚಪಾತಿ ಆಪಲ್ ಹಾಕೋದು ಅಂದರೆ ಸಿಗೋದಿಲ್ಲ ಅಂತ. ಆ್ಯಕ್ಚುಲಿ 2 ಅರ್ಥ ಇರುತ್ತೆ. ಒಂದು ಸಿಗುತ್ತೆ ಅಥವಾ ಸಿಗೋಲ್ಲ, ಎರಡೂ ಆಗುತ್ತೆ. ಅದು ಬೇರೆ ಬೇರೆ ಥೀಮಲ್ಲಿ ಹಾಕೊಳ್ತಾರೆ. ಅವ್ರು ಸಿಗೋಲ್ಲ ಅಂದರೆ ಉಲ್ಟಾ ಒಬ್ಬತಿ ಅಂದ್ಬಿಡ್ತಾರೆ, ಸಿಕ್ಕಿದ್ರೆ ರೀಡು ಅಂತಾರೆ ಅಷ್ಟೇ. ಯಾಕೆ ಹಿಂಗೆ ಸಿಗುತ್ತೆ ಹೆಂಗೆ ಸಿಗೋಲ್ಲ ಅಂದರೆ ರೋಡ್ ವೇಸಲ್ಲಿ ಹೋದರೆ ಸಿಗೋದಿಲ್ಲ, ರೈಲ್ವೇಸಲ್ಲಿ ಹೋದರೆ ಸಿಗೋದಿಲ್ಲ, ಅದು ಉಲ್ಟಾ ಒಬ್ಬತಿ ಆಗುತ್ತೆ. ಸೊ ರೋಡ್ ವೇಸಲ್ಲಿ ಹೋದರೆ ರೋಡಲ್ಲಿ ಯಾರು ಕೊಡಿಸ್ತಾರೆ ಅಂತ ಅರ್ಥ ಅಷ್ಟೇ.
KA877 ಇದು ಹೇಳ್ಕೊಂಡು ಹೋಗ್ತಾ ಇರೋದು. ಹೇಳ್ಕೊಂಡು ಹೋಗ್ತಿದ್ದೆ ಎತ್ಕೊಬೇಡ. ಅದೇನಂದರೆ ಹೋಗ್ತಾ ಇರೋ ರೋಡಲ್ಲಿ ಯಾರು ಕೂರಿಸ್ಕೊಂಡು ಹೋಗ್ತಾರೆ ಅಂತ ರೋಡ್ ವೇಸಲ್ಲಿ ಯಾರು ಕೂರಿಸ್ಕೊಂಡು ಹೋಗ್ತಾರೆ, ಎಳ್ಕೊಂಡು ದಾಡ್ಸ್ಕೊಂಡು ಕರ್ಕೊಂಡು ಹೋಗಲ್ಲ ಅಂತ ಆಟಿಟ್ಯೂಡ್ ಕೊಟ್ಕೊಂಡಿದ್ದಾವೆ. ಬಿಡು ಬೆಳಿಗ್ಗೆ ಅನಿಸ್ಕೊಂಡು ಬರ್ತಾಯಿತ್ತು. ಇದು ಕೂಡ 9F4808 ಇದೆ. ಅವ್ರಿಗೆ ಗೊತ್ತಿರೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಪ್ಚರ್ ತಿಳ್ಕೊಂಡ್ಬಿಡ್ತೀವಿ ಅಂತ ಒಂದಿರುತ್ತೆ ಒಂದು ಹೋಗಿ ನೋಡಪ್ಪ. 10F292 29A614 ಆ್ಯಕ್ಚುಲಿ ಒಂದರಿಂದ ಒಂದು ನಿಂತ್ಕೊಂಡಿದ್ವಿ. ಅಲ್ಲಿವರೆಗೂ ಬ್ಲಾಕ್ ಮಾಡಿದ್ವಿ ಅಂದರೆ ಅಲ್ಲ ಹುಡುಗರು ಹೋಗ್ತಾ ಇದ್ದಾರಲ್ಲ ಅಲ್ಲಿವರೆಗೂ ಬ್ಲಾಕ್ ಮಾಡಿದ್ವಿ. ಆರ್ಗನೈಸೇಷನ್ AA7603 ಅದರ ಇಂಡಿಯಾ ಆ ಕಡೆಗೆ ಹೋಗುವಂಥ ಕೊಟ್ಟಿದ್ದು ಆ ಕಡೆ ಹೋಗುವಂಥ ಡಿಕ್ಟೇಟ್ ಮಾಡ್ತಿರ್ತಿದ್ದೆ. ಈಗ ಕವರ್ ಮಾಡೋಕ್ಕಾಗಿದ್ದೆ. ನಾನು ವೀಡಿಯೋ ರೆಕಾರ್ಡ್ ಮಾಡಿ ಬೇಜಾರಾಗ್ಬಿಟ್ಟಿದ್ದೆ. ಅದಕ್ಕೆ ರೆಕಾರ್ಡ್ ಮಾಡೋಕ್ಕೋಗಿಲ್ಲ. ದೇವಸ್ಥಾನದಲ್ಲಿ ಒಳ್ಳೆ ವಿಷಯ ಇದು. ಷಣ್ಮುಗಂಪುರ ಸ್ಲೀಪರ್ ಹಾಕ್ಕೊಂಡಿದ್ದ. ದೇವಸ್ಥಾನದಲ್ಲಿ ಇದು ಮಾಡ್ತಾಯಿದ್ರು, ಕಸ ಗುಡಿಸ್ತಾಯಿದ್ದ. ಯಾರು ಸಿಟಿ ಕಾರ್ಪೊರೇಷನ್ ಇದ್ದಾರಲ್ಲ ಅವ್ರಿಗೆ ಕಸ ಗುಡಿಸ್ತಾಯಿದ್ದ. ಇನ್ನೊಬ್ಬ ಕಸ ಗುಡಿಸ್ತಾ ಇಲ್ಲಲ್ಲ ಅವಳಿಗೆ ಒಬ್ಬ ದಾಡಿಯೋ ಅವ್ರನ್ನ ಕವರ್ ಮಾಡಿದ್ದೀನಿ ಅಂದ್ಕೊಳ್ತಿದ್ದ ನಾನು. ಅವರು ಕರೆದುಬಿಟ್ಟು ಅವ್ರು ಬಂದರೆ ಬಾಯ್ಲಿಟ್ಟು ಕರೆದುಬಿಟ್ಟು ದುಡ್ಡು ಕೊಟ್ಟ. ಎಷ್ಟು ದುಡ್ಡು ಆ್ಯಕ್ಚುಲಿ ಎಷ್ಟು ಕೊಟ್ಟಾಗ ಗೊತ್ತಿಲ್ಲ. ಪರ್ಸೊಳ ಕೈ ಹಾಕಿ ತೆಗಿತಾ ಇದ್ದ. ಅದು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ನೋಡೋಕ್ಕೆ ಹೋಗಲಿಲ್ಲ. ಎಷ್ಟು ಕೊಡ್ಬೇಕು ಏನು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಅಂತ ಅಲ್ಲಿಗೆ ಹೋಗಿ ದುಡ್ಡು ಕೊಟ್ಟು ಕಸ ಗುಡಿಸು ದೇವಸ್ಥಾನದಲ್ಲಿ ಆ್ಯಕ್ಚುಲಿ ನಿನ್ನೆ ವಿಷಯಸ್ ಕವರ್ ಮಾಡಿದ್ದೀನಿ. ಯಾರೋ 3 ಜನ ಹುಡುಗರು ಹೊರಗಡೆಯಿಂದ ಬಂದಿದ್ದವರು ಕಸ ಗುಡಿಸೋದು ಆ್ಯಕ್ಚುಲಿ ವಿಷಯಲ್ ಕವರ್ ಮಾಡಿದೆ. ಕಸ ಗುಡಿಸೋದು ಕವರ್ ಮಾಡಿದೆ. ಅದೆಲ್ಲ ಹುಡುಗರದೆಲ್ಲ ಕವರ್ ಮಾಡಿದ್ದೀನಿ. ಕೂತ್ಕೊಂಡಿದ್ದು ಹೆವಿ ಹಬಾಯ ಗ್ರೌಂಡ್ ಕೊಡೇನೋ ಹೇಳಿದೆ. ಸೊ ಕತೆ ಅವ್ರದ್ದು ರಿಲೇಟೆಡ್ ಎಲ್ಲ ಅಲ್ಲಿ ಗೊರೆ ಹಾಕಿಲ್ಲ. ಪೋಟೆ ಇಲ್ಲ ಪಿಂಟು ಅಂತ ಒಂದು ಹೆಸರು. ಅದೇ ಪಿಂಟು ಅಂತ ಹೇಳ್ಕೊಂಡ. ಅದೇನು ಗೊತ್ತಿಲ್ಲ ಅದು ಯಾವ ಪಿಂಟು ಗೊತ್ತಿಲ್ಲ. ಆಮೇಲೆ ಅರ್ಧ ರೈಸ್ ಕೊಡ್ತಿದ್ದೆ. ಅರ್ಧನೂ ಇಲ್ಲ ಆಗೋದು 4 ಪಿಂಟ್ ಹಾಕೋಬಿಡ್ಬೋದು ಹಾಗೆ. ಆ ಥರ ಆ ರೈಸ್ ಕೊಡ್ತಿದ್ದೆ. ಅಥವಾ 4-5 ವಾರ ಕೊಡ್ತಾವ್ರು ಆಗುತ್ತೆ. ದುರ್ಗಾಪ್ರಭು ದೇವಸ್ಥಾನದ ಹತ್ರ ಬಂದು ಕೊಡ್ತಾಯಿದ್ದು. ಪಾರ್ಕ್ ಒಳಗೆ ಬಂದು ಕೊಡ್ತಾಯಿದ್ರು. ಹೌದು ಕೊಡೋದು ನಿಲ್ಸಿದ್ದೆ ಅದಕ್ಕೆ ಅಂದರೆ ಊರು ಬಿಡೋದ. HE7480 ಇರಬೇಕು. ನಾಟ್ ಶ್ಯೂರ್. ಗಾಡಿ ಎಲ್ಲ ಹೈಡ್ ಆಗೋಗಿತ್ತು. ಅದ್ರಾಗ ಪ್ಲಂಬರ್ ಪ್ಲೇಟೆಲ್ಲ ಬೊಕ್ಕೊಂಡಿತ್ತು. ಜೊತೆ ಕೊಳೆ ಆಗಿತ್ತು ಸಿಕ್ಕಾಪಟ್ಟೆ. ಹೌದು ಕೊಡೋದು ನಿಲ್ಸಿದ್ದು ಇಂದು ಲಾಸ್ಟು ದಿನ ಏನು ಹೇಳ್ದೆ ಗೊತ್ತಾ, ನಿಮಗೆ ಕಷ್ಟ ಎಲ್ಲ ಕಡಿಮೆ ಆಗಬೇಕು ಅಂದರೆ ಅಲ್ಲಿ ಶಿವಂದು ಪಾರ್ಕಲ್ಲಿ ದೇವಸ್ಥಾನ ಇದೆಯಲ್ಲ, ದುರ್ಗಾಪರಮೇಶ್ವರಿ ದೇವಸ್ಥಾನ, ಅಲ್ಲಿ ಶಿವಂದು ಇದಿದೆ ವಿಗ್ರಹ, ಲಿಂಗ ಇದೆ. ಆ ಲಿಂಗಕ್ಕೆ ಬೆಳಿಗ್ಗೆ ಆಯಿತು ತೊಳೀರಿ ನೀವು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ಕ್ಲೀನ್ ಮಾಡಿ ಕೈ ಮುಗ್ದು ಆವಾಗ ದೇವರು ಒಳ್ಳೇದು ಮಾಡ್ತಾನೆ. ಹಂಗೆ ನಿಮ್ಮ ಕಷ್ಟ ಕಡಿಮೆ ಆಗುತ್ತೆ. ಹಂಗೆ ಹೇಳ್ಕೊಂಡು ಹೇಳ್ದ. ಎಬ್ಬಿಸ್ತದೆ. ಅದು ಯಾವುದು ಇನ್ನೂ ಮುಂಚೆನೂ ಹೇಳ್ದೆ. ದೇವಸ್ಥಾನ ಕೈ ಮುಗಿ ದೇವ್ರದ್ದು ಏನೋ ಮಾಡು ಹೇಳಿದ್ರೆ ಹೇಳ್ದೆ. ಅಲ್ಲೇ ಅಲ್ಲಿ ಮರ ಸುತ್ತು ಅಂತ ಹೇಳಿದೆ. ಯಾವುದೋ ಮರ ಸುತ್ತು ಅಲ್ಲಿ ಅಂತ ಹೇಳಿದ. ಸುಮ್ಮನೆ ಅವನೇನು ಹೇಳಿದ್ರು ಅಂದ್ಕೊತಿದ್ದೆ. ನನ್ನ ಕೆಲಸ ಮಾಡ್ತಿದ್ದೆ. ಸೊ ಈಗ ಕೊನೆಯದಾಗಿ ಅವ್ನು ಹೇಳಿದ್ದು ಶಿವನಿಗೆ ಕೈ ಮುಗಿ ಬೆಳಗ್ಗೆ ಕ್ಲೀನ್ ಮಾಡೋದನ್ನೆಲ್ಲ ಅವ್ರು ಕೈ ಮುಗಿ ಅಂತ. ಆ್ಯಕ್ಚುಲಿ ಎಷ್ಟೋ ಸರಿ ತೋರಿಸಿದ್ರಲ್ಲ ನಾನು ಜನಗಳೆಲ್ಲ ಬೆಳಗ್ಗೆ ಜಾಗ ಸ್ನಾನ ಮಾಡಿಸ್ತಾನೆ ಇರ್ತಾರೆ ದೇವ್ರಿಗೆ ಹೇಳಿ ಅಂತ. ಸೊ ನನಗೂ ಹಂಗೆ ಮಾಡೋಕ್ಕೆ ಹೇಳ್ದ. ಸೊ ತಲೆ ಕೆಡಿಸ್ಕೊಳ್ಳಿಲ್ಲ. ಸುಧಾಗುತ್ತೆ. ಸೊ ಅವ್ರು ಊಟ ಕೊಡೋದು ನಿಲ್ಲಿಸ್ಬಿಟ್ಟ. ಈಗ ನಂಬರ್ ಪ್ಲೇಟ್ ಕಿತ್ತೆಸ್ಬಿಟ್ಟು ಓಡಾಡ್ತಾನೆ. ಬಡ್ಡೆದೆ ಹೆಲ್ಮೆಟ್ ಹಾಕೊಳ್ಳಲ್ಲ. ಅದಕ್ಕೆ ನಂಬರ್ ಪ್ಲೇಟೇ ಕಿತ್ತಾಕ್ಬಿಟ್ಟು ಓಡಿಸ್ತಾರೆ. ಪೊಲೀಸರು ಅಂಥವ್ರಿಗೆ ಬೆಲೆ ಕೊಡೋದು. JF1197 KA09 JF1197 ಮೊಬೈಲ್ ತೊಗೊಂಡು ಡೈರೆಕ್ಟ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆ್ಯಕ್ಚುಲಿ
ಅವರು ರಾಜೇಶ್ ಇದೆಯಲ್ಲ ಅವ್ರ ಟೀಮ್ ಮೆಂಬರ್ ಅವ್ರಿಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಅದರಲ್ಲಿ ನೋಡಿದ ತಕ್ಷಣ ಸಡನ್ನಾಗಿ ಆಯ್ನ ಹಾಕ್ಕೊಡೋರು ಅಥವಾ ಇನ್ಫಾರ್ಮ್ ಮಾಡ್ತಾರಲ್ಲ ಹಂಗೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಇಲ್ಲಿ ಈಗ ರಾಜೇಶ್ ಟೀಮ್ ಅವ್ರು ನಾನು ಹುಡುಕ್ತಾ ಇದ್ದಾರೆ ತಿಟ್ಗಳಿ. ಸೊ ಈಗ ಇವನು ರಾಜೇಶ್ ಟೀಮ್ ಅವ್ರು ನೋಡಿದ ತಕ್ಷಣ ಇಲ್ಲಿ ಹೋಗ್ತಾ ಹೋದಾಗ ಹೋಗಿ ತೊಡ್ಕೋ ಅಂತ ಇನ್ಫಾರ್ಮ್ ಮಾಡ್ತಾರಲ್ಲ. ಸೊ ಆ ಥರ ಅವನು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದು ರಾಜೇಶರ ಟೀಮ್ಮೇಟ್. ಯಾವಾಗಲೂ ಮುಂಚೆ ಇಷ್ಟೊಂದು ಜನ ಇರಲಿಲ್ಲ. ಹೇಳ್ಬೇಕಾದ್ರೆ ನನಗೋದ್ರ ಪ್ರಕಾರ ರಾಜೇಶ ಒಬ್ಬರೇ ಇಡೀ ಸಿಟಿಗೆಲ್ಲ ಇಷ್ಟ ಇದ್ದಿದ್ದು. ಇಡೀ ಸಿಟಿಗೆಲ್ಲ ಇಷ್ಟ ಇರಲಿಲ್ಲ, 8 ಜನ ಇಷ್ಟ ಇದ್ದಿದ್ದು. ಆಮೇಲೆ ಅದು ಅಡ್ವಾನ್ಸ್ ಆಗೋದು, ಸ್ಕೂಟ್ರುಗಳು ತೊಗೊಂಡು ಮತ್ತು ಸ್ಟಾಫ್ಗಳನ್ನ ಹೈರ್ ಮಾಡಿಕೊಟ್ರು, ಯೂನಿಫಾರ್ಮ್ ಮಾಡಿದ್ರು, ಒಂದಲ್ಲ ಎರಡಲ್ಲ ಎಷ್ಟೊಂದು ಬದಲಾವಣೆ ಮಾಡ್ಕೊಂಡ್ರು. ಅದು ಯಾವ ಯಾಕಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೆ ರಾಜೇಶ್ ಹೇಳಿರೋ ಪ್ರಕಾರ ಈಗ ಇನ್ವೆಸ್ಟ್ಮೆಂಟ್ ಮಾಡಿರೋರು ಯಾರು ಅಂದರೆ ದಾನ ಧರ್ಮ ಮಾಡಿರೋರು ಯಾರು ನಮ್ಮ ಹೆಸರು ಹೇಳ್ಬೇಡಿ ಅಂತೇಳಿ ಇರ್ತಾರೆ. ಇವಾಗ ನಾವುಗಳು ಅವ್ರ ಹೆಸರನ್ನ ರಿವೀಲ್ ಮಾಡೋದ್ರಿಂದ ಅವ್ರ ಹೆಸರೆಲ್ಲ ಹೇಳೋಂಗಿಲ್ಲ. ನೀವು ಅಷ್ಟೇ ನಮ್ಮ ಬಗ್ಗೆ ಹೇಳ್ಬೇಡಿ, ನಮ್ಮ ಬಗ್ಗೆ ಆಗಲಿ ನಮ್ಮ ವಿಡಿಯೋ ಬಗ್ಗೆ ವಿಡಿಯೋದಲ್ಲಿ ನಾವು ಅಥವಾ ನಮ್ಮ ಸ್ಕೂಟ್ರು ಗಾಡಿ ಇವೆಲ್ಲ ಬರ್ತದೆ ಕೊಡ್ತಾರೆ ಅಂತ ಹೇಳಿದ್ದ. ಅದಿಲ್ಲ, ಅವೆಲ್ಲ ಆಗೋಲ್ಲ, ಎಲ್ಲರಿಗೂ ಒಂದೇ. ಸರಿ ಆಯಿತು ಅಂದರೆ ಓದೋದು ಬೈತಾರೆ, ಕೊಡಪ್ಪ ಬಿಡಿ, ಕೊಡೋಕ್ಕಾಗಲ್ಲ. ಸರಿ ಆಯಿತು ನಮ್ಮ ಅದು ಸುಮ್ಮನೆ ಅವಾಗಿಂದ ಕೊಡ್ತಾರೆ. ಫಸ್ಟ್ ವೀಕ್ಲಿಗೆ ಆಲ್ರೆಡಿ ಪ್ಲ್ಯಾನ್ ಇದೆ. From number 6. So ಅಲ್ಲಿಗೆ ಹೋಗೋದಕ್ಕೆ ಹಿಂಗೆಲ್ಲ ಹೋಗಬೇಕು. ಇಲ್ಲಿಂದ ಹಿಡಿದು ಅಂದರೆ ಏನು ಹೇಳೋದು, ಹೊಳೆ ಹತ್ರ ಇಳಿತೀನಿ. ಆ್ಯಕ್ಚುಲಿ ಉಳಿದು ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಸ್ನಾನ ಮಾಡಿಕೊಂಡ್ರೆ ಇಲ್ಲಿಂದ ಲಿಫ್ಟ್ ಸಿಗೋದಿಲ್ಲ. ಇಲ್ಲಿಂದ ದೇವಸ್ಥಾನಗಳಿಗೆ ನಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಅದರ ಥೀಮ್ ತೋರಿಸ್ತಾರೆ ಅದು ಪಾದಗಳು ಚೆನ್ನಾಗಿ ಟೈಟಲ್ ಥೀಮ್. ಅದು ನಡ್ಕೊಂಡು ಹೋಗ್ಬೇಕಾಗಿ ಬರುತ್ತೆ ಅಲ್ಲಿವರೆಗೂ ದೇವಸ್ಥಾನಗಳಿಗೆ. ಅದಕ್ಕೆ ಬೋಳಿ ಮಗಂತಂದು ಬರೀ ಟಾಯ್ಲೆಟ್ ಮಾಡೋಕ್ಕೋಸ್ಕರ ಎಲ್ಲಿಂದ ಬಂದು ನಿಂತ್ಕೊಂಡು ಟಾಯ್ಲೆಟ್ ಮಾಡ್ದೆ. ಕ್ಯಾಮ್ರಾ ಆನ್ ಆಗಲಿಲ್ಲ ಬೇಗ. ಬಡ್ಡಿ ಮಗಂದು ಮುಖ ಹಿಡಿಬೋದಿತ್ತು ಅಷ್ಟು ನಮ್ಮತ್ತು ತೋರಿಸೋದಷ್ಟೇ. ಆ್ಯಕ್ಚುಲಿ ಕುಲಸ್ವಾಮಿಯವರ ಬಾಲಂಗೋಚಿಗೆ ಅಂತ ತೋರಿಸಿದ್ದೇನೆಂದರೆ ಯೂರಿನ್ ಆ ಕಡೆಗೆ ಹೋಗುವಂಥ, ಕಟ್ಕೊಳಗೆ ಹೋಗುವಂಥ, ರೋಡ್ ಬೇಸಲ್ಲಿ ಹೋಗು ಕಟ್ಕೊಳಗೆ ಹೋಗೋ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಬಹುಶಃ ಇದು ಸಿಗೋಲ್ಲ, ನಂಜನಗೂಡು ದೇವಸ್ಥಾನದಲ್ಲಿ ಊಟ ಸಿಗೋಲ್ಲ ಇವತ್ತು. ಸಿಕ್ಕಿದ್ರೂ ಸರಿಯಾಗಿ ಸಿಗೋದಿಲ್ಲ, ಏನಾದ್ರು ಸಮಸ್ಯೆ ಆಗುತ್ತೆ ಖಂಡಿತ. ಏನಾದರೂ ಆಗಲಿ ಇವತ್ತು ಆ್ಯಕ್ಚುಲಿ ಕಾರ್ತಿಕೆ ಆದರೂ ಊಟ ಸಿಗೋದು ಡೌಟು. ನೋಡೋಣ, ಕಾರ್ತಿಕ್ ಮಾಸ ಮುಗಿದೋಯ್ತಾ ಇರೋ ಗೊತ್ತಿಲ್ಲ. ಸೌಂಡೇ ಎಲ್ಲೂ ಕೇಳಿಸ್ತಾ ಇಲ್ಲ. ನೋಡೋಣ. ಒಟ್ಟಲ್ಲಿ ದೇವಸ್ಥಾನ ಕೂಟಿಗೆ ಹೋಗಬೇಕು ಅಂತ ಹೊರಟಿದ್ದೀನಿ. ಬೆಳಗ್ಗೆಯಿಂದ ಹುಷಾರಿಲ್ಲ. ಆ್ಯಕ್ಚುಲಿ ಹುಷಾರಿಲ್ಲ ಅಂದರೆ ಅದು ಡಿಸೆಂಟ್ರಿ ಆಗ್ತಿತ್ತಲ್ಲ, ಹೊಟ್ಟೆ ನೋವು. ಆ್ಯಕ್ಚುಲಿ ಹೊಟ್ಟೆ ನೋವು ಕಡಿಮೆ ಆಗಿದೆ ಇವಾಗ. ಡಿಸೆಂಟ್ರಿ ಅಂತ ಹೆವಿ ಇದೆ. ಇನ್ನೂ ಪುರ್ ಅಂತ ಊದ್ತಾನೆ ಇದ್ದೀನಿ ಒಂದೇ ಸಲ. ಮತ್ತು ಇನ್ನೊಂದು ಏನಂದರೆ ಇವಾಗ 2 ಸರಿ ಊಟ ಮಾಡಿದೆ, ಸ್ನಾನ ಮಾಡಿದೆ. ನನ್ನ ಫೇವ್ರೇಟ್ 2 ಕಾರು ಒಟ್ಟಿಗೆ ಹೋಗ್ತಾ ಇದ್ದಾರೆ. 2 ಸರಿ ಸ್ನಾನ ಮಾಡಿದೆ ಗುರು ಇವತ್ತು. ಹೆಂಗೆ ಅಂದರೆ ಫಸ್ಟ್ ಒಂದು ಸರಿ ಸ್ನಾನ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಆಯಿತು. ಎಲ್ಲನೂ ಮಡಚಿ ಒಳಗಡೆಗೆ ಹಾಕ್ತಾಯಿದ್ದೀನಿ. ಸಡನ್ನಾಗಿ ಸುಂಟ್ರು ಗಾಳಿ ಬೀಸೇ ಬಿಡೋದ. ಸುಂಟ್ರು ಗಾಳಿ ಬೀಸಿ ಅಲ್ಲಿ ಈಗ ಆಲ್ರೆಡಿ ಇಲ್ಲ ಪ್ರೀವಿಯಸ್ ಮುಂಚೆ 3-4 ದಿವಸ ಎಷ್ಟೊಂದು ಸರಿ ತೋರಿಸಿದ್ದೀನಲ್ಲ, ಅದು ಬಾಳೆ ಎಲೆಗಳೆಲ್ಲ ತಗೊಬಂದು ಹಾಕಿ ಬೆಂಕಿಯೆಲ್ಲ ಹಾಕಿ ಬೂದಿ ಮಾಡಿದಾರಲ್ಲ ಸೊ ಅದು ಮತ್ತು ಮಣ್ಣು ಎಲ್ಲ ಮೇಲ್ಗಡೆಯಿಂದ ಕೆಳಗೆ
ಮೈಮೇಲೆ ಬಿದ್ದುಬಿಡ್ತು. ಜೊತೆಗೆ ಸುಳಿ, ನನ್ನ ಜೀವನದಲ್ಲಿ ಅಂಥ ದೊಡ್ಡ ಸುಳಿ ನೋಡೇ ಇಲ್ಲ. ನೀರನ್ನು ಸುಳಿ ಸೃಷ್ಟಿಸಷ್ಟು ಜೋರಾಗಿ ಗಾಳಿ ಬರ್ತಾಯಿದ್ರು. ಹೊರ್ರ ಅಂತ ಬಂದು ಆ ನೀರು ಮೈಗೆ ಯಾರೋ ನೀರು ಎರ್ಚ್ತಾರಲ್ಲ ತೆಗೆದು ಆಟ ಆಡಬೇಕಾದ್ರೆ ಆ ರೇಂಜಲ್ಲಿ ಗಾಳಿ ಬರ್ತಾ ತೆಗೆದು ಎಷ್ಟಿತ್ತು. ಹೇಳ್ಬೇಕಂದ್ರೆ ಯಾರು ಸ್ವಲ್ಪ ಇವರಾಗಿದ್ದರೆ ಹೆದರ್ಕೊಳ್ಳೋರಾಗಿದ್ದರೆ ಇದು ನಿಜವಾಗ್ಲೂ ಹೆದರ್ಕೊಂಡು ಏನಾರು ಹೆಚ್ಚು ಕೈ ಆಗೋಗ್ಬಿಡ್ತಾಯಿದೆ ಗ್ಯಾರಂಟಿ. ಆ ರೇಂಜಲ್ಲಿ ಅಂದರೆ ನೀರನ್ನು ಯಾರೋ ದೇವ್ರ ಫಿಲಮ್ ಹೋಗ್ಬೇಕಾದ್ರೆ ಕಂಪೇರ್ ಮಾಡ್ಬೋದು. ಈ ಡೆವಿಲ್ ಫಿಲಮ್ಗಳೆಲ್ಲ ತೆಗಿತಾರಲ್ಲ, ಯಾರೋ ನೀರು ಎರ್ಚೋದು ಅಳುಮುಳು ಆ ಥರ ಆ ರೇಂಜ್ಗೆ ನೀರು ಬಂದಿತ್ತು. ನಾನೇ ಒಂದು ನಿಮಿಷ ಬೆಚ್ಚಿ ಹೋಗ್ಬಿಡೆ ಸಡನ್ನಾಗಿ. ಸೊ ಆಮೇಲೆ ಪುನಃ ಇನ್ನೊಂದು ಸರಿ ನೀರು ಮುಳುಗ್ಕೊಂಡು ಬಂದಿದ್ದಾಯಿತು. ನೋಡೋಣ, ಲಿಫ್ಟ್ ಕೇಳ್ತೀನಿ. ಯಾರೋ ಲಿಫ್ಟ್ ಕೊಡೋ ಡೌಟು. ವಾಕಲ್ಲೇ ಹೋಗ್ಬೇಕಾಗ್ಬೋದು. ವಾಕಲ್ಲೇ ಹೋಗ್ತಾ ಇರ್ತೀನಿ. ಹೋಗ್ತಾ ಲಿಫ್ಟ್ ಕೇಳ್ತೀನಿ. ಲಿಫ್ಟ್ ಇದ್ದರೆ ಹೋಗೋದು ಅಷ್ಟೇ. ಬಿಂಗೋ ಒರಿಜಿನಲ್ ಸ್ಟೈಲ್. ME 9434 ME 9434 ಹೈಂಡೈ ಕ್ರಿಟಾ ಗಾಡಿ ಅದು. ಅದ್ರ ಜೊತೆಲಿ ಪಕ್ಕ ಹೋಗ್ತಾರೆ ಪ್ರಕಾಶ್ ಬಾಲಂಗೋಚಿ. ಧೂಳು ಎಳಿಸ್ತೀವಿ ಅಂತ ಆ್ಯಕ್ಚುಲಿ ಇಲ್ಲಿವರೆಗೆ ಹೆಂಗೋ ಬಚಾವಾಗಿ ಬಂದ್ಬಿಟ್ಟೆ. ಇಲ್ಲಿಂದ ಮುಂದಕ್ಕೆ ಧೂಳು ಎಳಿಸ್ತಾರೆ ಅವರು. ವಿಕೆಟ್ ರೈಡರ್, TVS ವಿಕೆಟ್ ರೈಡರ್ ಕಾಪಿ. ಅಂದರೆ ಇಲ್ಲಿವರೆಗೆ ಏನೋ ವೀಡಿಯೋ ರೆಕಾರ್ಡ್ ಮಾಡಿಲ್ಲ ನಾನು. ಅಂದರೆ ಕ್ಲೀನಾಗಿ ಬಂದಿದ್ದೀನಿ ಅಂದರೆ ಏನು ತೊಂದರೆ ಕೊಟ್ಟಿಲ್ಲ ಯಾರು. ಇಲ್ಲಿಂದ ಮುಂದಕ್ಕೆ ತೊಂದರೆ ಕೊಡ್ತಾರೆ ಅಂತ ಅರ್ಥ. ಅದಕ್ಕೆ ಅವನು ಪ್ರಥಮ ಡಸ್ಟ್ ಎಳಿಸ್ಕೊಂಡು ಹೋಗಿದ್ದ ಅವನು ಕ್ರೆಟಾ. ಧೂಳು ಎಳ್ಸೋಕ್ಕೆ ಇವಾಗ ನಿಂತ್ಕೊಂಡಿದ್ದು ಗಾಡಿ ನಿಲ್ಲಿಸಿದ್ದ. ಈಗ ಧೂಳು ಎಳ್ಸೋದಕ್ಕೆ ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ KA 04D 8604 ಇಲ್ಲಿ ಹೋಗ್ತಿರೋ ಎಲ್ಲ ವೆಹಿಕಲ್ಗಳು ಅಷ್ಟೇ, ಎಲ್ಲ ಆರ್ಗನೈಸ್ಡ್ಗಳು. ನನ್ನ ಡಸ್ಟಿಗೆ ಸಿಕ್ಸೋದಷ್ಟೇ ಇವರ ಉದ್ದೇಶ. ಸಿಟಿ ಕಾರ್ಪೊರೇಷನ್ ವ್ಯಾನ್ ಬರ್ತಾ ಇದೆ, ಮಿನಿ ಲಾರಿ ಬರ್ತಾ. ಇವೊಂದು ಅಷ್ಟೇ ನೋಡಿ, ಹೊಗೆನೂ ಬರ್ತಾಯಿದೆ. ಮುಂದಕ್ಕೆ ಹೋಗೋದಿಲ್ಲ ಸೋಳೆವಾಗ, ನಿಲ್ಲೋದು ಇಲ್ಲ. ಸೌಂಡು JL 2790 ವಿಕೆಟ್ ರೈಡರ್. ಈಗ ಆಲ್ರೆಡಿ 2ನೇ ಗಾಡಿ ವಿಕೆಟ್ ರೈಡರ್ ನೋಡ್ತಾ ಇರೋದು ಕಳೆದ 2 ನಿಮಿಷದಲ್ಲಿ. ಹಾರ್ವೆಸ್ಟಿಂಗ್ ನಂಬರ್ ಇಲ್ಲ ಗಾಡಿದು. JV 1104 ಅದು. KA 07 CA 599 ಆರ್ಗನೈಸ್ ಇದೆ. ಒಬ್ಬ 310 10F ಇದು ಅದು KSRTC ಆರ್ಗನೈಸ್ಡ್ ಎಲ್ಲ. ಜಸ್ಟ್ ಹೇಳಿಸ್ಕೊಂಡು ಹೋಗ್ತಾ ಇರೋದು. ಹೊಗೆ ಕೂಡ ಬಿಟ್ಕೊಂಡು ಹೋಗ್ತೇವೆ. ಎನ್ವಿರಾನ್ಮೆಂಟ್ ನೋಡ್ರೆ ನಿಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀರಿ. ಯಾಕೆಂದರೆ ನಿಮಗೆ ಸ್ಟ್ರೈಟ್ ಕ್ಯಾಮ್ರಾ ಮಾತ್ರ ಕಾಣ್ತಾ ಇದೆ, ಈ ಕಡೆ ಎಲ್ಲಿ ಕಾಣ್ತಾ ಇಲ್ಲ. ಈ ಕಡೆ ಎನ್ವಿರಾನ್ಮೆಂಟ್ ಎಷ್ಟು ಕ್ಲೀನಾಗಿದೆ, ಸ್ಟ್ರೈಟ್ ಎನ್ವಿರಾನ್ಮೆಂಟ್ ಹೇಗಿದೆ. ಆರ್ಗನೈಸ್ಡ್ ಇದು 10F 558 ಜಾಝ್. ಆ್ಯಕ್ಚುಲಿ ಅದೆಲ್ಲ ಕವರ್ ಮಾಡಬೇಕಿತ್ತು ನಾನು. ಇದ್ರ ಮೇಲೆ ಇತ್ತು ಒಂದು WRVನೋ ಜಾಝ್ ಗೊತ್ತಿಲ್ಲ. ಅದು ಅದಕ್ಕಿಂತಲೂ ಪ್ರೀವಿಯಸ್ ವರ್ಷನ್ ಇರ್ಬೋದು ಅನಿಸುತ್ತೆ. ಹೋಂಡಾದು ಕಡ್ಕೊಳ್ಳೋ ರಮೇಶ್ ಕೇಳಿದ್ನೆಲ್ಲ, ನಮ್ಮ ಎಂಕ್ವೈರಿ ಮಾಡಿದ್ನೆಲ್ಲ ಆ ಗಾಡಿ ಅದು. ಆ್ಯಕ್ಚುಲಿ ಏನು ಹೇಳ್ತಾ ಇದೆ, ಇದ್ರ ಮೇಲೆ ಅದು ಬ್ರಿಡ್ಜ್ ಮೇಲೆ ಅಲ್ಲಿ ಮೀನುಗಳನ್ನು ಮಾರಾಟ ಮಾಡ್ತಾರೆ. ಅಲ್ಲಿ ಆ್ಯಕ್ಚುಲಿ I-20 ಹಳೆ ವರ್ಷನು ಫಸ್ಟ್ ವರ್ಷನ್ ಇತ್ತಲ್ಲ ಅದು. ಮತ್ತು ಹೋಂಡಾ ಜಾಝ್ ಅಥವಾ WRV ಎರಡೂ ಒಂದೇ ಥರ ಇದೆ. ಆ ಗಾಡಿನ ನಿಲ್ಲಿಸಿದ್ರು. ಒಂದು ಅದು ಕವರ್ ಮಾಡಬೇಕಾಗಿತ್ತು. ನನ್ನ ಮೊಬೈಲ್ ಬ್ಯಾಗಲ್ಲಿ ಇಟ್ಟಿದ್ದೆಲ್ಲ ಅನ್ಸಂಟಿಕ್ಕೆ ತೆಗಿಲಿಲ್ಲ, ಸುಮ್ಮನೆ ಬಂದೆ. ಅವೆಲ್ಲ ಇದ್ದಿದ್ದೆ ಹೋಗುತ್ತೆ, ಯಾವ ಮಾಡ್ತಾನೆ ಅಂತ. ಇಲ್ಲೂ ಅದಕ್ಕೋಸ್ಕರ ಕವರ್ ಮಾಡಲಿಲ್ಲ. ಇಲ್ಲಿ ಡಸ್ಟ್ಗೋಸ್ಕರ ಈಚಾಗಿ ತೆಗೆದೆ. ಸೊ ಬೇರೆದಾಯಿತು. 7C7609 ಡಸ್ಟ್ ರಾಂಗ್ ಬೇಲ್ ಬಂದಿದ್ದು, ಡಸ್ಟ್ ಬೇರೆ ಅದು. ಈ ಕಾರಣಕ್ಕೆ ಲಿಫ್ಟ್ ಕೊಡೋದಿಲ್ಲ, ಡಸ್ಟಲ್ಲಿ ಸಾಯಿದೆ ಅಂತ. B291 ಅಪ್ಪ ಅಮ್ಮ ಏನೋ ಇದೆ, ಅದು ಆ ಕಡೆ ಇರಲಿ. ವೆಹಿಕಲ್ಗಳು ಬರ್ತಾ ಇದ್ದಾವೆ ಬೇಜಾರು.
ತಮಿಳ್ನಾಡು 37 ಅದು, ಅಂದರೆ ಆರ್ಗನೈಸ್ಡ್ ಅಂತ ಅರ್ಥ. ಬಿಸಿಲು ಸ್ಟಾರ್ಟ್ ಆಗ್ತು, ನೋಟಿಸ್ ಮಾಡಿದ್ರಾ? ಬಿಸಿಲು ಇರಲಿಲ್ಲ, ಬಿಸಿಲು ಬರ್ತು. ಇದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಬಾಲಂಗುಚಿ 444N ಗಾಡಿ ಅದು. ನೆಕ್ಸಾನ್ ಇದೆಯಲ್ಲ 44N K44 ಫ್ರೆಂಡ್ಸ್. ಮುಸ್ಲಿಮ್ದು ಯಾವುದು ಆಳು ಮುಳಿ ಏನೋ ಬರ್ತಿದೆ ಗಾಡಿ ಮೇಲೆ. ಹೋಗೆ 448 KA09Y 448 ಗಾಡಿ. ಆ್ಯಕ್ಚುಲಿ ಇವನ್ನ ಇದು ತೆಗಿಯೋ ಪ್ಲ್ಯಾನ್ ಇರಲಿಲ್ಲ. ಹೋಗೆ ಅಲ್ಲೂ ಅಷ್ಟೇ ಅವರಿಬ್ಬರು ಕ್ಲೀನಾಗಿ ಕವರ್ ಅದ. ಅವನ ಅಮ್ಮನ ಜಾತಿನ K2 ಅದು ಆ್ಯಕ್ಚುಲಿ ಚಂದ್ರಮೌಳೇಶ್ವರ KA03 C9724 ಗಾಡಿ. ಹೋಗೆ ಅದು ಬಾಲಂಗೋಚಿ, ಇವನು ಯಾರೋ ಪ್ರಕಾಶ್ ಬಾಲಂಗೋಚಿ ಅವನು, ಮತ್ತು ಪಂಚೆ ಬಾಲಂಗೋಚಿ. ಇವರು ಕಡ್ಡಿಗಿರ್ಬಿಟ್ಟು ಹಂಗೆ ಹಿಡ್ಕೊಂಡೆ ಅವನ ಬಿಡಿ ಹಸ್ತಾ ಇಲ್ಲ ಇವ. ಯಾವುದೇ ಹಲ್ಗಟ್ಟಲ್ಲಿ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ದ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಬೈಡ್ಲಿವಳು ಕಪಿಬಾ ಅಂತ. HM 3954 ಕಾಲಲ್ಲಿ ತೆಗಿಸ್ಕೊಂಡು ಹೋಗೋದು. ಇವನು ಏನು ಸಾಚಲ್ಲ ಇವ ಪ್ರಕಾಶ್ ಬಾಲಂಗೋಚಿ ಇವನು. ಆ್ಯಕ್ಚುಲಿ ಏಲಿಯನ್ಸ್ ಇವತ್ತೇನೋ ಬನ್ನೂರಿಗೆ ಹೋಗೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹೌದಾ? ಖಂಡಿತ ಹೋಗಲ್ಲ ಬನ್ನೂರಿಗೆ. AA8994 KA19 ಗಾಡಿ ಅದು ಆಟೋ. HN 7144 ಯುನೈಟೆಡ್ ಕಿಂಗ್ಡಮ್ TVS. JT 1666 ಆ್ಯಕ್ಚುಲಿ ಯೂನಿಕಾರ್ನ್ ನಮ್ಮ ಮಮ್ಮಿ ಪರವಾಗಿ ಬಂದಿದ್ದು. ಈ ಹುಡುಗಿರದೇನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾಯಿರೋದು. ಆ್ಯಕ್ಚುಲಿ ಆ ಗಾಡೀಲಿ ಹೋದ್ನಲ್ಲ ವಿಡಾ JE 7906 KL10A 3812 ಮುಂದ್ಗಡೆ ಹೋಗಿದ್ದು ಆಟೋ. ಹೆವಿ ಸ್ಮೋಕ್ ಇತ್ತು, ಹೆವಿ ಅಂದರೆ ಹೆವಿ ಸ್ಮೋಕ್ ಅದು. ಈಗಲೂ ಕಾಣ್ತಾ ಇದೆ ಸ್ಮೋಕ್ ಅದು. Q5143 ಅದೇ ಗಾಡಿ ನಿಲ್ಸಿದ್ದು ಹೋಗ್ತಾ ಇರೋದು. ಮತ್ತೆ ಹೋಗೆ ಗಾಡಿ ನಂಬರ್ ಹೇಳಿದೆ, ನಂಬರ್ ಪ್ಲೇಟ್ ಅದು. F5366 K09 F5366 ಅದು. ಇಡೀ ಕ್ಲೋಸಪ್ ಅಲ್ಲದ ರೋಡ್ ಜಾಗ ಇದೆ, ಖಾಲಿ ಇದೆ, ಆರಾಮ್ಸೆ ಹೋಗೋದಿತ್ತು. ಅದು ಏನಂದರೆ ಆರ್ಗನೈಸ್ ಮಾಡಿರ್ತಾರೆ. HV ಗಾಡಿ ಒಂದು ನಂಬರ್ ಓದೋಕ್ಕಾಗಲಿಲ್ಲ, ಯೂನಿಕಾರ್ನ್ ಆರಾಮ್ ಮಾಡಿದ್ದ ಅವನು. ಯಾರೋ ಚರ್ಚ್ ಕಡಿತಾರೆ ಸೌಂಡ್ ಹಾಕ್ಕೊಂಡು. ಈ ಹರಿಕತೆ ಚೆನ್ನಾಗೈತೆ ಅದು ನಂಜುಂಡೇಶ್ವರದ. ಆ್ಯಕ್ಚುಲಿ ಇದು ಸ್ಕ್ರಿಪ್ಟೆಡ್ ಅದು. ನಂಜುಂಡೇಶ್ವರ ಚಾಮುಂಡಮ್ಮ ಇವರೆಲ್ಲ ಏನು ಅವರು ಹರಿಕತೆ ಹೇಳೋ ರೇಂಜ್ಗೇನು ಕೆಲಸ ಮಾಡಿರಲ್ಲ. ಸೊ ಕತೆ ಇರೋದಿಲ್ಲ. ಇದು ಏನೋ ಒಟ್ಟಲ್ಲಿ ಜನನ ಖುಷಿ ಪಡ್ಸೋಕ್ಕೆ ಕತೆ ಚೆನ್ನಾಗೈತೆ. ಕೇಳಿದ್ದೀನಿ, ನೀವು ಕೇಳಿ. ಹೇಳೋ ನಂಜುಂಡ ನಿಂದು ಅಂದ್ಕೊಂಡು ಏನೋ ಹಾಡಿದೆ, ಚೆನ್ನಾಗೈತೆ, ಕೇಳೋಕ್ಕೆ ಚೆನ್ನಾಗೈತೆ. ನಂಜುಂಡೇಶ್ವರಿಗೆ 3 ಜನ ಹೆಣ್ತಿದ್ದಾನೋ. ಆ 3 ಜನ ಮಧ್ಯೆ ನಂಜುಂಡೇಶ್ವರದ ಹೆಂಗೆ ಹಿಡ್ಕೊಂಡು ಎಳೆದಾಡ್ತಾರೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಇದು ಸಾಂಗ್ ಇದು. ಈಗ ಬರ್ತಾಯಿದ್ದಲ್ಲ ಅದು. ಪ್ರಕಾಶ್ ಬಾಲಂಗೋಚಿ ಮುಂದೆ ಹೋಗ್ತಿರೋನು. $11ES ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ. ಸುಮ್ಮನೆ ಖಾಲಿ ರೋಡ್ ಗಾರ ನೋಡಿದ್ದವನ. ಅಲ್ಲಿ
ಯಾರು ರೈಟ್ ಸೈಡು ಇಲ್ಲ ಲೆಫ್ಟು ಇಲ್ಲ ಹಿಂದೆ ಮುಂದೆ ಯಾರು ಇಲ್ಲ ಬೇವರ್ಸಿ ಹೋದಾಗ ಹೋಗ್ತಾವೆ ಹೆಂಗೋ ಹೊರ ನೋಡಿ ತಂದು ನೋಡಿ ಕೇಬಲ್. ಇವನು ಅಷ್ಟೇ ಸುಮ್ಮನೆ ಮಹಾರಾಷ್ಟ್ರ ಗಾಡಿ MH. ಸಂಚಾರೋಗ್ಯ ಘಟಕ, ಹೆಲ್ತ್ ಇಶ್ಯೂಸ್ ಏನೋ ಅದೇ. ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಹುಷಾರಿಲ್ಲ ಗುಂಡುಗಳು ಇದ್ದಂಗೆ ಇದ್ದೀನಿ. ಆದರೆ ಡೀಸೆಂಟ್ರಿ ಆಗ್ತಾಯಿಲ್ಲ, ಹೊಟ್ಟೆ ನೋವು ಹೋಯ್ತು, ಹೊಟ್ಟೆ ನೋವು ಸಿಕ್ಕಾಪಟ್ಟಾಯಿತು. ಅಯ್ಯೋ ಇಲ್ಲ ಈಗಲೂ ಇದೆ ಗುರು ಹೇಗಪ್ಪ. ಈಗ ಒಂಚೂರು ಹೊಟ್ಟೆ ಹಿಂದೆ ಕೇಳ್ಕೊಂಡ ತಕ್ಷಣ ಇದೆಯಾ ನೋಡೋಣ ಅಂತ ಆಗಲೇ ನೋವ್ತಾ ಇದೆ. ಹೊಟ್ಟೆ ನೋವು ಇನ್ನೂ ಇದೆ, ಕಡಿಮೆ ಆಗುತ್ತೆ. ಏನೋ ತಿಂದಿಲ್ವಲ್ಲ ಬಹುಶಃ, ಅದಕ್ಕೆ ಅದು ಕಡಿಮೆ ಆಯಿತು. ಆ ಕಡೆ ಬಿಸಿಲಿದೆ ಹೆವಿ, ಈ ಕಡೆ ಸ್ವಲ್ಪ ನೆರಳಿದೆ ಮರಗಳಿರೋದ್ರಿಂದ. ಸೊ ಅದಕ್ಕೆ ಈ ಕಡೆ ಬಂದೆ. ಅವ್ನ ಗಾಡಿ ಲೆಫ್ಟ್ ಬರ್ತಾ ಇದ್ದಾನೆ, JK 9927. ಸಾಂಗ್ ಕೇಳಿಸ್ಕೊಳ್ಳಿ, ಹಂಗೆ ಕೇಳಿಸಲ್ಲ ಅಂದ್ಕೊಳ್ತೀನಿ. ಹೆವಿ ನಾಯ್ಸ್ ಇದೆ ಸಿಕ್ಕಾಪಟ್ಟೆ, ಜೊತೆಗೆ ವೆಹಿಕಲ್ ಸೌಂಡ್ ಸಿಕ್ಕಾಪಟ್ಟೆ. ಅಯ್ಯೋ ಹಬ್ಬ, ಹೆವಿ ಟ್ರಾಫಿಕ್ ಇದೆ ಮುಂದೆ. ಬುಲೆಟ್ ಹೆವಿ ಟ್ರಾಫಿಕ್ ಇದೆ. ಅಮಾಯಕ ಲೇಟ್ ಆನ್ ಮಾಡ್ಕೊಂಬರ್ತಾರೋದು. HQ 7058. ಹೌದು ಅಷ್ಟೇ, ಅತಿ ಅಮಾಯಕ ಅವನು, ಹೆವಿ ಅಮಾಯಕ. HK 2110. ಅಲ್ಲಿ ಸೌಂಡ್ ಬರ್ತಾಯಿದೆ, ಕೇಳಿಸ್ಕೊಳ್ಬೇಕಿದ್ರೆ. ಅದೇನೇನೋ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು. ಹೆವಿ ಟ್ರಾಫಿಕ್ ಇದೆ, ಹೆವಿ. ನನ್ನ ಕಣ್ಣೆಲ್ಲ ಉರಿತಾ ಇದೆ ಆಲ್ರೆಡಿ. MD ಮೊಹಮ್ಮದ್ ಪ್ಲಸ್ HC 218 K02 ಅದು ಬೆಂಗಳೂರು ಗಾಡಿ. ಪ್ರೆಸ್ ಇತ್ತು ಅವ್ರ ಮೇಲೆ. ಸ್ಪ್ಲೆಂಡರ್ ತರಗು ಇವಳೇ ಇದ್ರೂ ಇರ್ಬೋದು ಗುರು. ಸೊ ಇದೇ ಥರ ಗುರು ಒಂದ್ಸರಿ ತರಗಾಕೋ ಬರ್ತಾಯಿದ್ದ, ಯಾವ ರೇಂಜಲ್ಲಿ ಹೊಡ್ಕೊಂಡೋದ ಅಂದರೆ ಸೈಡಿಗೆ ಬಿದ್ದೋಗಿದೆ ನಾನು ಆಲ್ಮೋಸ್ಟು. TA 1084 ಇದು, K45 ಇರಬೇಕು, ನಾಟ್ ಶ್ಯೂರ್. ಇದೇ ಥರ ತರಗಾಕೊಂಡು ಹೋಗೋದು. ಹೆಂಗೆ ಹೊಡ್ಕೊಂಡೋಗಿದೆ ಅಂದರೆ ಒತ್ತರಿಸ್ಕೊಂಡು ಹೋಗ್ಬಿಟ್ಟು ನಾನು ಬೈ ಮೇಲೆ ಇದ್ರ ಮೇಲೆಲ್ಲ ತರಗು ಹಂಗೆ ಕಚ್ಕೊಂಡಿತ್ತು. ಇದು ಆರ್ಗನೈಸ್ಡ್ ಇದು. 905124 K05 LD 2713 JT 240 ಮೈಸೂರು. ಹೌಸ್ ಆಫ್ ವಿಂಡ್ಸರ್ ML 7897. ಟ್ರಾಫಿಕ್ ಇವತ್ತು ಅಷ್ಟು ಆರ್ಗನೈಸ್ಡ್ ಇವನು. ಯಾರು ಅತಿ ಅಮಾಯಕ ಅಲ್ಲ, ಹೆವಿ ಅಮಾಯಕ. ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋನು. 775 ಗಾಡಿ ನಂಬರ್ ಹೋಗೋಕ್ಕಾಗಲ್ಲ. ಹೆಡ್ಲೈಟ್ ಎಷ್ಟೊಂದು ಹೆಡ್ಲೈಟ್ ಇದೆ. ಸಿಟಿ ಕಾರ್ಪೊರೇಷನ್ದು. ಇವರು ಪಕ್ಕ ಓಡಾಡೋದ್ರಿಂದ ಅಲ್ಲಿ ಒಂದು ಡಿಸಡ್ವಾಂಟೇಜ್ ಏನು ಗೊತ್ತಾ, ಪ್ಯೂರ್ ಸ್ಮೆಲ್ಲು. ಏನೋ ಕೂಗ್ಬಿಟ್ಟೋದು ಆ್ಯಕ್ಚುಲಿ, ಪ್ಯೂರ್ ಸ್ಮೆಲ್ಲು. HW 8221 HR 8026. ಹೌದು ಅಷ್ಟೇ. ಹೋಟ್ಲಯ್ಯೋ ಪ್ರಕಾಶ್ ಟೆಡಲ್ತಿ ಮಾಡ್ಕೊಂಡು ಸೈಕಲ್ ಪ್ರಕಾಶ್ ಟೆಡಲ್ತಿ. ಇವನು ಅದು ಬಸವೇಶ್ವರ ಕೃಪೆ ಇಂಡಿಯನ್ TV ಮತ್ತು ಬಂದೂರು ಲಾರಿ ಬಸ್ಸರ ಲಾಸ್ ಏಂಜಲ್ಸ್ ಟಿ ಶರ್ಟ್ ಇತ್ತು. JK 5764 ಲಾಸ್ ಏಂಜಲ್ಸ್ ಇತ್ತದು. 10W 6064 ಒಡೆಯರು. ಈ ಹುಡುಗ HB 961 ಇರಬೇಕು, ನಾಟ್ ಶ್ಯೂರ್. ಅಲ್ಲಿ ಒಂದು ಸರಿ ಇದ್ರ ಮುಂದೆ ಅಲ್ಲಿ ದಾಸೋ ಭವನ ಮುಂದೆ ಡಲ್ಟ್ ರೇಸ್ ಥರ ಹೊಗೆ ಇಳಿಸೋದು ಮತ್ತು ಧೂಳು ಇಳಿಸೋದೆಲ್ಲ ಮಾಡ್ತಾಯಿದ್ದಾರೆ. ಹಿಡ್ದಿದ್ದೀನಿ, ಬಹುಶಃ ಅದು ಇವನೇ ಇರಬೇಕು, ನಾಟ್ ಶ್ಯೂರ್. ಮುಖ ನೋಡಿರಲಿಲ್ಲ ಅವತ್ತು, ದೂರದಲ್ಲಿದ್ದ. ಆರ್ಗನೈಸ್ ಇದೆಲ್ಲ ಹೆಡ್ಲೈಟ್ ಆನ್ ಆಗಿರೋದೆ, ಎಲ್ಲ ಹೆಡ್ಲೈಟ್ ಆನ್ ಬೈಕ್ಗಳು. ನಡ್ಕೊಂಬತ್ತಿರೋ ಒಂದು ಹೆವಿ ಅಮಾಯಕ. ಆ ಬೈಕ್ ಬರ್ತಿರೋದು ಹೆವಿ ಅಮಾಯಕ, ಹೆಡ್ಲೈಟ್ ಆನ್ ಆಗಿದೆ. ಇದೆಲ್ಲ DRL ಅಲ್ವಾ, ಎಲ್ಲ ಹೆವಿ ಅಮಾಯಕ ಅಂತ ಹೇಳಿಲ್ವಾ. ಇದು ಹೆವಿ ಅಮಾಯಕ ಪ್ರೋ ಪ್ಲಸ್ ಮ್ಯಾಕ್ಸ್ ಅವನು, ಬರೀ ಹೆವಿ ಅಮಾಯಕ ಅಲ್ಲ. ಹೆಡ್ಲೈಟ್ ಪ್ರಕಾಶ್ ಬಾಲಕೃಷ್ಣ ಅವನು.
ಹೆಲ್ಮೆಟ್ ಹೇಮಂತ್ಗೆ ಭಾಗ್ಯಲಕ್ಷ್ಮಿ, ಅದು ಭಾಗ್ಯಲಕ್ಷ್ಮಿ. ಬಸ್ಸು ಹೆವಿ ಹಮಾಯಕ KA10F 433 ಎಕ್ಸ್ಟ್ರಾ ಅಂತೆ, JX2010 ಆರ್ಗನೈಸ್ಡ್. ಏನೋ ಎಕ್ಸ್ಟ್ರಾ ಏನೋ ಹೇಳ್ದಾಗ ಕೇಳಿಸ್ಕೊಳಕ್ಕೆ ಹೋಗಲಿಲ್ಲ. 10F 433 ಷಣ್ಮುಖಮ್ದು 33 ಮೊಬೈಲ್ ನಂಬರ್ ಎಂಡ್ ಆಗೋದು, ಆರ್ಗನೈಸ್ಡ್ ಇದು. ಇವನು ತಗೊಳ್ರಪ್ಪ, EN 4454 EN HY 4643. ಒಂದು ಗಾಡಿ ಹೋಯ್ತು ಆ್ಯಕ್ಚುಲಿ, ಹೆವಿ ಕ್ಲೋಸಪ್ ಅಲ್ಲ ಅದು ಹುಡುಗ. ಅದೇನೋ ನನಗೆ ಆಶ್ಚರ್ಯ ಆಯ್ತು. ಅದೇನು ಹಾಕೊಂಡ ಗೊತ್ತಿಲ್ಲ, ಕಾಲಿಗೆ ಬರೀ ಶೂಸ್ ಇಲ್ಲದೆ ಸಾಕ್ಸ್ ತೊಗೊಂಡು ಹೋಗ್ತಾ ಇರೋಂಗೆ ಕಾಣ್ತಾ ಇದೆ. ಅದೇನಪ್ಪ ಇವ್ರು ತೊಗೊಂಡವನೆ KA02D6108. ಈ ಗಾಡಿ ಆಗಲೇ ಓದ್ದಂಗಿದೆ. ಅಯ್ಯೋ ಇದು ಡೋರ್ ಓಪನ್ ಇದೆ. K40F 1094. ವೆಹಿಕಲ್ಗಳು ಬರ್ತಾ ಇರೋದು ನೋಡಿ ಗೊತ್ತಾಗೋಗುತ್ತೆ. ಹೂ ಅಂತವನೆ ಅವನು ಗೊತ್ತಲ್ಲಿ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಇನ್ನೊಂದು ನನ್ನ ದೇವಸ್ಥಾನ ಇದ್ಬಿಟ್ಟು ಈ ಕಡೆ ಬ್ರಿಡ್ಜ್ ಹತ್ರ ಬಂದಲ್ಲ, ಅವಾಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದೆ ಅಂದರೆ ಪೊಲೀಸವ್ರನ್ನ ಎತ್ಕೊಂಡು ಎನ್ಕ್ವೈರಿ ಮಾಡ್ತಾರೆ ಇವತ್ತು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿಸೋರು. ಅಂದರೆ ದೇವಸ್ಥಾನಕ್ಕೆ ಏನಾದ್ರು ಹೋದರೆ ಆ್ಯಟಿಟ್ಯೂಡ್ 10EE5496 ಅದು. EY ಗಾಡಿ ನಂಬರ್ ಓದೋಕ್ಕಾಗಿಲ್ಲ. ಇದು ಮಲೆ ಮಹದೇಶ್ವರ, ಇದು ಆಟೋ ಮೇಲೆ ಬರೆದಿರೋದು ಮಲೆ ಮಹದೇಶ್ವರ. ಹೇಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ, ಹಿಂಗೆ ಕರ್ಕೊಂಡು ಹೋಗ್ತೀವಿ ಅಂತ. ಅಯ್ಯೋ ಅಯ್ಯೋ ಎಷ್ಟು ಕ್ಲೋಸಪ್ ಅಲ್ಲೋದ ಅಂದರೆ ಅವ್ನ ಕೈನ ಟಚ್ ಆಗಬೇಕು, ಅದು ಸಾಮಾನ್ಯ ಟಚ್ ಆಗಬೇಕು, ಅಷ್ಟು ಕ್ಲೋಸಪ್ ಅಲ್ಲೋದ. ಆದರೆ ಅವ್ನು ಹೋದ್ನಲ್ಲ ಹಾಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಷಣ್ಮುಖಂ ಅಲ್ಲಿ ಶಶಿಧರ ದೀಕ್ಷಿತ್ ಬಾಲಕೃಷ್ಣ 2 ಹೆಡ್ಲೈಟ್ ಆನ್ ಆಗಿದೆ. ಒಂದು ಕಾಲಿಗೆ ಏನೋ ಏಟಾಗಿದೆ. ಅಲ್ಲ ಈಗ ಆಲ್ರೆಡಿ ಆ್ಯಟಿಟ್ಯೂಡ್ ಅಲ್ಲಿ ಕ್ರಿಯೇಟ್ ಮಾಡಿದ್ದ ಹುಡುಗ ಕೆಂಪು ಕಲರ್ ಟಿ ಶರ್ಟ್ ಹಾಕೊಂಡು ಹೋದ್ನಲ್ಲ ಶಾರ್ಟ್ಸಲ್ಲಿ, ಅದು ಅದೇ ಕತೆ. ಅಂದರೆ ನನ್ನನ್ನು ಹಾಗೆ ಹೇಳ್ಕೊಂಡು ಹೋಗ್ತೀವಿ ಬೆಂಗಳೂರಿಗೆ ಅಂತ. ಅಂದರೆ ನಾನು ಈಗ ಹಾಕೊಂಡಿದ್ದಲ್ಲ ಬಟ್ಟೆ ಟಿ ಶರ್ಟ್ ಅರ್ಥ ಹೋಗ್ತಾ ಇದೆ. ನಾನು ಸ್ವಲ್ಪ ಇನ್ನೊಂದು 2-3 ದಿವಸ ಬಳಕೆ ಬರ್ಬೋದು. ಪ್ಯಾಂಟ್ ಶಾರ್ಟ್ಸ್ ಟಿ ಶರ್ಟ್ 2 ಹೊರದೋಗೋದು ಸ್ಟೇಜಲ್ಲಿದೆ. ನೋಡೋಣ, ನಮ್ಮ ಅಕ್ಕನ ಕೇಳೋಣ, ಹೆಲ್ಪ್ ಕೇಳೋಣ ಅಂದ್ಕೊಂಡಿದ್ದೀನಿ. JC 3642 ದಾರಿ ಹೋಗ. HY 482 ಹಾಕ್ಲಿಸ್ತೀಯ ಅಂತ. ಅಂದರೆ ನಿದ್ದೆಗಿದೆ ಮಾತ್ರ ಏನಾದ್ರು ಹಾಕ್ಕೊಡ್ಬೋದು ಊಟದಲ್ಲಿ. ಮಣ್ಣು ಹಾಕ್ತೀವ. ಹೆಡ್ಲೈಟ್ ಸಿಡಿ ಪೊಲೀಸ್ ಹೇಳಿಲ್ವಾ, ಪೊಲೀಸವರೇನೋ ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿದ್ರು ಅಂತ. ಹೆಡ್ಲೈಟ್ K04 KQ ಏನೋ ಇತ್ತು, KQನೋ KGನೋ ಸರಿಯಾಗಿ ಕಾಣಲಿಲ್ಲ. ಹೆಡ್ಲೈಟ್ ಮುಂದೆ ಬರ್ತಾ ಇರೋದು DRL ಅಲ್ವೇ ಅಲ್ಲ, ಅದು ಹೆಡ್ಲೈಟ್ ಅದು ಹಿಂದ್ಗಡೆ ಲೈಟ್ ಉರಿತಾ ಇದೆ. ಇವನು ಸಮನ್ ತೋರಿಸೋದು. ರಸ್ತೆಯಲ್ಲಿ ಏನೋ ನಾವು ಬಿಸಾಕಿಲ್ಲ, ಕಾಲು ಗಂಟೆಗೋಗ್ಬೇಕು ಆ ಥರ. ಹೆಡ್ಲೈಟ್ ಆ್ಯಕ್ಚುಲಿ ಬಂದಿದ್ದು ರೋಡಲ್ಲಿ ಪಾಸ್ ಆಗ್ತಾ ಇದ್ವಲ್ಲ ವೆಹಿಕಲ್ಗಳು, ಆಲ್ಮೋಸ್ಟ್ ಔಟ್ ಆಫ್ ಎಲ್ಲ ವೆಹಿಕಲ್ಗಳು ಆರ್ಗನೈಸ್ಡ್. X51X185 ಹಲೋ 10EE. ಅದು ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಅದು ಆ್ಯಕ್ಚುಲಿ 10EE 2 ಗಾಡಿ ಹೋದ, ಅದೇ ವೆಹಿಕಲ್ ಹೋಗಿದೆ, ಏನೋ ಐಡಿಯಾ ಇಲ್ಲ. ಇವನೇನು ಹಿಡಿಲೇಬೇಕು ಮುಂದೆ. EJ 4657 K09 EJ 4657 ಕನ್ಫರ್ಮ್. ಇವನು ಹಿಡಿಲೇಬೇಕು. JZ 7929 7929
ಒಂಥರ ಕಥೆಗಳೇನು ಅಂದರೆ ವೆರಿ ಕ್ಲೋಸಪ್ಪಲ್ಲಿ ಬರ್ತಾರೆ ನನಗೆ ಒತ್ತರಿಸ್ಕೊಂಡು ಹೋಗೋದು. ಈಗ ಆಲ್ರೆಡಿ ವಿಡಿಯೋ ಎಷ್ಟೊಂದು ಸರಿ ಹೇಳಿದ್ದೇನೆ. ಜಿ ಎ ಗೋವಾದಿರ್ಬೇಕಾದ್ರೆ, ಗೋವಾ ಅಲ್ಲ ಜಿ ಎ ಅದು ಯಾವುದು ನನಗೂ ಸರಿ ಗೊತ್ತಿಲ್ಲ. ಇದು ಎರಡೂ ಆ್ಯಕ್ಚುಲಿ ಏನೋ ಹೇಳೋಕ್ಕೆ ತಲೆ ಒಳಗೆ ತೊಗೋತಾ ಇದೆ. ಈಗ ಅವ್ರು ಮೆಮೊರಿ ಮಾಡೋಕ್ಕಾಗಲಿಲ್ಲ. ಅದು ಮುಂದೆ ಇದು ಅಷ್ಟೇ ಫ್ಯಾಬಿಯಾ. ಮುಂದೆ ಒತ್ತರಿಸ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ಹಲ್ಲೆ ಮಾಡೋದು ಕಂಟಿನ್ಯೂಸಾಗಿ ಬರ್ತಾಯಿದ್ದು. ಅಂದರೆ ನನಗಿಂತ ಮುಂಚೆ ನನ್ನ ಮುಂದೆ ಕೆಲಸಗಳನ್ನ ಮಾಡ್ತಾರೆ ಮತ್ತು ಒತ್ತರಿಸ್ಕೊಂಡು ಹೋಗ್ತಾರೆ, ಒತ್ತರಿಸ್ಕೊಂಡು ಹೋಗ್ತಾರೆ. ನಾನು ಏನಾದ್ರು ಕ್ವಶನ್ ಮಾಡಿದ್ರೆ, ಅಬ್ಜೆಕ್ಷನ್ ಮಾಡಿದ್ರೆ ಹೊಡ್ಕೊಂಡೆ. ಹೇಳ್ಕೊಂಡು ಒತ್ತರಿಸ್ಕೋಬೋದು. KA 46N 354 ಆ್ಯಕ್ಚುಲಿ ಹೋಂಡಾ ಡಿಯೋ ಹೋಯ್ತು ಅಲ್ಲಿ. ಅದನ್ನು ಕವರ್ ಮಾಡಲೇಬೇಕಾಗಿತ್ತು. ಅದು ಹೋಂಡಾ ಮಿಸ್ ಆಗೋಯ್ತು. ಅದು ಹೋಂಡಾ ಡಿಯೋ ಹೋಯ್ತಲ್ಲ, ಅದು ಇದ್ರ ಪಕ್ಕದಲ್ಲೇ ಪಾಸ್ ಆಯಿತು. ಒಂದೇ ಫ್ರೇಮಲ್ಲಿ ಸಿಗೋದು ಆ್ಯಕ್ಚುಲಿ. ಅದು ನನ್ನ ಮೊಬೈಲ್ ಆಫ್ ಆಗೋಗಿತ್ತು, ಗಾಡಿ ಸಿಗಲಿಲ್ಲ. ಹಾಗಾಬತ್ತಿ ಕುಂತು ಯಾರೋ ನೋಡಿದ್ದಾರೆ ಅದವ. KA 12 ಗಾಡಿ ನಂಬರ್ ಮುಂದಕ್ಕೆ ಏನೂ ಕಾಣಲ್ಲ, ಹೈಡಾಗಿದೆ. KA 5729 ನಿಂತ್ಕೊಂಡ್ರೆ ನಾನು ಆ್ಯಕ್ಚುಲಿ ಏನೋ ಹೇಳ್ತಾ ಇದ್ನಲ್ಲ ಅದು. ಹೌಸ್ ಆಫ್ ವಿಂಡ್ಸರ್ ಕಾರ್ ಪಕ್ಕ ಹೋಂಡಾ ಡಿಯೋ ಹೋಯ್ತು ಅಂದಲ್ಲ, ಬರುತ್ತೆ ಅದೇ ಗಾಡಿ ಓಡಿಸೋದು. ಇದೆಲ್ಲ ಆರ್ಗನೈಸ್ಡ್. ಇದು ತಮಿಳ್ನಾಡು 36 AJ 1926 ಇರಬೇಕದು. AJ 1926 ಅದು ಶ್ಯೂರ್. ಇದು ಅಷ್ಟೇ. JP 4338 ಪುರಿ ಅದು ಚಾಮುಂಡೇಶ್ವರಿ ಬಾಲಂಗುಚ್ಚಿ ಅಂಡರ್ವೇರ್ ತೋರಿಸ್ಕೊಳ್ತು ಅನ್ನಿಸ್ಕೊಳ್ಳೋ ಮಗ. ಗಾಡಿ ನಂಬರ್ ಇಲ್ಲ ಅದು. ಆ್ಯಕ್ಚುಲಿ ಕುದುರೆ ಹೇಳಿಲ್ವ ಆಲ್ರೆಡಿ ಪೊಲೀಸರು ಇವತ್ತು ಎನ್ಕ್ವೈರಿ ಮಾಡ್ತಾರೆ ಅಂತ ಎದುರಿಸಿದ್ರು ನನಗೆ ಅಂತ. ಅಲ್ಲೇ ಅದು ದೇವಸ್ಥಾನಕ್ಕೆ ದೇವ್ರು ಒಳ್ಳೆ ಹೊಡೆದು ಬಂದಿದ್ದೆ, ಅದರ ದೇಶಕ್ಕೆ ಒಳ್ಳೆ ಹೊಡ್ಕೊಂಬಂದಿದ್ದೆ. ನಾನು ಎನ್ಕ್ವೈರಿ ಮಾಡೋದು ಬಿಟ್ಲಾಕೆ ಬಾಡಿ ಬಂದು ಬಂದಿರ ಕಡೆಗೆ ಹೋಗಲಿ ಅಂತ. ಬೆಳಿಗ್ಗೆನೇ ಅಪ್ಲೋಡ್ ಮಾಡಿದೆ ನಾನು, ಬಂದರೂ ಹೋಗಲ್ಲ ಇವತ್ತು ಅಂತ. ಆಲ್ ಗಾಡ್ಸ್ ಕೃಪಾ ಅಂತ, ಎಲ್ಲ ದೇವರ ಆಶೀರ್ವಾದ. ಕಡೆಯ ಕಾರ್ತಿಕ್ ಅಂದರೆ ಪ್ರೀವಿಯಸ್ ಕಾರ್ತಿಕ್ ಸೋಮವಾರ ಅಂದರೆ ಓದ್ಸರಿದಲ್ಲ, ಅದಕ್ಕೋಸ್ಕರ ಎರಡನೇ ಕಾರ್ತಿಕ್ ಮತ್ತೆ ಹೋಗಿ. HD 8636 ಏನಿರ್ಬೋದು. ಸಮಯ ಬಾಲಂಗೋಚಿವ ಯಾಕೆ ಕ್ರಿಯೇಟ್ ಮಾಡೋರು ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋಗುವಂತ ಇರಬೇಕು ಬಹುಶಃ. ಇವೇನು ಬಿಡಬಾರ್ದು. 10EH2264 10EH2264 ಅದು ಗಾಡಿ. 55X1674 ಅಲ್ಲಿ ಏನು ಬರೋದು. ತಮಿಳ್ನಾಡು 40 AB 297 ಅಭಿಗೋಸ್ಕರ ಇದು. ತಮಿಳ್ನಾಡು 40 ಹೊಗೆ ಬಿಟ್ಕೊಂಡು ಹೋಯ್ತು. KSRTC ಬಸ್ ಅದು ಹೆವಿ ಸ್ಮೋಕ್ ಇದೆ. JD 9154 ಕಾಲು ತಗೋದು ನಂಬರ್ ಒನ್. ಇವನು HP 9128 K09 ಅಲ್ಲಿ ಬರ್ತಿರೋನು ದಾರಿ ಹೋಗ ಕೃಷ್ಣ ಇದ್ದಾನಲ್ಲ, ಅವ್ನು ಬಾಲಂಗೋಚಿ ಥರ ಕಾಣ್ತಾ ಇದ್ದಾನೆ. ಇವೊಂದು ಸೇಮ್ ಎಲ್ಲ ಒಂದೇ ಅವ್ರದ್ದು. ಅದೇ ಮುಂದೆ ಒಬ್ಬ ಲೆಫ್ಟಲ್ಲಿ ಒಬ್ಬ ಸ್ಟ್ರೈಟಲ್ಲಿ ಒಬ್ಬ ಬಂದ ಅಂದರೆ ನಾನು ಆ ಕಡೆ ತಿರುಗಿ ನೋಡಲಿಲ್ಲ ಅಂದರೆ ಇವ್ನು ಕಾಣಬೇಕು. ಇವ್ರದ್ದು ಗಾಡಿ ನಂಬರ್ ಪ್ಲೇಟ್ ಇಲ್ಲ, ಅವ್ನ ಮುಖನೇ ಕ್ಲೀನಾಗಿ ಕವರ್ ಆಗಿರುತ್ತೆ. ಡೌಟ್ ಇದೆ ಇವತ್ತು ಎಲ್ಲ ಖಾಲಿ ಮಾಡಿರೋ ಸಾಧ್ಯತೆ ಇರುತ್ತೆ. ಅಂದರೆ ಊಟ ಖಾಲಿ, ಪ್ರಸಾದ ಖಾಲಿ, ಎಲ್ಲ ಖಾಲಿ ಮಾಡಿರೋ ಸಾಧ್ಯತೆ ಇರುತ್ತೆ. ಬಂದೂರಿಗೆ ಹೋಗಲಿ ಅಂತ ನೋಡೋಣ. ರಣಧೀರ ಅದು ಎಲ್ಲಿಗೆ ಹೋಯ್ತಾವೆ ನನಗಂತೂ ಗೊತ್ತಿಲ್ಲಪ್ಪ. ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ, ಹಂಗೂ ಹೋಗ್ತಾವೆ. ಏನಾದ್ರು ಮುರಿದಿರೋದು ದಾರಿ ಮಾಡ್ಕೊಂಡಿರ್ಬೇಕು. ಹೆವಿ ಖಾಲಿ ಹೊಡಿತಾ ಇತ್ತು. ಈ ಸರಿ ಹೆವಿ ರಶ್ ಇದೆ. ಹೆವಿ ಖಾಲಿ ಯಾಕೆ ಅಂದರೆ ಅಲ್ಲಿ ಪ್ರಸಾದ ವಿತರಣೆ ನಡೀತಾ ಇತ್ತು. ಅದಕ್ಕೆ ಈ ಸರಿ ಬರ್ಗೆಟ್ ಬಡ್ಡೈಕ್ಳು ತುಂಬ್ಕೊಂಡು ತುಳುಕ್ತಾ ಇದ್ದಾರೆ.
ಈ ಪುರುಷೋತ್ತಮನ ಮುಖ ಕ್ರಾಸ್ ಮಾಡ್ದಾಗ ಕಾಣುತ್ತೆ. ಅದ್ಭುತ. ಅವ್ನು ಸಾಮಾನು ನೋಡ್ಕೊಂಡು ಹೋಗ್ಬೇಕು ನಾವು. ಆ್ಯಕ್ಚುಲಿ ನನ್ನ ಮುಂದೆ ಮಾತ್ರ ಜನ ಇದ್ದಾರೆ, ಹಿಂದೆ ಜನ ಇಲ್ಲ. ಖಾಲಿ ಹುಡ್ತಾರೋದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಹಿಂದೆ ಜನ ಇದೆ, ಹಿಂದೆ ಫುಲ್ ಖಾಲಿ ಇದೆ, ಮುಂದೆ ಹೆವಿ ಜನ ಇದ್ದಾರೆ. ಆ್ಯಕ್ಚುಲಿ ನನಗೆ ಒಳಗೆ ಬಂದು ಒಂದು ಪಂಕ್ತಿ ಒಳಗಡೆ ಹೊಟ್ಟೋದ್ರು ಜನ ಆಲ್ರೆಡಿ. ಎರಡನೇ ಆ್ಯಕ್ಚುಲಿ ಸೆಕೆಂಡ್ ಈಗ ಆನ್ ಗೋಯಿಂಗ್ ಪಂಕ್ತಿ ಕೂಡ ಸಿಗೋಲ್ಲ, 3ನೇ ರೌಂಡಿಗೆ ಸಿಗುತ್ತೆ ಅಂದ್ಕೊಳ್ತೀನಿ. ಅದರ ಯೂಶ್ವಲ್ಗಿಂತನೂ 1+ ಜಾಸ್ತಿ. ಕಾಮರಾಗಿ ಸೆಕೆಂಡ್ ರೌಂಡು ಸಿಗ್ತಾಯಿತ್ತು, ಈ ಸರಿ 3rd ರೌಂಡಿಗೆ ಊಟ ಸಿಗುತ್ತೆ. ಹೇಳಿಲ್ವಾ 3rd ರೌಂಡು ಸೆಕೆಂಡ್ ರೌಂಡ್ಗೆ ಹೋಗಲ್ಲ ಅಂತ. ಇಲ್ಲಿವರೆಗೆ ಬಂದು ಸ್ಟ್ರಕ್. ಈಗ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ ಮುಂದ್ಗಡೆಯಿಂದ ಜನ ಕರೆಸ್ಕೊಳ್ತಾ ಇದ್ದಾರೆ. ಬಹುಶಃ ಇಲ್ಲದೆ ಹೋಗಿದ್ರೆ ಫಿಲ್ ಮಾಡ್ಬೋದು. ಮುಂದ್ಗಡೆಯಿಂದ ಜನ ಕರೆಸ್ಕೊಳ್ತಾ ಇದ್ದಾರೆ ಬೇಕಂತ. ಸೆಕೆಂಡ್ ರೌಂಡ್ ಆ್ಯಕ್ಚುಲಿ ಇಲ್ಲಿ ಜನ ಇಲ್ಲ. ಇಲ್ಲಿ ಯಾಕೆ ಜನ ಕಡಿಮೆ ಇರ್ತಾರೆ ಇವತ್ತು ಅಂದರೆ ಎಲ್ಲ ಕಡೆ ಪ್ರಸಾದ ಕೊಡ್ತಾ ಇರ್ತಾರಲ್ಲ, ಹೀಗಾಗಿ ಜನ ಕಡಿಮೆ ಇರ್ತಾರೆ. ಇದು ಆರ್ಗನೈಸ್ಡ್ ಆಗಿರೋರು ಮಾತ್ರ ಬರ್ತಾ ಇರೋದು. ಅದು ಪುಕ್ಸಟೆ ಪ್ರಚಾರ. ಸುದರ್ಶನ್ ಮತ್ತೆ ಒಳಗೆ ಬಿಡ್ತಾ ಇದ್ದಾರೆ. ನೋಡ್ಬೇಕು ಏನು ಸ್ಟ್ರಾಟಜಿ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ನೋಡೋಣ. 10 ಜನ ಅಂತ ನೋಡೋದ. ಅಷ್ಟೇ, ಕ್ಯಾಮ್ರಲ್ಲಿ ಕವರ್ ಆಗಿದೆ. ಒಂದು 10 ಜನ ಬಂದಿದ್ದೆ. ಒಡೆಯರ್ಸ್ ಲೋಗೋ ಇದೆ ಇವ್ರದ್ದು. ಆಮೇಲೆ ಇವತ್ತು ಆ್ಯಕ್ಚುಲಿ ಬರ್ಬೇಕಾದ್ರೆ ಆರ್ಗೇಟ್ ಹತ್ರ ಒಂದು ಶೂಟಿಂಗ್ ನಡೀತಾ ಇತ್ತು. ನಾನು ಬರಬೇಕಾದ್ರೆ ಅವ್ರು ಕವರ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಶೂಟಿಂಗ್ ನಡೀತಾ ಇತ್ತು. ಭರ್ಜರಿ ಊಟ ಎಲ್ಲ ಆರ್ಗನೈಸ್ ಮಾಡಿದರು. ನೆನ್ಕೊಳ್ಳೋಣ ಬಂದೆ. ಇವರು ಮೇ ಬಿ ಕನ್ನಡ ಫಿಲಮ್ ಇಂಡಸ್ಟ್ರಿ ಇರಬೇಕು. KFC ಇದೆ, ಒಡೆಯರ್ ಲೋಗೋ ಇದೆ, ಕ್ರಿಕೆಟ್ ಟೀಮ್. ಇನ್ನೊಬ್ಬ ಕರಿಯ ಥರ ಇರೋನು ನೋಡೋದಕ್ಕೆ ನನ್ನ ತಮ್ಮ ಅಂದರೆ ಕಸಿನ್ ಬ್ರದರ್ ಇದ್ದಾನಲ್ಲ ಯಶ್ವಂತ, ಮ್ಯಾಕ್ಸ್ ಮಂಜುಳ ಅವ್ರ ಮಗ, ಅವ್ರ ಥರ ಇದ್ದಾನೆ. ಇದರೊಳಗೆ ತಂಡನ ಕೂರ್ಸೋಕ್ಕೋಸ್ಕರ ಖಾಲಿ ಬಿಟ್ಟಿರೋದು. ಇನ್ನು ಅಪೋಸಿಷನ್ ಯಾರೂ ಇರಲಿಲ್ಲ, ಇವರನ್ನು ಅವ್ನು ಕೂರಿಸಿದ್ದೆ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದವರೆಲ್ಲ ಬಂದಿದ್ದಾರೆ, ಬೇರೆ ಕಡೆ ದೇವಸ್ಥಾನದವರೆಲ್ಲ ಬಂದಿದ್ದಾರೆ. ಅದು ನೋಡೋದಕ್ಕೆ ಹರೀಶ್ ಥರ ಇದ್ದಾನೆ. ಹರೀಶ್ ಕುಮುದ, ನಮ್ಮ ಅಕ್ಕನ ಗಂಡ ಹರೀಶ್ ಥರ ಇದ್ದಾನೆ ನೋಡೋಕ್ಕೆ. ಆ್ಯಕ್ಚುಲಿ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರು ಬಂದಿದ್ದಾರೆ. ಆ್ಯಕ್ಚುಲಿ ಒಬ್ಬ ಇಲ್ಲಿ ನೋಡಿದೆ, ಅವನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲೇ ಕಾಣಿಸ್ಕೊಳ್ತಾ ಇದ್ದ. ನಾನು ಬಹುಶಃ ಅವನು ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅವನು ದುರ್ಗಾ ಇಲ್ಲಿ ಅಗೇನ್ ಇವತ್ತು ನೋಡಿದ್ಮೇಲೆ ಕನ್ಫರ್ಮ್ ಆಯಿತು. ಅವನು ಚಾಮುಂಡೇಶ್ವರಿ ದಾಸೋಹ ಭವನದಲ್ಲಿ ಪದೇ ಕಾಣಿಸ್ಕೊಳ್ತಿದ್ದ. ಅವ್ನ ಕೋಡಿಂಗ್ ಏನಪ್ಪ ಅಂದರೆ ಕವರಲ್ಲಿ ಏನೇನೋ ವಸ್ತುಗಳನ್ನು ಇಟ್ಕೊಳ್ತಾ ಇರ್ತಾನೆ. ಅದು ಸಾಮಾನು ಇರ್ಬೋದು, ಅಡುಗೆ ಸಾಮಾನು, ಜೀರಿಗೆ ಸಾಮಾನು ಇರ್ಬೋದು. ಬಟ್ ನಾಡಿನೆಲ್ಲ ಖಂಡಿತ ಅಬ್ಜೆಕ್ಷನ್ ಮಾಡೋದಿಲ್ಲ. ಯಾವುದೇ ವ್ಯಕ್ತಿ ದಾಸೋಹ ಭವನದಿಂದ, ಈವನ್ ಅಂಗನವಾಡಿ ಶಾಲೆಗಳು, ಸ್ಕೂಲ್ಗಳು ಮತ್ತು ದಾಸೋಹ ಭವನದಿಂದ ತನ್ನ ಮನೆಗೆ ಬೇಕಾಗಿರೋಷ್ಟು ದಿನಸಿ ತೊಗೊಂಡೋದ್ರೆ ಖಂಡಿತ ತಪ್ಪಲ್ಲ. ಅದನ್ನು ತೊಗೊಂಡೋಗಿ ಬೇರೆಯವರು ಮಾಡಿಕೊಂಡ್ರೆ ಖಂಡಿತ ತಪ್ಪು. ಸುದರ್ಶನ್ ಊಟ ಇವತ್ತು ಸುದರ್ಶನ್ 6 ಅವ್ರದ್ದು ಭರ್ಜರಿ ಊಟ. ಸೂಪರ್ ಸಖತ್ ಟೇಸ್ಟ್ ಆಗಿದೆ ಗುರು, ಒಳ್ಳೆ ಊಟ. ಬೇರೆಯವರೆಲ್ಲ ಬಂದಿದ್ದರು, ಅಂದರೆ ಬೇರೆ ದೇವಸ್ಥಾನ ಚಾಮುಂಡಿ ಬೆಟ್ಟದ ದಾಸೋಹ ಭವನದ ಸ್ಟಾಫ್ಗಳಿಗೆ ಬಂದಿದ್ರು. ಸುಮಾರು ತುಂಬ ಜನ ಬಂದಿದ್ದರು. ಬೇಜಾರಾಗಿದ್ದು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಲಾಸ್ಟ್ ಟೈಮ್ ಬಂದಾಗ ಜನನೇ ಇರಲಿಲ್ಲ. ಜೊತೆಗೆ ಇನ್ನೊಂದು ಆಶ್ಚರ್ಯ ನಾನು ನೋಟಿಸ್ ಮಾಡಿದ್ದೇನೆಂದರೆ, ಒಳಗಡೆ ಊಟ ಬಡಿಸೋರೆಲ್ಲ ಬಡಿಸಿ ಸುಸ್ತಾಗೋಗಿದ್ರು. ಊಟ ನೆಲ ಎಲ್ಲ ಆಲ್ರೆಡಿ ಫುಲ್ ಕರೆ ಹಿಡ್ದೋಗಿತ್ತು. ಅಂದರೆ ಊಟ ಬೆಳಗ್ಗೆಯಿಂದನೂ ಬಡಿಸಿದ್ದಾರೆ ಅವರು. ಬಡಿಸಿ ಹುಡುಗರು ತುರಾಡ್ತಾ ಇದ್ದಾರೆ. ಅವ್ರು ಅಷ್ಟೊಂದು ಟೈರ್ಡ್ ಆಗೋಗಿದ್ದಾರೆ ಹುಡುಗರು. ಸೌತೆಕಾಯಿ ಇದು, ಅದಕ್ಕೆ ಅಂಬವಿಗೌಡಕ್ಕೆ ತೋರಿಸ್ತಾ ಇರೋದು. ಹಾಗಾದ್ರೆ ಒಬ್ಬಳು ಡುಮ್ಮಿ ಕುತ್ಕೊಂಡಿಲ್ಲ ನನ್ನ ಮುಂದೆ. ಇದು ಸೇಮ್ ಅದೇ ರೀತಿ ಹಿಡಿದಿದ್ದು. ಜನಗಳು ಅದಕ್ಕೆ ಒಳಗಡೆ ಇರೋದಿಲ್ಲ. ಪ್ರಸಾದ ಇಲ್ಲಿ ಹೆವಿ, ಸ್ವೀಟ್ಗೋಸ್ಕರ ಬರಬೇಕಷ್ಟೇ. ಈಗ
ಪ್ರಸಾದ ವಿತರಣೆ ಅಲ್ಲಿ ಒಳಗಡೆ ಯಾಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದರೆ ಇಲ್ಲಿ ಒಬ್ಬರೇ ಒಬ್ಬರು ವಿತರಣೆ ಮಾಡ್ತಿರೋದು, ಇಲ್ಲಿ ಒಬ್ಬರೇ ವಿತರಣೆ ಮಾಡ್ತಿರೋದು. ಅದಕ್ಕೆ ಅಲ್ಲಿ ದಾಸೋಹ ಭವನದಲ್ಲಿ ತುಂಬ ಜನ ತುಳುಕ್ತಾ ಇದ್ದಾರೆ. ಇದು ಪರ್ಮಿಷನ್ ಕೊಟ್ಟಿಲ್ಲ ಬಹುಶಃ ಇವತ್ತು ಯಾರಿಗೂ. ಅದಕ್ಕೆ ಬೆಳಿಗ್ಗೆಯಿಂದನೇ ನಡೆದೈತೆ ಗುರು ಊಟ. ನಾನು ಹೇಳಿದ್ದು ಕರೆಕ್ಟು, ಒಳಗಡೆ ಬೆಳಿಗ್ಗೆಯಿಂದ ನಡೆದೈತೆ. ಅದಕ್ಕೆ ಹುಡುಗರೆಲ್ಲ ಒಳಗಡೆ ಅಡುಗೆ ಬಡಿಸೋರೆಲ್ಲ ದೂರ ಆಡ್ತಾಯಿದ್ರು, ಅಷ್ಟೊಂದು ಟಯರ್ಡ್ ಆಗೋಗಿದ್ದಾರೆ ಅವರು. ನೋಡೋಣ, ಟ್ರೈ ಮಾಡ್ತೀನಿ. ಅಲ್ಲಿ ಗೋಲಿ ಮಗ ಕಾಲ್ಗೂ ಒತ್ತಿಸ್ಕೊಂಡು ಹೋಗೋ ಪ್ರಯತ್ನ ಒಂದು. ಎಷ್ಟು ದೂರ ಇದೆ ಟ್ರೈ ಮಾಡೋಣ. ಸ್ವೀಟ್ಗೋಸ್ಕರ ಎಕ್ಸ್ಪ್ಲೋರ್ ಮಾಡೋ ಅವಶ್ಯಕತೆ ಇಲ್ಲ. ಸಾಂಬಾರು ಪಾಯಸ ಅಷ್ಟೇ, ಇದೇನಿದೆ ಬಾಕಿ ಮೊಸರು. ಈಗೊಮ್ಮೆ ಮಧ್ಯೆ ಜಾಯಿನ್ ಮಾಡಿಸ್ತಾನೆ ಅವನ ದಡಿಯೋ ನಿಂತವ್ರೆ ಅಲ್ಲಿ ನಿಗಿ ಹೋಯ್ತು. ಹೆರಿಟೇಜ್ ಹೀರಾ ನಾಗರಿಕರು ಇವರು. ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಕತೆ ಒಂದು. ಈ ಮುಖಗಳು ನೋಡ್ಕೊಂಡಿರಿ. ಆ್ಯಕ್ಚುಲಿ ಲಕ್ಷ್ಮಮ್ಮನ ಥರದವ್ರೆ ತುಂಬ ಜನ ಬಂದು ಹೋದ್ರು. ಆ್ಯಕ್ಚುಲಿ ಅದು ಕವರ್ ಮಾಡಬೇಕಿತ್ತು, ಮಾಡಲಿಲ್ಲ. ಹೆರಿಟೇಜ್ ಹಿರಿಯ ನಾಗರಿಕರು ಲಕ್ಷ್ಮಮ್ಮನ ಪ್ರಸಾದ ಅಲ್ಲಿ ಕೊಟ್ಟಿದ್ದು. ಆ್ಯಕ್ಚುಲಿ ನನಗೆ ಬೇಕಾಗಿದ್ದು ಇಷ್ಟೇ, ಒಳಗಡೆ ಊಟ ಮಾಡಿದ್ದೆ, ಕೊಟ್ಟಿದ್ದು ಇಷ್ಟೇ. ಬಟ್ ನಾನು ಇವ್ರ ಸ್ಟೋರಿ ಹೇಳೋಕೆ ಹೊರಟಿರೋದು ಅಲ್ಲಿ ನಡೆದ ನಾಟಕಗಳು ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಮಧ್ಯ ಯಾಕಂದ್ರೆ ನುಗ್ತೀಯಾ ಹಂಗೆ ಹಂಗೆ ಅಯ್ಯೋ ಅಷ್ಟು ಅದೆಲ್ಲ ಕ್ಲೀನಾಗಿ ರೆಕಾರ್ಡ್ ಮಾಡಬೇಕಿತ್ತು, ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ದಿಢೀರಂತ ಎಲ್ಲ ಜನ ತುಂಬ್ಕೊಬಿಟ್ರು ಸಡನ್ನಾಗಿ. ವೀಡಿಯೋ ಹೇಳ್ತೀನಿ, ಅರ್ಥಾಗುತ್ತೆ ಅನಿಸುತ್ತೆ, ಈಗಲೇ ಬಿಡ್ತೀನಿ ನೋಡ್ಕೊತಾ. ಆ್ಯಕ್ಚುಲಿ ಅಯ್ಯಪ್ಪ ಸ್ವಾಮಿ ಡ್ರೆಸ್ ಹಾಕೊಂಡಿದ್ದಾರಲ್ಲ, ಅವ್ರು ಬಂದು ನಮ್ಮ ಕುಡಿ ಅಂತ ಕೇಳ್ತಾರೆ. ಆವಾಗ ಐಸ್ ಕ್ರೀಮ್ ನಿಂತಿದ್ದಾನೆ ಅವನು. ಊಟ ಮಾಡ್ತಾಯಿದ್ದಾರಲ್ಲ ಇವ್ರುಗಳೇ, ಅವ್ರಿಗೆ ಬೈತಾನೆ ಅವನು. ಒಂದು ಮಕ್ಕನ ಹಾಕ್ತಿದ್ರು ಹಿಡಿದು ಎಷ್ಟು ಸರಿ ಇಸ್ಕೋತಾರೆ ಎಲ್ರಿಗೂ ಆಗಲಿ ಹೋಗಿ ಹಂಗೆ ಅಂತ. ಸ್ವಾಮಿ ಮಲ್ಲೆ ಹಾಕ್ಕೊಂಡಿರ್ತಾರಲ್ಲ ಅವ್ರಿಗೆ ಬೈದ. ಮತ್ತು ಇನ್ನೊಬ್ಳು ಲೇಡಿ ಯಾರೋ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದು ಯಾರೋ ಮೊಮ್ಮಕ್ಕಳನ್ನ ತಂದು ಕ್ಯೂವಲ್ಲಿ ಕಳಿಸ್ತಾಳೆ, ಅವಳಿಗೂ ಬೈತಾನೆ. ಎಷ್ಟು ಸರಿ ಬರ್ತೀರಮ್ಮ ನೀವು, ಹೊತ್ತಾಗ ಒಂದು ತಪ್ಪಲೆ ಹಿಡ್ಕೊಂಬಂಬಿಡಿ, ಎಲ್ರಿಗೂ ಹಾಕಿ ಕಳಿಸ್ತೀವಿ ಹಂಗೆ ಅಂತ. ಮೇ ಬಿ ಆ ಯೆಲ್ಲೋ ಕಲರ್ ಸ್ಯಾರಿ ಹಾಕಿದ್ದಲ್ಲ ಅವಳೇ ಇರ್ಬೋದು, ಥರ ಇದ್ಲು ಸ್ವಲ್ಪ. ಅವಳಲ್ಲ ಸ್ವಲ್ಪ ಚೆನ್ನಾಗಿ ಅನುಕೂಲಸ್ತಿರೋ ಥರ ಡ್ರೆಸ್ ಮಾಡ್ಕೊಂಡಿದ್ಲು. ಸೊ ಆಯಾಮನಿಗೂ ಬೈತಾನೆ, ಎಷ್ಟು ಸರಿ ಬೈತಮ್ಮ, ಒಂದು ತಪ್ಪಲೆ ಹಿಡ್ಕೊಂಬಂಬಿಡಮ್ಮ, ತುಂಬಿಡ್ತೀವಿ ಅತ್ತಗೆ ಹಂಗೆ ಅಂತ ಬೈತಾನೆ. ಆಮೇಲೆ ಇನ್ನೊಬ್ಬ ಯಾರೋ ನನ್ನ ಜೊತೆಲೆ ಬರ್ತಿದ್ದಲ್ಲ, ಅವನು ನನ್ನ ಮುಂದೆ ಒಬ್ಬಳು ಸೇರಿಸ್ತಾನೆ. ಪುನಃ ಅವಳಿಂದ ಅದೇ ಥರ ಸುಮಾರು ಒಂದು 5-6 ಜನ ಮುದುಕಿರು ಹತ್ತತ್ರಕ್ಕೆ ಹೋಗ್ತಿದ್ದಂಗೆ ತುಂಬ್ಕೊಬಿಡ್ತಾರೆ. ವಿತ್ ಮೊಮ್ಮಕ್ಕಳು, ಅಜ್ಜಿ ಅಂದಿರು ಜೊತೆಗೆ ಮೊಮ್ಮಕ್ಕಳು ಸಮೇತ ತುಂಬ್ಕೊಬಿಡ್ತಾರೆ. ಇಲ್ಲೊಬ್ಬಳು ಯಾವಾಗಲೂ ದೇವಸ್ಥಾನದವಳು ಒಬ್ಳು ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಅವಳು ಆ್ಯಕ್ಚುಲಿ ಅರ್ಚಾಡ್ತಿಲ್ಲ ಕೂಡ ಇಲ್ಲೇ. ನಾನೇ ಕಣೋ ಅಂತ ಏನೋ ಎಂಥದ್ದು ಗುಲಾಮ ದಾಲೆ ಕಣೋ ಗುಲಾಮ ಹಂಗೆ ಅಂದ್ಕೊಂಡು ಅಲ್ಲ ಯೆಲ್ಲೋ ಕಲರ್ ಬಟ್ಟೆ ಕೈ ತೋರಿಸ್ತಾಳೆ, ಯೆಲ್ಲೋ ಕಲರ್ ಬ್ಲೌಸ್ ಮತ್ತು ರೆಡ್ ಕಲರ್ ಸಾರಿ ಅವಳು. ನಾನೇ ಕಣೋ ಗುಲಾಮ ಹಂಗೆ ಅಂತ ಬೈತಾ ಇಲ್ಲ. ಅದು ಆ್ಯಕ್ಚುಲಿ ನಮ್ಮ ಇವರು ಲಕ್ಷ್ಮಮ್ಮವರು ಹಂಗೆ ಬೈಯೋದು. ಸೊ ಅದಕ್ಕೂ ಬೈದಿದ್ದು. ಸೊ ಈ ಬಡ್ಡೆ ಮಕ್ಕಳು ಇಲ್ಲಿರೋ ಕೊಡೋದು, ನಾನು ಆ್ಯಕ್ಚುಲಿ ಸ್ವೀಟ್ ಕೊಡ್ತಿರಲ್ಲ, ಸ್ವೀಟ್ಗೋಸ್ಕರ ಹೋಗಿ ನಿಂತ್ಕೊಂಡೆ. ಅವರು ಅಯ್ಯೋ ಅವ್ರ ನಾಟಕ ನೋಡೋಕ್ಕಾಗಲಿಲ್ಲ ಗುರು. ಇಲ್ಲಿ ಒಬ್ಬೊಬ್ಬರು ಎರಡು ಹಿಡ್ಕೊಂಡ್ಬಿಡ್ತಾರೆ. ಆ ಬಡ್ಡಿ ಮಗ ಅಲ್ಲಿ ಇಲ್ದಿರೋದು ಆಟ ಎಲ್ಲ ಆಡ್ಬಿಟ್ರು. ಜೊತೆಗೆ ಅಲ್ಲಿ ಇದಾರಲ್ಲ ಮ್ಯಾನೇಜ್ಮೆಂಟ್ ಅವರು ಎಲ್ಲರೂ ತುಂಬ್ಕೊಂಡ್ಬಿಟ್ಟಿದ್ರು ಅಲ್ಲಿ. ಈಗ ಫುಲ್ ಸಲೀಸಾಗಿ ಹೋಗ್ತಾಯಿದೆ, ಫ್ರೀ ಫ್ಲೋ ಇದೆ. ನಾನು ಇದನ್ನೆಲ್ಲ ಅವಾಗ ಫುಲ್ ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾನು ಫ್ರೀ ಫ್ಲೋ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಎಲ್ಲರೂ ಆಲ್ ಆಫ್ ಎ ಸಡನ್ ಚಕ್ ಅಂತ ನುಕ್ಕೊಂಬಿಟ್ರು. ಆ್ಯಕ್ಚುಲಿ ಅವ್ರುಗಳು ಅಷ್ಟೇ, ಒಳಗಡೆ ಇದ್ದಾರಲ್ಲ ಎಲ್ಲ ಆರ್ಗನೈಸ್ಡ್ ಆಗಿತ್ತು. ಸೊ ಒಳಗಡೆ ಇದ್ದವರು ಕೂಡ ಮ್ಯಾನೇಜ್ಮೆಂಟ್ ಮಾಡ್ತಿರಲ್ಲ, ಹಂಚ್ತಾ ಇದ್ರಲ್ಲ, ಅವರು ಕೂಡ ಶುರು ಮಾಡ್ಕೊಂಡ್ರು. ಇವ್ರು ಲೋಡೋಕೆ ಬಂದು ನೋಡಿ.
ಏನು ಬಂದಿದೆಯಾ ಬಡ್ಡೆ ತಗೋಕ್ಕೆ ಗೊತ್ತಿಲ್ಲ. ನಾನೇ ಕಣಕ್ಕೆ ಗುಲಾಮ ಹಂಗೆ ಹಂಗೆ ಅಂತ ಬೈತಾ ಇಲ್ಲಲ್ಲ ಇವಳು ನೋಡೋಕ್ಕೆ ಬಾಯ್ ನಾಯಿ ಹತ್ರ ನಾಯಿ ಸಾಕ್ತಾವಳಲ್ಲ ಇವಳು. ಇದೆಲ್ಲ ಆ್ಯಟಿಟ್ಯೂಡ್ ಆ್ಯಕ್ಚುಲಿ ಬೀದಿ ನಾಯಿ ಸ್ಟ್ರೀಟ್ ಡಾಗ್ ಕಮಿಟ್ಮೆಂಟ್ಗಳು ಇರ್ತಾಯಿಲ್ಲ ಅದು ಇವನು ಅಷ್ಟೇ. ಅಲ್ಲಿ ಹೂವು ಮಾಡ್ತಾನಲ್ಲ ಅವನು ಲಿಫ್ಟ್ ತಗೋ ಓಡಾಡ್ತಿದ್ನಲ್ಲ ಸುಮಾರು ಸರಿ ಕವರ್ ಮಾಡಿ ನಾನು ಮೈಸೂರು ಬಂದು ಓಡಾಡಬೇಕಾದ್ರೆ ಇದೆಲ್ಲ ಹೊಡೋಕ್ಕೆ ಬರೋದು. ಇದು ಏನಕ್ಕೆ ಇವ್ರು ತೊಗೊಳ್ತಾ ಇರೋದು ಅಂದರೆ ಅವನು ನನಗೆ ಬೈದ, ಓಕೆನಾ, ನನಗೆ ಅವಮಾನ ಮಾಡ್ದ. ನನ್ನ ಸುತ್ತಮುತ್ತ ಇದ್ದವ್ರಿಗೆ ಬೈಯೋ ನೆಪದಲ್ಲೂ ನನಗೂ ಬೈದ, ಡೈರೆಕ್ಟಾಗಿ ನನಗೂ ಹೇಳ್ದ. ನನ್ನ ಕೈ ಇಸ್ಕೊಳ್ಳೋಕೆ ಟ್ರೈ ಮಾಡಿದ್ನಲ್ಲ ಆವಾಗ ಇರಿ ಕೊಡ್ತೀವಿ, ಯಾಕೆ ಅರ್ಜೆಂಟ್ ಮಾಡ್ತೀರಿ, ಎಲ್ಲಿಗೋ ಕೊಡ್ತೀವಿ ಹೆಂಗೆ ಅಂತ ನನಗೂ ಹೇಳ್ದ ಅವಟಲ್ಲಿ. ಸೊ ಅದಕ್ಕೋಸ್ಕರ ಇವ್ರು ತೊಗೊಂಡಿದ್ದು. ಅಂದರೆ ನಾವು ಲಕ್ಷ್ಮಮ್ಮ ಟೀಮಿಗೆ ಕೆಲಸ ಮಾಡ್ತೀವಿ ಅಂತ. ಅಲ್ಲೊಬ್ಳು ಇವಳು ಸೆಕ್ಯೂರಿಟಿ ಸ್ಯಾರಿ ಉಟ್ಕೊಂಡಿಲ್ಲಲ್ಲ ಅವಳು ತೊಗೊಂಡಲ್ಲ, ಅವಳು ಮತ್ತು ಇವನು ಹೂವು ಮಾಡ್ತಾ ಇದ್ನಲ್ಲ ಇವನು ಇಬ್ಬರದು ಅಷ್ಟೇ ಅದೇ ಕತೆ. ನಾವು ಲಕ್ಷ್ಮಮ್ಮನ ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇವಳು ಬೈದಿದ್ದು ಅಷ್ಟೇ. ಅವಳಿಗೆ ತಿನ್ನಕ್ಕಿಟ್ಟಿಲ್ಲ, ಅವಳೇ ಭಿಕ್ಷೆ ಬೇಡಕ್ಕೆ ನಿಂತವಳೆ. ಅವಳೇ 1 ಲೀಟ್ರ್ ಹಾಲಿನ ನಾಯಿಗೆ ಹಾಕೋಕ್ಕೆ ಒಂದು ತಟ್ಟೆ ಹಾಲು 2 ಹಿಡ್ಕೊಬಿಟ್ಟವಳೆ. ಇವನು ವೀಡಿಯೋ ಕವರ್ ಆಗಿದ್ರೆ ಮುಖ ಮೊಬೈಲ್ ಇಟ್ಕೊಂಡಿದ್ದಾನಲ್ಲ ಅವ್ನು ಆ್ಯಕ್ಚುಲಿ ಕೈ ತೆಗೆಸೋಕ್ಕೆ ಟ್ರೈ ಮಾಡ್ದ. ಇವನು ಅಷ್ಟೇ ಬಿಳಿ ಪಂಚ. ಇವ್ರುಗಳು ಹೆರಿಟೇಜ್ ಹಿರಿಯ ನಾಗರಿಕರು ಇವರೆಲ್ಲ ಆ್ಯಕ್ಚುಲಿ ಇವರು ದಾರಿ ಹೋಗೋ ಕ್ರಿಶ್ಚಿಯನ್ ಬಾಲಂಗೋಚಿಗಳವರು. ಇವೆಲ್ಲ ಮನೆಯಿಂದ ಅದಕ್ಕೆ ಬರ್ತವೆ ಅನಿಸುತ್ತೆ ಬಡ್ಡೆ ತಾವು. ಬರೀ ಅವ್ರಿಗೆ ಒತ್ತರಿಸಾಡೋಕ್ಕೆ ಬರ್ತಾರೆ ಮನೆಯಿಂದ ಬಡೇಕ್ಲೆ ಇವೆಲ್ಲ. ಎಲ್ಲ ಉಚಿತ ಬರ್ಕೊತಾವನಲ್ಲ ಮೈಕ್ ಹೆವಿ ಅರ್ಚ್ ಹೋಗ್ತಾರೆ ಇರ್ತಾರೆ ಅವೆಲ್ಲ. ಸೆಕ್ಯೂರಿಟಿ ಕಾಸು ಕೊಟ್ಟಿಲ್ಲ ಅನ್ಸುತ್ತೆ ಪಾಪ ಎತ್ತಿಸ್ಬಿಡ್ತಾರೆ ಅಂಗಡಿನ. ಬಾಲಂಗೋಚಿ ಕ್ರಿಶ್ಚಿಯನ್ ಬಾಲಂಗೋಚಿ ಪ್ರಕಾಶ್ ಸ್ಟೈಲ್ ಅಂತೀವಿ. ಅದಕ್ಕೆ ಕಾಯ್ಕೊಂಡು ನಿಂತಿರ್ತಾವೆ ಅದಕ್ಕೆ ಅಂತಲ್ಲ ಬರ್ಡೇಗೆ. ಊಟ ಮಾಡ್ದ? ಏನು ಮಾಡಬೇಕು ಮಾಡಬಾರ್ದು ನನಗೆ ಗೊತ್ತು. ಏನು ಮಾಡಬೇಕು ಮಾಡಬಾರ್ದು ನನಗೆ ಗೊತ್ತು ಅಂದ. ಹಂಗಂದರೆ ಮತ್ತೆ ಹೇಳೋಕ್ಕಾಗಲ್ಲ. ಊಟ ಕೊಡ್ತಾರೆ, ಊಟ ಕೊಡಂಗೆ ಅಂದೆ. ಏನು ಮಾಡಬೇಕು ಮಾಡಬಾರ್ದು ನನಗೆ ಗೊತ್ತು ಅಂತ ನಾನು ಆಗಲೇ ಹೇಳಿದೆ. ಹೌದಾ? ಗಬ್ಬು ವಾಸನೆ ಎಣ್ಣೆ ಹೊಡೆದಿರೋದು. ಸೆಕೆಂಡ್ ರೌಂಡ್ ಊಟಕ್ಕೆ ಹೋಗುವಂಥವನು ಪ್ರೊವೋಕ್ ಮಾಡ್ತಿರೋದು. ಯಾಕೆ ಅಂದರೆ ಬಿಷಪ್ ಪೊಸಿಷನ್ ಅವ್ನು ಆ್ಯಕ್ಚುಲಿ ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದಾನೆ, ಅದ್ರ ಮೇಲೆ ಗುರು ಅಂತ ಬರೆದಿದೆ. ಯಾವ ಕಂಪ್ನಿದು ಹ್ಯಾಂಡ್ ಸೆಟ್ ಗೊತ್ತಿಲ್ಲ. ಸ್ಯಾಮ್ಸಂಗಲ್ಲಿ ಗುರು ಸೀರೀಸ್ ಇದೆ, ಆದರೆ ಇವನ ಕೈಲಿ ಹಿಡಿದಿರೋದು ಗುರು ಅಂತ ಇತ್ತು. ಯಾವ ಮೊಬೈಲಾಗ ಗೊತ್ತಿಲ್ಲ ಒಟ್ಟಲ್ಲಿ. ಇಲ್ಲೇ ಬಾಲಂಗೋಚಿ ಬಿಳಿ ಪಂಚ. ಇನ್ನೂ ಬಿಳಿ ಪಂಚ. ಹಿಂದೆ ಹೋಗ್ತಿರೋದು ಮಂಜುಳಾ ಮ್ಯಾಕ್ಸ್ ಮಂಜುಳಾ ಬಾಲಂಗೋಚೆ. JR 6675 ಇರಬೇಕು, ನಾಟ್ ಶೋರ್. ಹೌದು ಅಷ್ಟೇ. ಟರ್ನ್ ಹಾಕೋ ಬಂದ. ಅದೇ ಮತ್ತೆ ಹೋಗಲ್ಲಿಗೆ ಅಂತ ದೇವಸ್ಥಾನಕ್ಕೆ, ಸರಿ ದಾಸೋಹ ಭವನಕ್ಕೆ ಮತ್ತೆ ಹೋಗಿ ಊಟ ಮಾಡುವಂತ ಇವ್ರು ಪ್ರೊವೋಕ್ ಮಾಡ್ತಿರೋದು. ಇವನು ಜೊತೆಗದು ಅಂಡರ್ ಯೂರಿನ್ ಫಾರ್ಮುಲಾ ಮತ್ತು ಬಿಷಪ್ ಸೆಕೆಂಡ್ ನಂಬರ್ 2. ಹೆಡ್ಲೈಟ್ ಆನ್ ಮಾಡ್ಕೊಂಡೋಯ್ತು ನಾನು. ಹೆಡ್ಲೈಟ್ ಮಾಡ್ಕೊಂಡೋಯ್ತಾನೆ ಹೊಂಡಾ ಡಿಯೋ ಗಾಡಿ. ಆ್ಯಕ್ಚುಲಿ ಸ್ಟ್ರೈಟ್ ಎದುರುಗಡೆಯಿಂದ ಬರೋ ಗಾಡಿಗಳು ಕರೆಕ್ಟ್ ಹೆಡ್ಲೈಟ್ನಾಗ ಬಿಡ್ಬೋದು, ಅದು ಅವ್ರ ಕಾನ್ಸೆಪ್ಟ್. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಓಡಿಸಿದ್ದು, ಆ ಕಡೆಯಿಂದ ಇಲ್ಲಿಗೆ ಓಡಿಸಿದ್ದು ಏನಕ್ಕೆ ಅಂದರೆ ಹೆಡ್ಲೈಟ್ ಆನ್ ಮಾಡ್ಬೋದು. ಇದೊಬ್ಬ
ಹಾಂ ಕಿಂಗ್ ಟೋಪಿ ಮೇಲೆ ಕಿಂಗ್ ಇದೆ ಒಂದು ಬೆಲೆ. ಹೆಡ್ಲೈಟ್ ಆನ್ ಆಗಿದೆ, ಹಿಂದ್ಗಡೆ ಡೇಂಜರ್ ಲೈಟ್ ಆನ್ ಆಗಿರೋದು ಗೊತ್ತಾಗುತ್ತೆ. ಹೇಳಿಲ್ವಾಗಲೇ ಅಲ್ಲಿ ಮಧ್ಯ ಕೂರಿಸಿದ್ದು ಅದಕ್ಕೋಸ್ಕರನೇ ಅಂತ. ಹೆಡ್ಲೈಟ್ ಆನ್ ಮಾಡ್ಬೋದು ಅಂತ. ಚಪ್ಪಲಿ ಹೊಡ್ಕೊಬತ್ತಾ ಇರೋದು ಏನಾಗಿದ್ರೆ ಕುಮಾರ್ ಬಲಂಗ್ ಯಾರು ಮಹೇಶ ಬಂದು ಸೆಪ್ಟೆಂಬರ್ ಬಲಂಗ್ వచ్చి ಅಲ್ಲಿ ಇನ್ನೊಬ್ಬ ಜುಪಿಟರ್ ಹೆಡ್ಲೈಟ್ ಆನ್ ಮಾಡ್ಕೊಬರ್ತಾ ಇದ್ದಾನೆ ಬಿಳಿ ಪಂಚ. KA05 LV1951 KA10U 6385. ಅವನು ಏನು ಕಡಿಮೆ ಇಲ್ಲ. ಮಂಜುಳ ಮ್ಯಾಕ್ಸ್ ಮಂಜುಳ ಬಾಗಂಗೋಚಿ. ಇವರು JT1602 ಅಭೀಶ್ ಗೌಡ ಕುಮದಾಳ ಕಂದ ಮತ್ತು ಗಂಡ. ಅದು ಅದರ ಬಾಲಂಗೋಚಿಗಳು. ಆ್ಯಕ್ಚುಲಿ ಜುಪಿಟರ್ ಹೇಳಿದ್ನೆಲ್ಲ ಗಾಡಿ ನಂಬರ್ ಹೇಳಿದ್ರೆ ಕೇಳಿದ್ರೆ ಮ್ಯಾಕ್ಸ್ ಮಂಜುಳ ಕುಣಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಆಲ್ರೆಡಿ ಅಲ್ಲಿ ಇನ್ನೊಬ್ಬ ಚಡ್ಡಿ ಬರ್ತಾನೆ ಅಂತ ಹೇಳ್ಕಣ ಅದಕ್ಕೆ ಕವರ್ ಮಾಡೋಕ್ಕೆ ಬಹುಶಃ ಹೇಳಿಲ್ವಾ. ಇಲ್ಲಿಗೆ ಆ್ಯಕ್ಚುಲಿ ಎಲ್ಲಿ ಕೂತಿದ್ರು ಅವರು. ನಾನು ಜುಪಿಟರ್ ಗಾಡಿ ತೋರಿಸಿದ್ನಲ್ಲ ಅವ್ನು ಇಲ್ಲಿ ಕೂತ್ಕೊಂಡಿದ್ದು. ಅಲ್ಲಿ ಎಷ್ಟು ಹೋಗಿರೋದು ಅವರೇ ಕುಡಿದು, ಅದಕ್ಕೆ ಇಲ್ಲಿ ಕುಡಿಸೋದು ಮಾಡಿದ್ದು. ಕೂತ್ಕೊಳ್ಳಿ ಅಂತ ಮಾಡಿದ್ದು. ಇವರು ದೇವರ ಮಕ್ಕಳು. ಹೆಡ್ಲೈಟ್ ಆನ್ ಮಾಡ್ಕೊ ಓಡಾಡ್ತಾನೆ ಅವನು. ಕೂದಳ ಕದ್ದ ಪಲ್ಲಗೊಚ್ಚಿದ್ದೆ ಕೂತಿರವ. JH8287 ಗಾಡಿ ಅದು. ಮುಂಚೆನೇ ಓದಿದ್ದೀನಿ, ಇರಲಿ ಇನ್ನೊಂದ್ಸರಿ. ಕೂತಿಲ್ಲ, ಕೆಳಕ್ಕೆ ಆಗಲಿ ಇನ್ನೊಬ್ಬ. ಆ್ಯಕ್ಚುಲಿ ಜುಪಿಟರ್ ಗಾಡಿ ಹೇಳಿದ್ಮೇಲೆ ಇಲ್ಲಿ ಕೂತಿದ್ದ ಅಂತ ಎಲ್ಲ ತೊಡ್ಸೋಗಿದ್ದಾರೆ, ಎಲ್ಲ ಕೂಡ್ದು ಚೆಲ್ಲಿ ತೊಡ್ಸೋಗಿರೋದು. ಎಲ್ಲ ಚೆಲ್ಲೋಗಿರೋದು. ತಮಿಳು ಮಾತಾಡ್ತಿದ್ದಾರೆ ಹುಡುಗರು. ಆ್ಯಕ್ಚುಲಿ ಇವ್ರಿದಾರಲ್ಲ, ಇವರು ಬ್ಯಾಕಪ್ ಫೀಲ್ಡರ್. ಯಾರಿಗೆ ಗೊತ್ತು ಬ್ಯಾಕಪ್ ಫೀಲ್ಡರು? ಇಲ್ಲಿ ಫೀಲ್ಡರ್ ಇಬ್ಬರು ರಂಗ ತಿರುಪತಿ ಅನಂತ ಪದ್ಮನಾಭನ್ ಪೋಸಲ್ಲಿ ಮಲಗಿದಾರಲ್ಲ, ಇವ್ರುಗಳಿಗೆ ಬ್ಯಾಕಪ್ ಫೀಲ್ಡರ್ಗಳು ಇವರು. ನಾನು ಇವ್ರ ಜೊತೆ ಏನಾದ್ರು ಕಿರಿಕ್ ಮಾಡಿದರೆ ಇವರು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಬರ್ತಾಯಿದ್ರು. ಅದಕ್ಕೆ ಅವ್ರು ಬೇಕಂತ ಕಿರಿಕ್ ತೆಗೆದಿದ್ದು. ನಾನು ಅದಕ್ಕೋಸ್ಕರನೇ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕಾಗಲಿ ಜೋರು ಮಾಡೋಕ್ಕಾಗಲಿ ಹೋಗಲಿಲ್ಲ. ನಾನು ಅವ್ರು ನೋಡೋಕೆ ಅಮಾಯಕರ ಥರ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅವ್ರ ವಿರುದ್ಧ ನಾವು ಮಾತಾಡಿದರೆ, ಇಲ್ಲಿ ಕೂತಿದ್ದಾರಲ್ಲ, ಕೂತಿದ್ದದ್ದು ಹತ್ರಲ್ಲ ಇವರು ಬ್ಯಾಕಪ್ ಫೀಲ್ಡರ್ಗಳು. ಇವರು ಜೋರು ಮಾಡಿದವರು, ನನ್ನ ಪರವಾಗಿ ಮಾತಾಡೋರು ಅಥವಾ ನನ್ನ ವಿರುದ್ಧ ಮಾತಾಡೋರು ಅಥವಾ ನನ್ನ ಮೇಲೆ ಹಲ್ಲೆಗಿಲ್ಲ ಮಾಡೋ ಸಾಧ್ಯತೆ ಇರ್ತಿತ್ತು. ಆರ್ಗನೈಸ್ಡ್ ಇದು. ಬೇಕಂದರೆ ಬಂದು ಕೂತಿದ್ದು ಫೀಲ್ಡರ್ಸ್ ಅವರು. ತಮಿಳು ಮಾತಾಡ್ತಾಯಿದ್ರು. ಇಬ್ಬರು ತಲೆ ಮೇಲೆ ಬಿಳಿ ಕೂದಲಿದೆ. ಹೆರಿಟೇಜ್ ಹಿರಿಯ ನಾಗರಿಕರು. ಕುರ್ಸಮೆ ಬಲಂಗುಚ್ಚಿ ಆಗ್ತಾರೆ. ಕಳ್ಳತನ ಮಾಡುವ ಕಳ್ಳರು ಮಾಂಗಲ್ಯ ಕಲಿತಾರೆ. ಜಾಗೃತಿ. ಯಾರು ನದಿಗಳನ್ನು ಬಟ್ಟೆಗಳು ಲೇಪಂತ ಹೂವು ಪ್ಲಾಸ್ಟಿಕ್ ವಸ್ತು ಆಗಬಾರದು. ಯಾರು ನದಿಗೆ ಹಾಕಬಾರದು. ಆಮೇಲೆ ಕಸದ ಮತ್ತು ವ್ಯವಸ್ಥೆಗಳಿಗೂ ಅಲ್ಲೇ ಹಾಕಬಾರದು. ಸಂಪಾದಗಳು ಮತ್ತು ಹೆಚ್ಚಾಗಿರುವುದರಿಂದ ಸಮಯ ಹಾಗೂ ಶಾಂತಿಯಲ್ಲಿ ದೇವರ ದರ್ಶನ ಮಾಡಬೇಕು. ರೈತ ಸಂಘಟನೆ ಮುಂದುವರಿಯುವ ಸರಕು ಸಾಲಿನಲ್ಲಿ ದೇವರ ದರ್ಶನ ಪಡೆಯಲು. ಉಲ್ಟಾ ಮಾಡಿದ ಅವನು. ಆ್ಯಕ್ಚುಲಿ ತಲೆನ ಆ ಕಡೆ ಹಾಕ್ಕೊಂಡು ಪಾದ ಈ ಕಡೆ ಹಾಕ್ಕೊಂಡು ತಿಕ್ಕ ಮತ್ತು ಪಾದಗಳನ್ನ ತೋರಿಸ್ತಾ ಮಾಡಿಕೊಳ್ತಾ ಇದ್ದಾನೆ. ಈ ಕಡೆ ಫಸ್ಟ್ ಇದ್ದಾನಲ್ಲ ಅವನು ಉಲ್ಟಾ. ಮುಂಚೆ ಹಿಂಗಿದ್ದ, ಈ ಕಡೆ ತಲೆ ಅವ್ನು ಕಾಲಿದೆಯಲ್ಲ ಅಲ್ಲಿ ತಲೆ ಹಾಕ್ಕೊಂಡಿದ್ದ. ಈಗ ಉಲ್ಟಾ ತಲೆ ಹತ್ತ ಹಾಕ್ಕೊಂಡು ಪಾದಗಳು ನನ್ನ ಕಡೆ, ತಿಕ್ಕ ಪಾದ ಎರಡು ನನ್ನ ಕಡೆ ತೋರಿಸ್ಕೊಂಡು ಕೂತಿದ್ದಾನೆ ಸೋಳ ಮಗ.
ಇದ್ದ ಒಂದು ಥೀಮ್ ದಾಸೋಹ ಒಂದು ಕಾಣಿಸ್ಕೊಳ್ತಿದ್ದ ಅವನು 2535 ಇರಬೇಕು ಬೇಕಂತ ಇಲ್ಲಿಯೂ ಕೇಳಿಸ್ತೈತೆ ಅವರೊಂದು ಮತ್ತೆ ಬೇಕಂತ ಅವರ ನೋಡಿದ್ರು. JK 1484 ಆ ಗಾಡೀಲಿ ಹೋಗ್ತಾರೆ ಅವರು. ತ್ರಿಬಲ್ ರೈಡಿಂಗ್ ಅಳಾಡಿಸ್ಕೊಂಡು ಹೋಗ್ತಾನೆ ಕಾಲು. SPP ಸಿಲ್ಕ್ಸ್ ಆ್ಯಕ್ಚುಲಿ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ, ಇಲ್ಲಿಗೆ ವಿಭೂತಿ ಮಹದೇಶ್ವರ ದೇವಸ್ಥಾನ ಕೇಳ್ಕೊಂಡು ಹೋಗ್ತೀವಿ ಅಂತ ಆಟಿಟ್ಯೂಡ್ ಕ್ಲಿಕ್ ಮಾಡ್ತಿರೋದು. ಆ್ಯಕ್ಚುಲಿ ತೊಗೊಬಿಟ್ಟಿದ್ದು ಹೋಗಿಲ್ಲ, ಅದಕ್ಕೆ ಅಲ್ಲೂ ಅಷ್ಟೇ ಅವರೊಂದು ಡಿಯೋ ಅವ್ರಿಗೇನೆ ಅಷ್ಟೇ ಅದಲ್ಲ. ಬೇಕಂತ ಅದು ಮಂಜು ಅಂತ ಅಮ್ಮ ಬಂದಿದ್ದಾಳೆ, ಯಾರೋ ಬೇಡ ಅಕ್ಕ ಹೋಟ್ಲು ಮಂಜು ಅನ್ನೋಳು. ಅಂದರೆ ಸರಿಯಾಗಿರೋ ಜಾಗದಾಗ ಕೂತಿಲ್ಲ ಅಂತ. ಅಂದರೆ ನಾವು ನಮ್ಮ ಯೋಗ್ಯತೆಗೆ ಸರಿ ಹೋಗೋವಂಥ ಜಾಗ ಅಲ್ಲ, ನಾವು ಕೂರೋದಿಲ್ಲ, ಇದು ದರಿದ್ರವಾದ ಜಾಗ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಗಿದ್ದು. ತಿಂಡಿ ಗಿರಾಕಿನೂ ಕಡಿಮೆ. ಅಲ್ಲಿ 2 ಬಂಗಾಳ ಹಾಕ್ಬಿಟ್ಟು ಹೊಟ್ಟೆ ನೋವು ಬೇದಿ 2 ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೊಟ್ಟೆ ಹೆವಿ ನೋಯ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹೊರಗಡೆಗೆ. ಇವರು ಆ್ಯಟಿಟ್ಯೂಡ್ ಮಾತು ಕೇಳ್ಕೊಂಡು ನಾನೇ ದಾಸೋಹ ಒಂದು ಒಳಗೆ ಹೋಗಿದ್ದಿದ್ರೆ ಸಿಗಾಕೊಂಡ್ಬಿಡ್ತಾ ಇದೆ ಒಳಗೆ. ಡೌಟ್ ಬಂತು, ಅದಕ್ಕೆ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಇದು ಓಡಾಡ್ತಿದ್ದೆ. ಹೊಟ್ಟೆ ನುಲಿತಾ ಇದೆ, ಹೆವಿ ಹೊಟ್ಟೆ ನೋವು. ಅವರಿಗೆ ಹೊಟ್ಟೆ ಹೊಡ್ಕೊಂಡು ತೋರಿಸ್ತಿಲ್ಲ ಆ್ಯಕ್ಚುಲಿ. ಎಕ್ಸ್ಪ್ಲೋರ್ ಮೋರ್ ಅರೌಂಡ್ ದ ವರ್ಲ್ಡ್ ಶಿಪ್ ಅಡ್ವೆಂಚರ್ ಇವತ್ತು. ಹೊಟ್ಟೆ ಬೇಡಿ ಹೊಟ್ಟೆ ನೋವು ನಿಂತಿಲ್ಲ, ಹೊಟ್ಟೆ ವಿಪರೀತ ನೋವ್ತಾ ಇದ್ದ. ಅದು ಬಗ ಕಾಣಲ್ಲ ಆ್ಯಕ್ಚುಲಿ. ಪಾಪು ಎತ್ಕೊಂಡು ಹೋಯ್ತಾವನಲ್ಲ, ಪ್ಯಾಂಟ್ ಬ್ಲ್ಯಾಕ್ ಪ್ಯಾಂಟ್ ಮತ್ತು ಚೆರಿ ರೆಡ್ ಶರ್ಟ್. ಅವನು ಹಂಗೆ ಅಂತ ಪಾಪಗೆ ಎದುರಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಹಾಕ್ಕೊಂಡಿರೋ ಪ್ಯಾಂಟೇ ಸುರೇಶನ ಬಾಲಂಗೋಚೆ ಸಿಗ್ನೇಚರ್ ವಾಟರ್ ಬಾಟ್ಲ್ ಇಟ್ಕೊಂಡಿದ್ದಾನೆ ಖಾಲಿ. ಕ್ಯಾಮ್ರಾ ರೆಡಿಗೆಲ್ಲ ಇಟ್ಟಿದ್ದೀರ ಕೇಳಿಸ್ತಾ ಇತ್ತು ವಾಯ್ಸು. ಆ್ಯಕ್ಚುಲಿ ಎಲ್ಲ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬಂದ್ಬಿಟ್ಟ ಬೇಗ ಬಿಟ್ಟು. ಕೈ ಒಂದು ಅಮ್ಮನ ಆಶೀರ್ವಾದ. ಡಿ ಬಾಸ್ ಸುರೇಶ್ ಹತ್ರ ಹೋಗೋ ಅಂತ. ಆ ಕಡೆ ಇರಲಿ ಪ್ರಕಾಶ್ ಬಾಲಂಗೋಚಿ, ಇದು BMW ಪ್ರಕಾಶ್ ಬಾಲಂಗೋಚಿ. ಅವು ಹೌಸ್ ಆಫ್ ವಿಂಡ್ಸರ್ ಎಲ್ಲ ಒಬ್ರದ್ದೇನೆ ಏನೋ ಗೊತ್ತಿಲ್ವ? ಇಲ್ಲ, ಬೇರೆ ಬೇರೆಯವ್ರದ್ದು.
ಯಾರೋ ಔಟ್ಸ್ ಆಫ್ ವಿನ್ಸರ್ ಇದೆ, ಯಾರೋ ರಾಯಲ್ ಫ್ಯಾಮಿಲಿ ಇರಬೇಕು. ಇದು ತಮಿಳ್ನಾಡು ಗಾಡಿ. ಸ್ಯಾಂಟಫೆ ಇಲ್ಲ, ಸ್ಯಾಂಟಫೆ ಅಲ್ಲ, ಯಾವುದದು ಸ್ಯಾಂಡ್ವಿಚ್ ಏನೋ ತಮಿಳ್ನಾಡು 30 CC 8817 ಸಾಬಾ ಕಾಪಿ CC 87. ಅದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಕಾರ್, ಇದು ಇಂಪಾರ್ಟೆಂಟ್ ಆ್ಯಟಿಟ್ಯೂಡ್ ಇದು. USK ತಮಿಳ್ನಾಡು 54D 2900 KA10 8287. ಆ್ಯಕ್ಚುಲಿ ಇದ್ರ ಕಥೆ ಇರಲಿ, ಆ್ಯಪ್ಸ್ ಅಬಿಸು ಅಬಿ ಆ್ಯಪ್ಸ್ ಫಿಟೆಡ್ ಅಂತ ಏನೋ ಇದೆ, ಅಭಿ ಅದು ಆ್ಯಕ್ಚುಲಿ ಗಣಪತಿ ಅಭಿಷೇಕ್ ಒಂದು ವರ್ಣ, ಇದು ಬಲಂಗುಚಿ ರಾಜಶೇಖರ. ಜಾಜ್ ಹೇಳಿಲ್ವಾ, ಒಂದು ಕಡ್ಕೊಳ್ಳೋ ರಮೇಶ್ ಕೇಳಿದಾಗಿಂದ ಒಂದೇ ಸಮ ಹೋಂಡಾ ಜಾಜ್, ಹೋಂಡಾ WRV ಎರಡೂ ಒಂದು ಕಾಣಿಸ್ಕೊಳ್ತಾ ಇದ್ದಾರೆ. ಅದಕ್ಕಿಂತಲೂ ಒಂದು ಪ್ರೀವಿಯಸ್ ಜನ್ರೇಷನ್ ಕಾರ್ ಯಾವುದೂ ಇರಬೇಕು ಸೇಮ್ ಅದೇ ಥರ ನೋಡೋಕ್ಕೆ, ಅದು ನೋಡ್ದೆ. ಅಪ್ಪ ಹೊಟ್ಟೆ ನೋಡ್ತಾ ಇದೆ, ಹೆವಿ ಹೊಟ್ಟೆ ನಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳಿ ಹೊಸ ಹೊಟ್ಟೆ ನೋವು ಆಗ್ತಿದೆ. ಅದೇನಾದ್ರು ಅವರು ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದಾರಲ್ಲ. ES 2399 ES 2399 ಅದು ಹೋಗ್ಕೊಂಡು ಬರ್ತಾ ಇರೋದು ಇವ. ಲಿಮಿಟ್ಲೆಸ್ ಟಿ ಶರ್ಟ್. ಆ್ಯಕ್ಚುಲಿ ನಾನು ದಾಸೋಹ ಭವನದಿಂದ ಹೊರಗಡೆ ಬಂದಲ್ಲ ಊಟ ಮಾಡಿಕೊಂಡು, ಅದಾದಮೇಲೆ ಇಂದ ಕರೆಕ್ಟಾಗಿ 3ನೇ ಬಾರಿ ನೋಡ್ತಾ ಇರೋದು. ಕರೆಕ್ಟಾಗಿ ಅಲ್ಲಿ ಕುತ್ಕೊಂಡಿದ್ನಲ್ಲ, ಅಲ್ಲಿ HA 2041 KA9 ಅದು ಸುಜುಕಿ ಆ್ಯಕ್ಸಿಸ್ ಒತ್ತಿರಿಸ್ಕೊಡೋದ, ಹೆವಿ ಒತ್ತಿರಿಸ್ಕೊಡೋದ, ಬಟ್ಟೆ ಟಚ್ ಆಗಬೇಕು ಆ ಮಟ್ಟಿಗೆ ಒತ್ತಿಸ್ಕೊಳೋದು. ಇವರಿಬ್ಬರದು ಆರ್ಗನೈಸ್ಡ್ ಇದು ಹೆವಿ ಹಮಾಯಕ ಇವರು. ತಮಿಳಲ್ಲಿ ಕೊಡ್ತೀರಿ ಮಾತಾಡ್ತಿರೋದು ವಾದಗಳು. ಭೀಮ ಸಲಾಗ ಅದರ ಪೂಜೆ ನನಗೋಸ್ಕರ ಕಾಯ್ಕೊಂಡಿದ್ದೆ, ಇಂಡಿಕೇಟ್ರ್ ಹಾಕೊಂಡಲ್ಲ ಪಾಪ. ಪ್ರೆಸ್ ಗಾಡಿ ಅದು, ಪ್ರೆಸ್ ಬಸವೇಶ್ವರ ಕೃಪೆ. ಆ್ಯಕ್ಚುಲಿ ಅದು ಬಸವೇಶ್ವರ ಕೃಪೆ 9C4042 ಇರಬೇಕು, ಬಸವೇಶ್ವರ ಕೃಪೆ ಇತ್ತು. ಪ್ರೆಸ್ ಗಾಡಿ ಹೋಯಿತು, ಅದರಿಂದ ಬಸವೇಶ್ವರ ಕೃಪೆ ಹೋಗಿದ್ದು. ಪ್ರಕಾಶ್ ಬಾಲಂಗೋಚಿ ಇವ್ರಿ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ನಾನೇನಾದರೂ ಅವರು ಪ್ರಚಾರ ಹಾಕಿದ್ರು, ಇನ್ನೊಂದ್ಸರಿ ಊಟಕ್ಕೆ ಹೋಗು ಅಂತ ಹೇಳಿದ್ರು ಅಂತ ದಾಸೋಹ ಭವನಕ್ಕೆ ಕಾಲು ಇಟ್ಟಿದ್ದಿದ್ರೆ ಇವತ್ತಂತೂ ಫುಲ್ ಪಚಿತಿ ಇದ್ದೋಗಿರ್ತದೆ ಬಿಡಿ. ಖಂಡಿತ ಊಟದ ಒಳಗಾಗ್ತಿರಲ್ಲ, ಕ್ಯೂ ಹಿಂದೆ ಈಚೆಗೆ ಬರೋಕ್ಕಾಗ್ತಿರಲ್ಲ, ಹಂಗೆ ಸಿಗಾಕೊಂಡ್ಬಿಡ್ತಾ ಇದೆ. ಅಲ್ಲೇ ಒಳಗೆ ಎಲ್ಲ ಗಲೀಜು ಮಾಡಬೇಕು, ಆ ಮಟ್ಟಿಗೆ ಆಗೋಗ್ತೈತಿ ಖಂಡಿತ. ಯಾಕೋ ದೊಡ್ಡ ಬಸ್ ನನಗೆ, ಅದಕ್ಕೆ ಹೆವಿ ಬೆಳಿಗ್ಗೆ ಅಂದರೆ ಬೈಕ್ ಸೋನಾ ಮೋಟಾರ್ಸ್ ತಮಿಳ್ನಾಡು 43Z6613 ಸೋನಾ ಮೋಟಾರ್ಸ್. ಆ್ಯಕ್ಚುಲಿ ನನಗೆ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಹಲ್ಲೆ ಮಾಡ್ತಾರಲ್ಲ, ಅದು ಸೋನಾ ಮೋಟಾರ್ಸ್ ಇದೆಯಲ್ಲ ಬಳ್ಳಾರಿ ಸರ್ಕಲ್, ಅಲ್ಲಿ ಹಲ್ಲೆ ನಡಿಬೇಕಾಗಿತ್ತು. ಅಲ್ಲಿ ಕೆಲಸ ಕೊಟ್ಟಿದ್ರು, ನಾನು ಕೆಲಸಕ್ಕೆ ಹೋಗಲಿಲ್ಲ. ಸೊ ಹೀಗಾಗಿ ಪ್ಲ್ಯಾನ್ ಅದನ್ನು ವಿಶ್ವಮಾನವ ಜೋಡಿ ರಸ್ತೆಗೆ ಶಿಫ್ಟ್ ಮಾಡಿದ್ರು ಅಷ್ಟೇ. ಮತ್ತೆ ತುಳುಕೊಂಡು ಹೋಗಲ್ಲ ಶಾಟ. KA 854 ಯಾವ ಗಾಡಿ ನೋಡಲಿಲ್ಲ ಅದು ಆ್ಯಕ್ಚುಲಿ. ಅವ್ರಿಗೆಲ್ಲ ಇಷ್ಟಿಲ್ಲ. ಇದು ಆ್ಯಕ್ಚುಲಿ ಗೋಡೌನ್ ಫಾರ್ಮುಲಾ ಪುಟ್ಸಾವಿ JL 7345. ಇವರು ಕಿಡ್ಸ್ ಕುಬ್ಬುದಳ ಕಂತನ ಬಾಲಂಗೋಚಿಗಳು, ಕಿಶೋರ್ ಅವರು. ಜಾಯ್ನ್ ಆಗಿದ್ದೇನಕ್ಕೆ ಅಂದರೆ ಮೆಡಿಮಿಕ್ಸ್ ಫಾರ್ಮುಲಾ ಒಂದು ಜೊತೆಲಿ ಬರೋದು. ಪ್ರಕಾಶನ ಬಾಲಂಗೋಚಿ ಇದು ಜೊತೆಲಿ ಬರೋದು. ಮತ್ತು ಶಬ್ದ ಚರ್ಕ ಪರ್ಕ ಅಂತ ಹೇಳ್ಕೊಬರ್ತಾರೆ. ಆಲ್ರೆಡಿ ಲೈಟ್ಗಳು, ಹೆಡ್ಲೈಟು, ಒಂದು ಯೂನಿಕಾರ್ನು,
ಅಲ್ಲೂ ಒಂದು ಯಾವುದೋ ಒಂದು 3 ಗಾಡಿ 4 ಗಾಡಿ ಇದೆ ಫ್ರೇಮಲ್ಲಿ, 4 ಗಾಡೀಲಿ 3 ಗಾಡಿ ಹೆಡ್ಲೈಟ್ ಆನ್ ಆಗಿದೆ. ಏಡನ್ ಟೈಲರ್ ಹೋಂಡಾ ಪ್ಯಾಲೇಸ್ ಹೋಂಡಾ. ನಾನು ನಿಂತ್ಕೊಂಡಂತ ಅವರು ನಿಂತ್ಕೊಂಡಿರೋದು ಗಾಡಿ ತಾವು. ಒಡೆಯರ್ಸ್ 12R4989 ಗಾಡಿ ಅದು. JC2324 JW220. JW ಎಲ್ಲ ಜೆ ಸೀರೀಸೇ ಬರ್ತಾ ಇರೋದು, JW ಸೀರೀಸೇ ಬರ್ತಾ ಇರೋದು. ಸ್ಪೆಷಲಿ ಜೆ ಮತ್ತು W ಸೀರೀಸ್ಗಳು ಅಥವಾ 2 ಸೇರಿಸಿ ಜಾವಾ, ಜಗದಳ್ಳಿ ಮತ್ತು ಒಡೆಯರ್ ನೆಟ್ವರ್ಕ್ಸ್. ಇದು ಹೆಡ್ಲೈಟಾ ಏನೋ ಗೊತ್ತಿಲ್ಲ. ಶಬ್ದ ಅಂತೂ ಹೌದು, ಅವ್ರಿಗಂತೂ ಹೆವಿ ಟೈರ್ಡು ಆಗ್ತಾಯಿದ್ದು. ಅಯ್ಯಪ್ಪ ಈಗ ಸ್ವಲ್ಪ ಹೊಟ್ಟೆ ಕಡಿಮೆ ಆಯಿತು. ನಂಬರ್ 2 ಹೋದ್ಮೇಲೆ ಹೊಟ್ಟೆ ಹಿಡ್ಕೊಂಬಿಟ್ಟಿತ್ತು. ಅದೇನಾಗುತ್ತೆ ಅಂದರೆ ಹೊಟ್ಟೆ ನೋಯ್ತಾ ಇದೆ, ಜೊತೆಗೆ ಊದ್ಕೊಳ್ಳುತ್ತೆ ಹೊಟ್ಟೆ. ಅಸಿಡಿಟಿ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾಯಿದೆ ಒಳಗಡೆ. ಆ್ಯಕ್ಚುಲಿ ಊಟ ಮಾಡಲ್ಲ ಅಂತಲ್ಲ, ಅವ್ರು ಊಟದಲ್ಲಿ ಏನೋ ಹಾಕ್ಕೊಡ್ತಾರೆ ಬಡ್ಡೆಕ್ಲು. ಕೂಸೆ ಯಾಕೆ ಕೂಸೆ ಅಂಗಡಿಯ ಸುಮ್ಮನಿರು ಕೂಸೆ ಹೇಳಬೇಡ ಅಂತ ಆಡ್ತಾಳೆ ಅವ ಮಕ್ಕಳಿಗೆ. ಆ ಅಮ್ಮನ ಬಾಯಲ್ಲಿ ಯಾವತ್ತೂ ಕೂಸು ಏನೋ ಪದ ನನಗೆ ಕೇಳಿಸುತ್ತೆ, ಅವತ್ತೆಲ್ಲ ಬರೀ ಊಸ್ತಾ ಇರ್ತೀನಿ ನಾನು. ಹಾಫ್ 100 ಇದೆ. ಹೇಳ್ತಾ ಹೋದ್ರೆ 2 ಗಾಡಿ ಹೆಡ್ಲೈಟ್ ಆನ್ ಮಾಡ್ಕೊಂಡವ್ರ. ಅದರಲ್ಲೇ ಒಂದು ಫ್ರೇಮಲ್ಲೇ 2 ಲೈಟು. ಅಲ್ಲಿ ಬೇರೆ ಹೇಳ್ತಾ ಕೂತ್ಕೊಂಡ್ರೆ ತಲೆಗೆಟ್ಟೋಗುತ್ತೆ. ಕೇಳಿದವ್ರು ನಿಮಗೂ ತಲೆಗೆಟ್ಟೋಗುತ್ತೆ. ಸದ್ಯಕ್ಕೆ ಸ್ವಿಚ್ ಆಫ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅವ್ರ ಪಾಡ್ಗೆ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಪಾಡಿಗೆ ನಾನು ಹೋಗ್ತೀನಿ ಅಷ್ಟೇ. ನೀರು ಕುಡಿಬೇಕು ಮೊದಲು, ಟೈರ್ಡ್ ಇದಿಲ್ಲ. ಅವ್ರ ಅಮ್ಮನ ಸುಳ ಮಗ ಕುತ್ಕೊಂಡ್ಬಿಟ್ಟು ತುಪ್ಪಕ್ಕಂತ ಹೋಗಿತ್ತಾನೆ, ಪಾದಗಳು ತೋರಿಸ್ತಾನೆ. ಯಾಕೆ ಗೊತ್ತಾ, ನಾನಿಲ್ಲಿ ಕುತ್ಕೊಬಿಡ್ತೀನಿ ಅಂತ. JP5619 K092 ಅಂತ ಹೋಗಿಬಿಡೋದು. ಆ್ಯಕ್ಚುಲಿ ಅದು ಮೊಬೈಲಲ್ಲಿ ಕವರ್ ಆಗಿರಲ್ಲ ಬಿಡಿ, ಈ ಕಡೆ ತೋರಿಸ್ತಾ ಇದ್ದೆ. ಸುಳ ಮಗ ಏನು ಪಾದಗಳು ತೋರಿಸ್ತಾ ಇರ್ತಾರೆ. ಏನು ಅಂದರೆ ಈ ಕುತ್ಕೊಳ್ಳೋಕೆ ಇಲ್ಲಿ ಜಾಗ, ನಾನು ಹೆವಿ ಕ್ರೌಡ್ ಆಗುತ್ತೆ, ಹೆವಿ ಟ್ರಾಫಿಕ್ ಇರ್ತೀನಿ ಕಾಣಕ್ಕೆ. ಅದೇ ಮಾಡ್ತೀನಿ, ಎಷ್ಟೋ ಸರಿ ಸುಮ್ಮನೆ ಕುತ್ಕೊಬಿಡ್ತೀನಿ ಒಂದು ಕಡೆ. ಸೊ ಅದಕ್ಕೋಸ್ಕರ ಇಲ್ಲಿ ಕುತ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿಗ ಕೊಡ್ತಿರ್ತದೆ. JP655 ಆ್ಯಟಿಟ್ಯೂಡ್. ಅದೇ ಆ್ಯಟಿಟ್ಯೂಡ್ ಎಲ್ಲ ಫೇಸ್ ಮಾಡಬೇಕಾಗಿ ಬರುತ್ತೆ ಅಂತ ಸೈಲೆಂಟಾಗಿ ಕುತ್ಕೊಬಿಡ್ತೀನಿ. ಅದಕ್ಕೆ ನಾನು ಕುತ್ಕೊಬಿಡ್ತೀನಿ ಅಂದ್ಬಿಟ್ಟು ಈ ಬಡ್ಡೆ ಇದೆ ಹಿಂಗೆ ಹತ್ತಿಗ ಕೊಪ್ಪಿಸೋದು. ತಮಿಳಿಯನ್ ಬೇರೆಗೋರು ನಮ್ಮನ್ನ ಕೆಯ ಹಿಡ್ದು ಎದುರು ಬತ್ತಿರ ಸೋಳ ಮಗನ ನೋಡ್ರಪ್ಪ. 12B108 ಎರ್ಕೊಂಡು ಹೋಗ್ತೀವಿ ಅಂತ. ಅದು ಆ್ಯಕ್ಚುಲಿ ಆಟೋ ಮುಂದೆ ಹೋಯ್ತು, ಕಾರಲ್ಲ ಬೈಕದು. ಯಮಹ 15 ಕಾಲಭೈರವೇಶ್ವರ ಸ್ವಾಮಿ ಪ್ರಸನ್ನ. ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಇದ್ದಿದ್ದೆ ನಾನು. ಆ್ಯಕ್ಚುಲಿ ಈ ಬೋಳಿ ಮಗನ ಅವತಾರ ತೋರ್ಸೋಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡಿದ್ವಿ. ಸಿಕ್ಕಾಪಟ್ಟೆ ನಡೀತಾನೆ ಇದೆ. ನಂಬರ್ 10W6064 ಬೇಬಿ ಗಾಡಿ. ಆಲ್ರೆಡಿ 2-3 ಸೈಟ್ ತೋರಿಸಿರಂಗಿದ್ದೀನಿ ಈಗ ಆಲ್ರೆಡಿ. ಮತ್ತು ಇದಾಗ ಹೆಡ್ಲೈಟು ಬಾ ಈ ಪುರುಷೋತ್ತಮನ ಜೋಡಿ ಎತ್ತ ಮೆಂಡ್ರಗೊಟ್ಟು ನನ್ನ ಮಕ್ಕಳು ಅಂದ್ರೆ. ಈ ಬಡ್ಡಿ ಮಕ್ಕಳು ಆಟಕ್ಕೆ ನಾವೇ ಎದುರ್ಕೋಬೇಕು. ಎಲ್ಲಿ ನಮ್ಮ ಮೇಲೆ ತೆಗೆದು ಕಸ ಚೆಲ್ಬಿಡೋರು ಅಂತ ಸೋಳ ಮಕ್ಕಳು ತಂದು. KA33N1734 ಆ್ಯಕ್ಚುಲಿ 33 ಇವನು ಯಾರ್ದು ಷಣ್ಮುಗ ಮೊಬೈಲ್ನ ಬರೋದು. ಆ್ಯಕ್ಚುಲಿ ಷಣ್ಮುಗ ಮೊಬೈಲ್ ನಂಬರ್ 833. ಬರೀ ದಾದಾಬಾ ನೋಡೋರು ಸಾಲದು, ಇಡೀ ದೇಶದವರೆಲ್ಲ ನೋಡಲಿ, ದೇಶ ಪ್ರಪಂಚದವರೆಲ್ಲ ನೋಡಲಿ. ಇದು ಘನಕಾರ್ಯವ.
ರೆಮೋನ್ ಮೊಕನಕ್ಕೆ ಹಿಡಿದು ಹಿಂಗೆ ಹೋದ ಹೇಳಲ್ವಾ ಅರಮನೆಗೆ ಹೇಳಲ್ವಾ ಆಗುತ್ತೆ ಅರಮನೆ ಗೇಟ್ ವಾರ್ತಾನ ಗೇಟ್ ವಾರ್ ಎಲ್ಲ ಇದ್ದಿದ್ದೆ ಆ ಭಾಷಣಗಳು ಪ್ಯಾಲೇಸ್ ಮತ್ತು ಆಳುಗಳು ಒಡೆಯಸ್ ನೆಟ್ವರ್ಕ್ ಬಗ್ಗೆ ಮಾತಾಡ್ತಾ ಇರೋದು ಅದು ಎದುರಿಸ್ತಾ ಇರೋದು ಹೆರಿಟೇಜ್ ಹೆದರಿಸ್ತಾ ಇರೋದು ಅದೇ ಬೇರೆ ದಾರಿ ಇಲ್ಲ. ಬಿಸಿಲು ಕಡಿಮೆ ಮಾಡಿದ್ರು ಹೋಗಿದ್ರೆ ಒಂದು 4 kg ಮುಂದಕ್ಕೆ ಹಾಕಲಿ ಅಂತ. ಸೊ ಮುಂದಕ್ಕೆ ಹೋಗೋಣ. ಇಲ್ಲ ಆಗಲೇ ಬಿಸಿಲು ಬೀಳ್ತಾ ಇದೆ. ಇಲ್ಲಿ ಎದುರು ಬರ್ತಿರೋರು ನಂಜುಂಡೇಶ್ವರ ದೇವಸ್ಥಾನದ ಕಾರ್ ತೊಳಿತಾರಲ್ಲ ಅವ್ರು ವಾಟರ್ ವಾಶ್. ಇದು ಅದೇ ಕಥೆ, ಟಚ್ ಮಾಡ್ಕೊಂಡು ಹೋಗೋದು. ಹೌದಾ ಆ್ಯಕ್ಚುಲಿ ಕೆಲ್ಲೆ ಸ್ಕಾರ್ಪಿಯೋ ನಿಂತಿತ್ತಲ್ಲ ಗಾಡಿ ತೊಳೆದಿದ್ದು ವಾಟರ್ ಸರ್ವಿಸೇ ಮಾಡ್ತಾ ಇದ್ದಿದ್ದು. ಈ ಸೊಳ್ಳೆ ಮಕ್ಕಳು ವಾಟರ್ ಸರ್ವಿಸೇ ಮಾಡೋದು. ಬೇಕಂತ ಬಂದಿದ್ದು ಮುಂಚೆ ಟೈಟ್ ಮುಂದೆ ಅದು ಫ್ಯೂಚರಲ್ಲಿ ಸಿಗ್ತೀವಿ ಅಂತ ಮುಂದೆ ಸಿಗಾಕೊಳ್ತಾರೆ ಅವರು ಸೇದ ವಿಷಯದಲ್ಲಿ. ಹಾಗೆ ಬಿರಾಕಲ್ಲಿ ನೋಡ್ತಾ ಇರಿ. ಸೌಂಡ್ ಕೇಳಿಸ್ತಾ ಹೋಗೆ ಗಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀವ. ನಿಂತ್ಕೊಂಡಿದ್ದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬಂದ ವೆಹಿಕಲ್ಗಳು ಹೋಗೆ ರಾಂಗ್ ವೇ. ಫುಟ್ಪಾತಿಂದ ಕೆಳಗೆ ಬರ್ತಾ ಇರೋದು ಹೊಗೆ ಹೇಳ್ಸಕ್ಕೆ. ಅದು ಹೋಗೆ 8775 K09 ಇದೆಯಲ್ಲ ಅದು ಹೋಗೆ. ಪೊಲೀಸು HM 4801 K05 ಗಾಡಿ ಅದು ಹೋಗೆ. ಆಪೋಸಿಟ್ ಸೈಡಲ್ಲಿ ಬಂದು ಪಲ್ಸರು ರಾಂಗ್ ವೇ. ಮತ್ತು ಮುಂದೆ ಪೊಲೀಸ್ ಆ್ಯಕ್ಚುಲಿ ವ್ಯಾನ್ ಪಾಸ್ ಆಯಿತು, ಅದ್ರ ಬಗ್ಗೆ ಅದು ಅವರು ಮಿಸ್ ಆಗೋದ್ರು. ಅದಕ್ಕೆಲ್ಲ ನಡೆಯೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಟಯರ್ಡ್ ಆಗ್ತಾಯಿದೆ. ವ್ಯಾನಕ್ಕೆ ಅದ್ಭುತ ಇದು ಅದ್ಭುತ ಪಂಡರ್. ಅದಕ್ಕೆ ಏನು ತೋರ್ಸೋಕ್ಕೆ ಅವ ಮುಂದೆ ಹೋಗೋಕ್ಕೆ ಓದಾಡ್ತಾ ಇರೋದು. ನೋಡ್ರಪ್ಪ, ನಾನು ಒಬ್ಬನೇ ಬೇಡ, ಎಲ್ಲರೂ ನೋಡಿ. ಪೂರ್ತಿ ಪ್ರಪಂಚ ನೋಡ್ರಪ್ಪ ಸಾಮಾನುಗಳ. ER 968 ಅದು. K05 955 ಯಾವುದು ಗೊತ್ತಿಲ್ಲ. ER 968 ಗಾಡಿ. JD 2170 K09 ಗಾಡಿ ಅದು. ಸ್ಪ್ಲೆಂಡರ್ ಸಿಕ್ಕಾಪಟ್ಟೆ ಹತ್ತಿರ ಬಂದು ಹೊಡ್ಕೊಂಡು ಹೋಗೋದು. ಇದು ಆಟೋ ಹೋಗಿ ಹೇಳೋಕ್ಕಾಗಲಿಲ್ಲ ನಂಬರ್ ಅದು. ಸೌಂಡ್ ಅದಕ್ಕೋಸ್ಕರ ಅವ್ರು ಬ್ಲಾಕ್ ಮಾಡಿಟ್ಟಿದ್ದು ಮುಂದಕ್ಕೆ ಹೋಗಲಿ ಅಂತ. ಹೇಗಿತ್ತಂದರೆ EU 5263 ಇರಬೇಕು, ನಾಟ್ ಶ್ಯೂರ್. ವೆರಿ ಕ್ಲೋಸ್ ಅಪ್ ಅಲ್ಲದ ಅವನು. ನನ್ನ ಬಟ್ಟೆ ಟಚ್ ಆಗಬೇಕು ಆ ರೇಂಜಲ್ಲಿ. ಲೆಫ್ಟ್ ತೊಗೋತಾ ಇದೆಲ್ಲ ಹೊಂಡ ಆಕ್ಟಿವ್ ಅವನು. ರಾಂಗ್ ವೇ 45W4644. ಇಫ್ ಐ ಆಮ್ ನಾಟ್ ರಾಂಗ್, ಈ ಗಾಡಿನ ನಾನು ಬೆಳಗ್ಗೆಯಿಂದ 3-4 ಸರಿ ತೋರಿಸಿದ್ದೀನಿ. ನ್ಯೂಸ್ ಲಾಜಿಸ್ಟಿಕ್ಸ್ ನ್ಯೂಸ್ ತಮಿಳ್ನಾಡು 39BT 807 39BT. Wrong way. 7402 HD 7042. ಅಬ್ಬಾ ಕಾರೇ ಬರ್ತಾಯಿದೆ ಗುರು. ರಾಂಗ್ ಬೈ SX4 ಇರಬೇಕದು. K05 MF 5340. ಅದ್ಭುತ ಇದು. ವಂಡರ್. ರಾಂಗ್ ವೇ
ಲ್ಯಾಡರ್ ಬ್ಯಾಗ್ಬೋ ಇಲ್ಲಿ ಯಾವಾಗಲೂ ಇದ್ದಿದ್ದೆ ಗುರಿ ಅವ್ರದ್ದು. ಇದು ಯಾರೋ ನೋಡ್ಬೇಕು ಇವು ಅನ್ಸದೆ. ಈ ಒಬ್ಬರು ಅಟೆಂಡೆನ್ಸ್ ಇರಲೇಬೇಕು. JM 3350 K09 ಬೆಳೀತಲ್ಲ. ಅವ್ನು ಸಾಮಾನು ನೋಡ್ಬೇಕಂತ ನೋಡ್ರಪ್ಪ. NR 8067 ಅದು. ಅವ್ನು ಸೌಂಡ್ ಮಾಡಿದ್ದೇನಕ್ಕೆ ಅಂದರೆ ಅಟೆನ್ಷನ್ ಸಿಕ್ಕಿಂಗ್ ಆ ಕಡೆಗೆ ನೋಡಿ ಅಂತ. ಗೋಡೌನ್ ಫಾರ್ಮುಲಾ ಅದು. ಇವೊಂದು ಹೋದ ಕತೆ ಗೋಡೌನ್ ಫಾರ್ಮುಲಾ. ಅಟ್ಲೀಸ್ಟ್ ಇವಾಗ ಚೆಡ್ಡಿಯಾರ್ ಹಾಕೊಂಡವನು ಅದು ಇಲ್ಲ. HY 4483 EU 4105 HV 373 K09. ಊಟ ಮಾಡಿಲ್ಲ ನಾನು ಫುಲ್ ಊಟ ಮಾಡಿಲ್ಲ, ಹೊಟ್ಟೆ ತುಂಬ. ಅದಕ್ಕೋಸ್ಕರ ಊಟ ಮಾಡೋ ಅಂತ ತೋರಿಸ್ತಾ ಇರೋದು. ಅಲ್ಲಿ ಊಟ ನಡೀತಾ ಇದೆ, ಹೋಗು ಅಂತ ಆ್ಯಕ್ಚುಲಿ ಅಡ್ಡು ಕ್ರಿಯೇಟ್ ಮಾಡ್ತಾ ಇರೋದು ಅವರು. HX 9451 K09. ಗಾಡಿ ದಬ್ಬರ್ ಪ್ಲೇಟೇ ಇಲ್ಲ ಕೊಡು ಆ ಲಾರಿಗೆ. JS 587 K09 ಪ್ರಕಾಶ್ ಬಲಂಗುಚಿ ಅವನು. ಪ್ರಕಾಶ್ ಬಲಂಗುಚಿ ಅಂತ ಹೇಳಿದ್ದಲ್ಲ, ಅವ್ರು ಹೊಡ್ಕೊಂಡೋದ, ಅದಕ್ಕೆ ಹೇಳಿದ್ದು. ಟಚ್ ಆಗಿದೆ, ಒತ್ತರಿಸ್ಕೊಡೋದೆ, ಹೊಡ್ಕೊಂಡೋಗಲಿಲ್ಲ. ಟಚ್ ಆಗಲಿಲ್ಲ, ಅದಕ್ಕೆ ಹೊಡ್ಕೊಂಡೋಗಿಲ್ಲ, ಒತ್ತರಿಸ್ಕೊಡೋದ. ಹೋಗೆ 04B16 ಗೊತ್ತಿಲ್ಲ, 02B6180 ಇದು ಹೋಗೇನೆ. ಹೆವಿ ಹೋಗೆ ಮುಂದೆ. ಸುರೇಶನ ಬಲಂಗೋಚಿ ಹಿಂದ್ಗಡೆ ಹೋಗ್ತಾ ಇದ್ನು. ಇದು ಪಂಚ ಪ್ಲಾಟಿನ ಪಂಚ ಒಟ್ಟಿಸಲಾಗ. ಇಲ್ಲಿವರೆಗೂ ಬಿಸಿಲಿಲ್ಲ, ಇವಾಗ ಬಿಸಿಲು ಬಂತು. ಆ್ಯಕ್ಚುಲಿ ಇವಾಗ ಬಿಸಿಲು ಬಂದಿದ್ದಾರೆ ಯಾಕೆಂದರೆ ಟ್ರೈದಲ್ಲಿ ಹೋಗಲಿ ಅಂತ. ಇಲ್ಲಿವರೆಗೂ ಬಿಸಿಲು ಯಾಕೆ ಹಿಡ್ಕೊಂಡಿದ್ರು ಅಂದರೆ ನಡ್ಕೊಂಬರಲಿ ಅಂತ. ಬಿಸಿಲಿದ್ದಿದ್ರೆ ಕಡೆ ನಡ್ಕೊಂಬರ್ತಿರಲಿಲ್ಲ, ಅಲ್ಲೇ ಎಲ್ಲರೂ ಜಾಗ ಹುಡ್ಕೊಂಡು ಕುತ್ಕೊಂಡ್ಬಿಡ್ತಾ ಇದೆ. ಅದಕ್ಕೋಸ್ಕರ ಬಿಸಿಲು ಕಳೆದ್ರು. ಬಿಸಿಲು ತಡೆದಿದ್ದೇನಕ್ಕೆ ಅಂದರೆ ಬಂದರೂ ಕಳಿಸೋ ಪ್ಲ್ಯಾನ್ ಇದೆ. ಈಗ 4 ಗಂಟೆ ಟ್ರೈನ್ಗೆ ಹೋದ್ರೂ ರೋಡಲ್ಲಿ ಷಣ್ಮುಗಮ್ ಅಥವಾ ಬೇರೆ ಯಾರನ್ನಾರು ನಿಲ್ಲಿಸಿ ಷಣ್ಮುಗಮ್ ಸಿಗ್ತಾನೆ ಅಂತ ಅಡ್ವರ್ಟೈಸ್ ಕ್ರಿಯೇಟ್ ಮಾಡಿದ್ದಾರೆ. ಯಾರಾದರೂ ಸಿಕ್ಕಿ ಯಾರಾದ್ರು ದುಡ್ಡು ಕೊಟ್ಟರೆ ನಾನು ಬೇಕಾಗಿರೋ ಸ್ಲಿಪ್ಪರ್ ಅಳಿಮುಳು ತೊಗೊಂಡು ಬಂದೂರು ಕಡೆಗೆ ಹೋಗ್ಬೋದು. ಸೊ ಬಂದೂರು ಕಡೆ ಕಳಿಸೋ ಪ್ಲ್ಯಾನ್ ಇನ್ನೂ ಇದೆ ಇವ್ರಿಗೆ. ಅದಕ್ಕೋಸ್ಕರ ಮೋಡ ಮುಚ್ಚಿದ್ರು. ಈಗ ಬಿಸಿಲು ತೆಗೆದಿದ್ದಕ್ಕೆ ಅಂದರೆ ರೈಟ್ ಸೈಡ್ಗೆ ಹೋಗದೆ ಇರಲಿಲ್ಲ. KA 09 F5527 ಎಲ್ಲಿ ಪಾರ್ಕಿಂಗ್, ಎಲ್ಲಿ ಬಸ್ ಸ್ಟಾಪ್ ಕೊಟ್ಟವನೇ ಅವನು ಬಡಿವಾಗ. ಈ ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳು ನಿಂತ್ಕೊಂಡಿರ್ತಾರೆ. ಹೋಮನಿ ಕಾಯ್ಕೊಂಡು ನಾವು ಧೂಳು ಇಳ್ಸೋಕ್ಕೆ ಹೊಡಿ ಮಗ. ಆ ತಾತ ಹೋಗಿತ್ತ ತುಪ್ಪಕ್ಕಂತ ಪೊಳಿ ಮಗ. FB5398 ಹೋಗಿ ಮತ್ತೆ ಮುಂದೆ ಬಂದವನು. ಲಾಂಗ್ ವಿಂಗೆಲ್ಲ ಇಟ್ಬಿಟ್ಟಾರ ಗುರು. ಇದನ್ನು ಹಿಡ್ಕೊಂಡು ಹೊಟ್ಟಾದ್ರೆ ಅಷ್ಟೇ ಟಪಕ್ಕಂತ ಬರ್ದೈತದೆ.
ಇಲ್ಲ ಅವ್ನು ಏನಾರು ನಂಬ್ಕೊಂಡು ಯುದ್ಧಕ್ಕೆ ಹೋಗ್ಬಿಟ್ರೆ ಏನಿಲ್ಲ ಫಿಲಮಿಗೆ ಸರಿ ಕ್ಯಾಮ್ರಾ ಮುಂದೆ ಅಂದ್ಕೊಂಡು ಏಯ್ ಏನಕ್ಕೆ ಇವ್ನು ಅವ್ನು ಹೊಡೆಯಂಗಿಲ್ಲ ಇವ್ನು ಹೊಡೆಯಂಗಿಲ್ಲ ಸುಮ್ಮನೆ ಕ್ಯಾಮ್ರಾ ಮುಂದೆ ಅಂದ್ಕೊಂಡು ಅರ್ಚಾಡೋದು ಅದಕ್ಕೆ ಸರಿ ಅದು ನಂಬ್ಕೊಂಡ್ರೆ ನಿಜವಾಗ್ಲೂ ಹರ್ಕೊಂಡು ಯಾರಿಗಾರು ಹೊಡಗಿಡಿದ್ಬಿಟ್ರೆ ಅದೇ ಮುರಿದೈತದೆ. ಇಲ್ಲೂ ಮುಂದೆ ಗುರು ಹೆವಿ ಫಾರ್ಮುಲಾ ಹೆವಿ ಕೆಮ್ತಾ ಇದ್ದಾರೆ ಇವರು. ಇಲ್ಲಿಯೂ ಅವರು ಇಲ್ಲಿಯೂ ಎಲ್ಲ ಎತ್ಕೊಂಡಿರ್ತಾನೆ ಸೋಳ ಮಗ. ಆ್ಯಕ್ಚುಲಿ ಇವ್ರು ಬೇರೆಯವನು ಅನ್ಕೊಬಿಟ್ಟೆ ಅದೇ ಕ್ಯಾಂಡಿಡೇಟ್ ನಮ್ಮ ಕಳ್ಸೋದು. ಕುಮಾರ್ ಬಾಲ ಕಚ್ಚಿ ಸ್ಲಿಪರ್ ಶೆಡ್ ಮುಗಿಸಿ ಸ್ಲಿಪ್ಪರ್ ಅವ್ನು ಹಾಕೊಂಡಿರೋದು. ಇವಾಗ ಮುಳ್ಸಂದಿಲ್ಲಿ ಹೊಡಿಯೋ ಪ್ಲ್ಯಾನ್ ಇದ್ದು ತಿರುಗ್ದ ಇಲ್ಲಿ ಒಂದು ಷಣ್ಮ ಮುಗಿಸಿ ಸ್ಲಿಪ್ಪರ್. ಪಾದಗಳು ತೋರ್ಸ್ಕೊಂಡು ಹೋಗ್ತದಲ್ಲ ನಾನು ತೊಡೆ ತಡ್ತಾನೆ ಪಟ್ ಅಂತ ತೊಡೆ ತಡ್ತಾರಲ್ಲ ಆ ಕಡೆ ಯಾಕೆ ಮುಂಚೆ ಆ ಥರ ಹೇಳ್ತಂದ್ರೆ ಇದೊಂದು ಗುಂಡೆ ಕಡ್ಕೊಳ್ಳೋ ರಮೇಶ್ ಪಲ್ಲಂಗುಚ್ಚಿ ಮಿಕ್ಸ್ಚರ್ ಖಾರ ತಿಂತಿರೋದು. ಮುಖ ಹೆಲ್ಪ್ ಮಾಡೋಕ್ಕೆ ಒಂದು ಆಡ್ದ ಅದೇನು ಮಾಡ್ದೆ ನಾವು ಮಗ ಕ್ಯಾಪ್ಚರ್ ಮಾಡಲೇಬೇಕು. ಸಾಕ್ಷಿ ಎವಿಡೆನ್ಸು ಸಾಕ್ಷಿ ಆಧಾರಗಳೆಲ್ಲ ಬೇಕು ಅಂದರೆ ಕೆಲಸ ಮಾಡಲೇಬೇಕು. ಯಾವುದೋ ಹೆವಿ ಸುಸ್ತಾಗ್ತಿದೆ. ಟ್ರೈನಲ್ಲಿ ಅದು ಕುತ್ಕೊಬಿಟ್ರೆ ಸಾಕು ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಸ್ಟಾಪ್ ಇಲ್ಲ, ಯಾಕೆ ನಿಲ್ಸಿದಾನೋ ಗೊತ್ತಿಲ್ಲ. ಆ್ಯಕ್ಚುಲಿ ಮಲ್ಲೇನ ಮೂಲೆ ಇದು. ಮಲ್ಲೇನ ಮೂಲೆ ಮತ್ತು ತಾಂಡವಪುರ ಸ್ಟಾಪ್. ತಾಂಡವಪುರ ಸ್ಟೇಷನ್ ಮುಂದೆ ಬರುತ್ತೆ. ಇದು ಮಲ್ಲೇನ ಮೂಲೆ. ಇಲ್ಲಿ ಮಲ್ಲೇನ ಮೂಲೆ ಮಠ ಇಲ್ಲೇ ಇದೆ. ನನ್ನ ಕ್ಯಾಮ್ರಾ ಫೋಕಸ್ ಆಗ್ತಾಯಿದೆಯಲ್ಲ ಇಲ್ಲೇ ಈ ಮರಗಳ ಹಿಂಭಾಗನೇ ಮಲ್ಲೇನ ಮೂಲೆ ಮಠ ಇರೋದು. ಇದು ಯಾಕೆ ಟ್ರೈನ್ ನಿಲ್ಸಿದ್ರು ಗೊತ್ತಿಲ್ಲ. ಹೋಟೆಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಯಾವುದೇ ಸ್ಟಾಪ್ ಇಲ್ಲ. ಎಕ್ಸ್ಪ್ರೆಸ್ ಇದು, ಪ್ಯಾಸೆಂಜರ್ ಅಲ್ಲ. ಓಕೆ, ಹಾಸ್ಪಿಟ್ಲ್ ಒಳಗಿಂದ ಬರ್ತಾ ಇರೋದು. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಎಲ್ಲ ಗಾಡಿ ಚೆನ್ನಾಗಿದೆ. ಎಂಥ 125C ಎಲ್ಲ 150 160 ಯಾವುದೋ ಬಿಟ್ಟಿದ್ದಾರೆ, ಅದು ಇರಬೇಕದು. ಓಕೆ, ಏನೋ ಡುಕಾಟಿ ಟಿ ಶರ್ಟ್ ಹಾಕ್ಕೊಂಡು BMW ಕಾರ್ ತೋರಿಸ್ಕೊಂಡು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋರು. ಅಂದರೆ ಡುಕಾಟಿ ಬೈಕಲ್ಲಿ ಬಂದು BMW ಅವ್ರು ಏನು ಎದುರ್ಕೊಳ್ಳೋದಿಲ್ಲ, ಜಾಗ ಬಿಡೋದಿಲ್ಲ ಅಂತ
ಅಳ್ಳಾಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಅದಕ್ಕೆ ರಿಲೇಟೆಡ್ ಇದು. ಅಂದರೆ ಹೊಗೆ ಯಾವ ರೇಂಜಿಗೆ ಹೊಗೆ ಬರೆಸ್ತೀವಿ ನಾವು ಅಂತ. ಹೊಗೆ ಒಡೆಯರ್ಸ್ ಹೊಗೆ, ಇದು ಆರ್ಡಿನರಿ ಹೊಗೆ ಅಲ್ಲ, ಒಡೆಯರ್ಸ್ ಹೊಗೆ. ಕೃಷ್ಣರಾಜೇಂದ್ರ KR ಹಾಸ್ಪಿಟ್ಲು, ಕೃಷ್ಣರಾಜೇಂದ್ರ ಅವ್ರದ್ದು ನಾಲ್ವಡಿ, ಬರೀ ಕೃಷ್ಣರಾಜ ಅಲ್ಲ, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್. 4 ಒಡೆ, ಇನ್ನೊಂದು ಒಂದು 8 ಹೋಯ್ತು ಗಾಡಿಯಲ್ಲಿ. ಚಂದು ಆರ್ಡಿನರಿ ಅಲ್ಲ ಇದು. ಪ್ರಕಾಶ್ ಬಾಲಂಗೋಚಿ ಅವನು. ಚಂದು K30 NB 1013 K03 1013. ಯಪ್ಪ ಹೆವಿ ಹೊಗೆ ಇದೆ. ಜನಗಳೆಲ್ಲ ಅದು ಹೆಂಗಿದೆ ಗುರು ಇಲ್ಲಿ. ನನಗೆ ಮೂಗ್ಗೆ ತಡ್ಕೊಳಕ್ಕಾಗ್ತಲ್ಲ, ಉರಿತಾ ಇದೆ ಮೂಗು, ಗಂಟ್ಲೆಲ್ಲ. ದೇವ್ರಿಗೆ ಪ್ರೀತಿ. ಸುಧಾರ್ ಅಂಗಡಿ ಮುಂದೆ ರಿನೋವೇಷನ್ ಕೆಲಸ ಮಾತ್ರ ಮುಗಿದಿಲ್ಲ. ಯಾವಾಗಲೂ ಕಾಮಗಾರಿ ನಡೀತಾ ಇರುತ್ತೆ ಗುರು. ಅಂಗಡಿ ಬುಡ್ಕಿಟ್ಬಿಟ್ರ ಇಲ್ಲ. ಆ್ಯಕ್ಚುಲಿ ಹೇಳಿಲ್ವಾ BMW ಕತೆ. ಇಲ್ಲೇ BMW ಕಾರ್ ನಿಂತ್ಕೊಂಡಿದ್ದೆ ಒಂದು 51C 2732 ಗಾಡಿ ಅದು. ಕಂಕಣ ಎಲ್ಲಾದರೂ ಹಾಳು ಬಿದ್ದೋಗಲಿ. BMW ಸೇಮ್ ಅದೇ ಶ್ರುತಾ ಬಳ್ಳಾಳ್ಳಿ ಅಂಗಡಿ ಹತ್ರನೇ ಇದು. ಮಧುರೋಡೆ ಮಧು ಟಿಫಾನಿಸ್ ಅಂದರೆ ಒಡೆ ಇರೋದು ತಿಬ್ಬೇಗೌಡ ಗೌಡ್ರು. ಅದೇ ಡುಕಾಟಿ ಒಡೆಯತ್ತು. ಏನೋ ಸುಮನಲ್ಲ ಬಾಲಂಗೋಚಿ ರಾಜೇಶನ ಬಾಲಂಗೋಚಿಯಲ್ಲಿ ಜುಪಿಟರ್ ಗಾಡಿ ಹೋಗ್ತಾ ಇದೆ. ಅವರೆಲ್ಲ ಕ್ರಿಯೇಟ್ ಅಮೃತ 9513 K09 ಆರ್ಗನೈಸ್ ಅದು. ಇಲ್ಲಿ ಬರೋದೆಲ್ಲ ರಾಂಗ್ ವೇಗಳು. ನಾನು ಅಪೋಸಿಟ್ ಬರೋದೆಲ್ಲ ರಾಂಗ್ ವೇಗಳ. ವ್ಯಾಲ್ಯೂ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು ಬೇಕಂತ. 02 HU 8274 JX 7878. ಈಗಲೇ ಕೊಡ್ತಾ ಇಲ್ಲ. ನಾನು ಅನ್ನೋದೇನೋ ಗೊತ್ತಾಣ. 2 iQbeಗಳು, ಡಿಯೋ ಹೆಡ್ಲೈಟ್ ಆನ್ ಆಗಿದೆ. ಬೆಳಕೆ ಇದೆ ನೋಡು, ಬೆಳಕು ಕಾಣ್ತಾ ಇದಲ್ವಾ. ಹೆಡ್ಲೈಟ್ ಹಾಕೊಂಡು ಓಡಾಡ್ತಾರೆ. ನನ್ನ ಮಕ್ಕಳು ಸಾಯಂಕಾಲ ಜೊತೆ ಹೆಡ್ಲೈಟ್ ಆಫ್ ಮಾಡ್ಕೊಂಡು ಓಡಾಡೋಂಥ ಜನಗಳು ಬೆಳಿಗ್ಗೆ ಹೊತ್ತು ಹೆಡ್ಲೈಟ್ ಹಾಕೊಂಡು ಹೋಗ್ಬಿಟ್ಟೈತು. ಅಪ್ಪ ಕಾಲು ಒಂಚೂರು ಡ್ಯಾಮೇಜ್ ಆಗ್ಬಿಟ್ಟೈತೆ, ಸ್ಕಿನ್ ಕಟ್ ಆಗ್ಬಿಟ್ಟೈತೆ, ಉರಿತಾ ಐತೆ ಅದು. ED 4477 ED ಯಾವುದಾದ್ರು ಮನಿ ಹಣಕಾಸಿಗೆ ಸಂಬಂಧಪಟ್ಟಿದ್ದು, ಸ್ಪೆಷಲಿ ಫಾರಿನ್ ಮನಿ ಫಂಡ್ಸ್ ಬಗ್ಗೆ ಏನೋ ಟ್ರಾನ್ಸಾಕ್ಷನ್ ಬಗ್ಗೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಅದು. EG 5032 ನಾಟ್ ಶ್ಯೂರ್. 503 ಏನೋ ಕಾಣಲಿಲ್ಲ. ಅದು ಆ್ಯಕ್ಚುಲಿ ಯಾವ ಅನ್ನೋ ಗೊತ್ತಿಲ್ಲಪ್ಪ. ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ನಂಬರ್ ಪ್ಲೇಟೇ ಬೇಡ, ಹಾಕಿರೋ ನಂಬರ್ ಪ್ಲೇಟ್ಗಳು ಎಲ್ಲ GR 8345 ಹೆಡ್ಲೈಟ್ ಆನ್ ಆಗಿರೋದು. ಝೀರೋ 01U 9496 ಇರಬೇಕು, ನಾಟ್ ಶ್ಯೂರ್. ಮುಂದ್ಗಡೆನೂ ಕಾಣಲ್ಲ, ಹಿಂದ್ಗಡೆನೂ ಕಾಣಲ್ಲ. ಆ್ಯಕ್ಚುಲಿ ಮುಂದ್ಗಡೆ ಹಿಂದ್ಗಡೆ ಎಲ್ಲ ನಾಮ ಬೆಳೆದ ಅದ್ರ ಮೇಲೆ ಹೂಗಳು ಇದೆ, ನಾಮಗಳಿದೆ. ಹಳೆ ಗಾಡಿ ಆದರೆ ಇದಿಷ್ಟು ಆರ್ಗನೈಸ್ಡ್ ಇದೆ. ಇದೊಂದು ಆರ್ಗನೈಸ್ಡ್ ಇದು. MB 6831 K09 ಗಾಡಿ. ಅವರಿಬ್ಬರು ಆರ್ಗನೈಸ್ಡ್ ಎಲ್ಲ ಮತ್ತು ಪರ್ಪಲ್ ಇದೆಂತ ಸಾರಿ ಇದು ಆರ್ಗನೈಸ್ಡ್ ಇದೆ. 12Z2173 ಗಾಡಿ.
EW4617, EV5904, EC8684, JY5719 ಬಂದಿದ್ದು ರಾಂಗ್ ವೇ. ಅವನು ಯೂಟರ್ನ್ ಮಾಡಿದ್ದು ಹೊರಟಿದ್ದು ರಾಂಗ್ ವೇ, ಆಮೇಲೆ ಯೂಟರ್ನ್ ಮಾಡ್ಕೊಂಡು ಇವಾಗ ಸರಿಯಾಗಿ ದಾರಿಲಿ ಹೋಗ್ತಾರದು. ಅವ್ರು ಬಂದಿದ್ದು ರಾಂಗ್ ವೇನಲ್ಲ. ಆರ್ಗನೈಸ್ಡ್ ಎಂಟಾರ್ಕ್ ಮುಂದೆ ಇದು JJ573509 ಮುಂದೆ. ಇವುಗಳದ್ದು ಕುರ್ಕುರೆ. ಆಂಟಿ ರಾಂಗ್ ವೇ. ಹೆವಿ ಹಮಾಯಕಿ. ಆ ವೆಹಿಕಲ್ ಇದ್ದಿದೆ ಕಿರಿಕಿ ಯಾವಾಗಲೂ ರಾಂಗ್ ವೇ ಅಂತಲ್ಲ. JQ148 ಅವರೆಲ್ಲ ಎಲ್ಲ ಸುಮ್ಮನೆ ಅರ್ಜೆಂಟ್ಗೋಸ್ಕರ ರಾಂಗ್ ವೇ ಬರೋಲ್ಲ, ಇಂಟೆನ್ಷನ್ಲಿ ಬರೋದು. ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ಮತ್ತು ಆಳು ಮೂಳು ಆಕ್ಸಿಡೆಂಟ್ ಮಾಡೋದಕ್ಕೆ, ಹೊಡ್ಕೊಂಡು ಹೋಗೋದಕ್ಕೆ, ಸುಮ್ಮನೆ ಕಿರಿಕ್ ಮಾಡೋದಕ್ಕೆ ಇದೇ ಕೆಲಸಗಳು ಅವ್ರಿಗೆ. ಪುಕ್ಸಟ ಪ್ರಚಾರ ಒಂದು ಟೈಸ್. ಇದಕ್ಕೆಲ್ಲ ಇದ್ದಿದ್ದೆ ನೋಡಿ, ಯಾವಾಗಲೂ ಇದ್ದಿದ್ದೆ. KA10F205. C9508, KA09C9508. ಆ್ಯಕ್ಚುಲಿ ದೊಡ್ಡಲ್ಲಿ ಹೊಡ್ಕೊಂಡು ಹೋಗೋದು. ಅದು ಡ್ರೈವರಿಗೆ ಗೊತ್ತಿಲ್ಲದೆ ಮಾಡ್ತಿರೋಂಥದ್ದೆಲ್ಲ, ಅದು ಟೀಮ್ ವರ್ಕ್. ಅದು ಇಬ್ಬರು ಸೇರ್ಕೊಂಡು ಮಾಡ್ತಿರೋದು. ಅದು ಪೊಲೀಸವ್ರು ಅಂಥದ್ದೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರ ಪಾಡ್ದವ್ರು ಕುಂತಿರ್ತಾರೆ, ಹೆಲ್ಮೆಟ್ ಹಾಕೊಂಡು ಹೊಡ್ತಾ ಇಲ್ವಾ ಬಾಯ್ಲಿ ಅಂತ ತಿಳ್ಕೊತಾರೆ ಅಡ್ಡಿಡಿಗೋಸ್ಕರ. ಅದೆಲ್ಲ ಅದು ಬಿಟ್ಟರೆ ನೇನು ಕೇಳ್ಕೊಬೇಡಿ. ಹೆವಿ ಕಷ್ಟ ಬರ್ತಾವೆ ನೀವು. AA2466 AA2466 ಅದು ಫುಟ್ಬಾಲ್ ಜಿಬ್ರಾ ಕ್ರಾಸ್ ಸೈಡ್ ಬ್ಲಾಕ್ ಮಾಡ್ತಾರೆ. ಅಲ್ಲಿ ಆ ಮಗನ ಕುತ್ಕೊಳ್ಳೋಕೆ ಬೇರೆ ಎಲ್ಲಿ ಜಾಗ ಸಿಕ್ಕಿಲ್ಲ. ಬಳಿ ಮಗನಿಗೆ ಅಲ್ಲೇ ಅದೇ ಜಾಗ ಆಗಬೇಕು. ಅದು ಬರ್ತಾರೆ ಸ್ಟೈಲ್ ನೋಡಿದ್ರು. ಎಚ್ಚೆತ್ಕೊಂಡ್ಬಿಡ. ಯಾರೋ ಹುಡುಗಿ ಐಶ್ವರ್ಯ ಬಾಲೆಂಗೋಚಿ ಥರ ಇದ್ದಾಳೆ. ಸ್ವಲ್ಪ ಡಿಮ್ಮಿ. ಡ್ರೆಸ್ ಕೋಡೆ ಎಲ್ಲ ಡ್ರೆಸ್ ಕೋಡು ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಒಂಚೂರು ಅಲ್ಲಿಂದ ಒಟ್ಟೊಟ್ಟಿಗೆ ಬರ್ತಾಯಿದ್ದೆ ಅವ್ರಿಗೆ. ಆ್ಯಕ್ಚುಲಿ ಯಾವುದೋ ಒಂದು 1616 ಗಾಡಿ ರಾಂಗ್ ವೇನಲ್ಲಿ ಟವ್ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ತಾನೆ. KA09 AB ಇರಬೇಕು, ನಾಟ್ ಶೋರ್ ಗಾಡಿ ಒಟ್ಟಲ್ಲಿ 1616 ಗಾಡಿ KA09 AB 1616 ಇರಬೇಕು. ಅದು ರಾಂಗ್ ವೇನಲ್ಲಿ ಟವ್ ಮಾಡಿಸ್ಕೊಂಡು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅವ್ನಿಗೆ ಅಂತ ಯೂಟ್ರದಾಗ ಅವ್ನು ಹೋಗ್ತಾನೆ. ಆ್ಯಕ್ಚುಲಿ ಆ ಹುಡುಗ ಅಲ್ಲಿ ಮುಂದೆ ಹೋಗ್ತಾನಲ್ಲ, ಹುಡುಗಿ ಮುಂದೆ ಅವನು ಟವ್ ಮಾಡಿದ್ದು, ಹೆಲ್ಪ್ ಮಾಡಿದ್ದು. ಏನೇನೋ ಕತೆ ಕರ್ಮಗಳು ನಡೀತಾ ಇತ್ತು. ಸುಮ್ಮನೆ ಏನೋ ಒಂದು ಡ್ರಾಮಾ ಅಷ್ಟೇ. ಬಗ್ಗೆ ತಲೆ ಕೆಡಿಸ್ಕೊಡಿ. ನೀವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಚೆನ್ನಾಗಿ ಮಾಡಿ. ಬೋಳಿ ಮಗಂತಂದು ನೈಸ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾನೆ. ಅದು ಅಲ್ಲದೆ ಅವ್ನು ಏಕವಚನದಲ್ಲಿ ಮಾತಾಡ್ಸೋದು.
ಏಕವಚನದಲ್ಲಿ ಮಾತಾಡ್ಸೋಕ್ಕೋಸ್ಕರ ಮಾತಾಡ್ಸೋದು ಬೋಳಿ ಮಗ ಅಂತಂದು. ಈಗ ಆ್ಯಕ್ಚುಲಿ ಪ್ರಸಾದ ವಿತರಣೆ ನಡೀತಾ ಇತ್ತು. ಅಲ್ಲಿ ಒಬ್ಬ ಸರಿ ಮುಖ ತೊಳಿಬಾರ್ದು ಇಲ್ಲಿ ನೀನು ಸೋಪ್ ಹಾಕೊಂಡು ಹಂಗೆ ಹೆಂಗೆ ಅಂತ ಕಡೆ ಹೊಡಿತಾ ಇದ್ನಲ್ಲ, ಅವನು ಪೈಲಿ ನಾನು ಕರೆದುಬಿಟ್ಟು ದೇವಸ್ಥಾನಕ್ಕೆ ಪಂಚೆ ಹಾಕೋ ಬರಬೇಕು ಅಥವಾ ಪ್ಯಾಂಟ್ ಹಾಕೋ ಬರಬೇಕು, ಚಡ್ಡಿಯಲ್ಲೆಲ್ಲ ಬರಬಾರ್ದು ಅಂತ. ಸರಿ ಅಂದ್ಬಿಟ್ಟು ಬಂದು. ಸೊ ದೇವಸ್ಥಾನ ಖಾಲಿ ಮಾಡಿಸೋರು ಇವತ್ತು.